ಸೊ ನಮಸ್ಕಾರ ಎಲ್ರಿಗೂ. 2024 ಕರೆಂಟ್ ಅಫೇರ್ಸು ನಾವು ಕರ್ನಾಟಕ ರಿಲೇಟೆಡ್ಡು ಅದನ್ನು ಡಿಸ್ಕಸ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಇಲ್ಲಿ ನಮಗೆ ಮೈನಿಂಗ್ ಆ್ಯಕ್ಟಿವಿಟೀಸ್ ಏನಿರುತ್ತಲ್ಲ ಅದನ್ನು KRS ಡ್ಯಾಮ್ ಸುತ್ತಮುತ್ತಲೂ ಕೂಡ ಇದನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಎಷ್ಟು ರೇಡಿಯಸಲ್ಲಿ ಅಂತಂದರೆ 20 ಕಿಲೋಮೀಟರ್ ರೇಡಿಯಸ್ಸು 20 ಕಿಲೋಮೀಟರ್ ರೇಡಿಯಸ್ಸು ಅಕ್ರಾಸ್ KRS ಡ್ಯಾಮು ಇದನ್ನು ಬ್ಯಾನ್ ಮಾಡಿರೋವಂಥದ್ದು. ಸೊ ಹಾಗಂತಂದರೆ ಕೆಲವೊಬ್ಬರು ಲೈಸೆನ್ಸ್ ಎಲ್ಲ ತೊಗೊಂಡಿರ್ತಾರಲ್ಲ ಅವ್ರ ರಿಲೇಟೆಡ್ ಏನಾಗತ್ತಾಗಂತಂದರೆ, ಸೊ ಲೈಸೆನ್ಸ್ ಆಗಿರಲಿ ಅಥವಾ ಪರ್ಮಿಷನ್ ಆಗಿರಲಿ, ಅಕಸ್ಮಾತ್ ಎರಡೂ ಕೂಡ ತೊಗೊಂಡಿದ್ರು ಕೂಡ ಅವರು ಕೂಡ ಇಲ್ಲಿ ಮೈನಿಂಗು ಮಾಡೋ ಹಾಗೆ ಇಲ್ಲ. ಸೊ ಯಾರೇ ಆದರೂ ಇಲ್ಲಿ ಮೈನಿಂಗು ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಡಿಸಿಷನ್ ಯಾವಾಗವರೆಗೂ ಇರುತ್ತೆ ಅಂತಂದರೆ, ಸ್ಟೇಟ್ ಗೌರ್ಮೆಂಟು ಒಂದು ಡ್ಯಾಮ್ ಸೇಫ್ಟಿಗೆ ಕಮಿಟಿ ಮಾಡುತ್ತಂತೆ. ಸೊ ಸ್ಟೇಟ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಅದೊಂದು ಕಾನ್ಸ್ಟಿಟ್ಯೂಟ್ ಮಾಡಿರುತ್ತೆ ನಮಗೆ ನಮ್ಮ ಸ್ಟೇಟು. ಸೊ ಇದನ್ನು ಯಾವ ಆ್ಯಕ್ಟ್ ಅಂಡರಲ್ಲಿ ಮಾಡುವಂಥದ್ದು ಅಂತಂದರೆ ಡ್ಯಾಮ್ ಸೇಫ್ಟಿ ಆ್ಯಕ್ಟು 2021 ಡ್ಯಾಮ್ ಸೇಫ್ಟಿ ಆ್ಯಕ್ಟು 2021 ಅಂಡರಲ್ಲಿ ನಮಗೆ ಇದನ್ನು ಸೆಟಪ್ ಮಾಡ್ಕೊಂಡಿರುವಂಥದ್ದು. ಸೊ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಇನ್ಸ್ಪೆಕ್ಷನ್ ಮಾಡುವಂಥದ್ದು, ಆಪರೇಷನ್ ಮಾಡುವಂಥದ್ದು, ಮೇಂಟೆನೆನ್ಸ್ ಮಾಡುವಂಥದ್ದು ಅಂತಂದರೆ ಕೆಲವೊಂದು ಸ್ಪೆಸಿಫೈ ಮಾಡಿರ್ತಾರೆ ಡ್ಯಾಮು. ಆ ಡ್ಯಾಮು ಫೇಲ್ಯೂರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಸುತ್ತಮುತ್ತಲೂ ಕೂಡ ಏನು ಸರ್ವೆಲೆನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿರುತ್ತೆ. ಅದರ ಅಂಡರಲ್ಲಿ ಸ್ಟೇಟ್ ಕಮಿಟಿನ ಸೆಟಪ್ ಮಾಡಿರ್ತಾರೆ. ಸೊ KRS ರಿಲೇಟೆಡ್ ನಾವು ಕೆಲವೊಂದು ಪಾಯಿಂಟ್ನ ನಾವು ನೋಡ್ಕೋಬೇಕು ಅಂತಂದರೆ, ಇದು ಎಲ್ಲಿರುವಂಥದ್ದು ಅಂತಂದರೆ ನಮಗೆ ಮಂಡ್ಯ ಡಿಸ್ಟ್ರಿಕ್ಟು ಯಾವ ರಿವರ್ ಸುತ್ತ ಇರುವಂಥದ್ದು ಅಂತಂದರೆ ಇದು ನಮಗೆ ಕಾವೇರಿ ಪ್ಲಸ್ ಟ್ರಿಬ್ಯೂಟರೀಸು, 2 ಟ್ರಿಬ್ಯೂಟರೀಸು. ಸೊ ಕಾವೇರಿ ಪ್ಲಸ್ ಹೇಮಾವತಿ ಆ್ಯಂಡ್ ಲಕ್ಷ್ಮಣ ತೀರ್ಥ, ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ. ಸೊ ಇವೆಲ್ಲದ್ರದ್ದು ಕಾನ್ಫ್ಲೂಯೆನ್ಸಲ್ಲಿ ಇರುವಂಥದ್ದು ನಮಗೆ ಇದು KRS ಡ್ಯಾಮು. ಸೊ ಯಾರ ಲೀಡರ್ಶಿಪ್ ಅಂಡರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರುವಂಥದ್ದು ಇದನ್ನು ಸರ್ ಎಂ ವಿಶ್ವೇಶ್ವರಾಯ. ಸೊ ಇವರ ಲೀಡರ್ಶಿಪ್ ಅಂಡರಲ್ಲಿ ಇದನ್ನು ಸೆಟಪ್ ಮಾಡ್ಕೊಂಡಿದ್ದು. ಆ ಟೈಮಲ್ಲಿ ಒಡೆಯರ್ ಯಾರಿದ್ರು ಅಂತಂದರೆ ಕೃಷ್ಣರಾಜ ಒಡೆಯರ್ ಫೋರ್ತ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ ಟೈಮಲ್ಲಿ ಒಡೆಯರ್ ಆಗಿದ್ದರು. ಸೊ ಇಷ್ಟು ಇಂಪಾರ್ಟೆಂಟು ಮೈನಿಂಗ್ ಬ್ಯಾನ್ನು ಅರೌಂಡು KRS ಡ್ಯಾಮ್. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಇರೋವಂಥದ್ದು ನಮಗೆ ರಾಮ್ಸಾರ್ ಸೈಟ್ಸ್. ಇದು ಈ ಸರಿ ಕೇಳುವಂಥದ್ದು ಅಂತಂದರೆ ಈಗ 2025ವರೆಗೂ ಕೂಡ ಒಂದು ಡೆಫಿನೆಟ್ ಕ್ವೆಶ್ಚನ್ ಆಗಿರುತ್ತೆ ಇದು ರಾಮ್ಸಾರ್ ಸೈಟ್ ಮೇಲೆ ಕೇಳುವಂಥದ್ದು. ಸೊ ಯಾಕೆ ಅಂತಂದರೆ ಟೋಟಲ್ ನಮ್ಮಲ್ಲಿ ಈಗ ರಾಮ್ಸಾರ್ ಸೈಟ್ ಬಂದ್ಬಿಟ್ಟು 75 ಇರೋವಂಥದ್ದನ್ನ ಇನ್ಕ್ರೀಸ್ ಮಾಡಿಬಿಟ್ಟು 80 ಮಾಡಿದ್ದಾರೆ. ಸೊ ಟೋಟಲ್ ಸೈಟ್ಸ್ ಇರೋವಂಥದ್ದು ಇಂಡಿಯಾದಲ್ಲಿ ಟೋಟಲ್ ಸೈಟ್ಸ್ ಎಷ್ಟಿದ್ದಾವೆ ಇವಾಗ ಅಂತಂದರೆ 80 ಸೈಟ್ಗಳು ಇದ್ದಾವೆ. ಸೊ ಮುಂಚೆ ಎಷ್ಟಿತ್ತು ಅಂತಂದರೆ ಪ್ರೀವಿಯಸ್ಲಿ 75 ಸೈಟ್ಸ್ಗಳು ಅಷ್ಟೇ ಇತ್ತು. ಈಗ ಹೊಸದಾಗಿ 5 ಸೈಟ್ಗಳು ಏನು ಮಾಡಿದಾರಲ್ಲ ಆ 5 ಸೈಟ್ಗಳು ಬಂದ್ಬಿಟ್ಟು ಅದರಲ್ಲಿ 3 ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇರುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಏನಿದು ರಾಮ್ಸಾರ್ ಸೈಟ್ ಅಂತಂದರೆ ಇದು ನೋಡಿ ವೆಟ್ಲ್ಯಾಂಡ್ಸ್ಗಳು. ಸೊ ವೆಟ್ಲ್ಯಾಂಡ್ಸ್ಗಳ ಸೈಟ್ಗಳಿಗೆ ನಾವು ರಾಮ್ಸಾರ್ ಸೈಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕಂತಂದರೆ 1971ನಲ್ಲಿ ರಾಮ್ಸಾರ್ ಇದು ಇರೋವಂಥದ್ದು ಇರಾನಲ್ಲಿ. ಸೊ ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳ್ಬಿಟ್ಟು ಸೈನ್ ಮಾಡ್ಕೊಂಡಿದ್ದರು. ಆ ಟೈಮಲ್ಲಿ 172 ಪಾರ್ಟಿಗಳೆಲ್ಲ ಇತ್ತು ಇದರಲ್ಲಿ. ಸೊ ಇದರಲ್ಲಿ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಆಫ್ ವೆಟ್ಲ್ಯಾಂಡ್ಸ್ ಏನಿರ್ತಾವಲ್ಲ ಅವನ್ನ ನಾವು ನೀಟಾಗಿ ಮ್ಯಾನೇಜ್ ಮಾಡಬೇಕು ಅಂತ. ಈಗ ವೆಟ್ಲ್ಯಾಂಡ್ಸ್ ಅಂತಂದರೆ ಏನು? ವೆಟ್ಲ್ಯಾಂಡ್ಸ್ ಅಂತಂದರೆ ನಮಗೆ ಇವಾಗ ಕನ್ಫ್ಯೂಷನ್ನು ಕೂಡ ಇರುತ್ತೆ. ಹಾಗಂತಂದರೆ ನಾವು ನಾರ್ಮಲ್ಲು ಲೇಕ್ಸು, ರಿವರ್ಸು ಅವಕ್ಕೆಲ್ಲ ವೆಟ್ಲ್ಯಾಂಡ್ಸ್ ಅನ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ಎಕ್ಸಾಕ್ಟಾಗಿ ರಾಮ್ಸಾರಿಂದ ಡೆಫಿನೇಷನ್ ನಾವು ತೊಗೋಬೇಕು ಅಂತಂದರೆ ಇಲ್ಲಿ ನೋಡಿ ಏನಂತ ಡಿಫೈನ್ ಮಾಡುತ್ತೆ ವೆಟ್ಲ್ಯಾಂಡ್ಸು. ಸೊ ಇಲ್ಲಿ ನೋಡಿ ಮಾರ್ಷ್ ಆಗಿರ್ಬೋದು, ಏರಿಯಾ ಆಫ್ ಮಾರ್ಷ್ ಆಗಿರ್ಬೋದು, ಫೆನ್ ಅಥವಾ ಪೀಟ್ ಲ್ಯಾಂಡು ಅಥವಾ ವಾಟರ್ ಇರೋವಂಥದ್ದು ಏರಿಯಾ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಏನು ಅಂತಂದರೆ ಲೋ ಟೈಡ್ ಏರಿಯಾ ಇರಬೇಕದು. ಸೊ ಡೆಪ್ತ್ ಆ ಲೋ ಟೈಡ್ ಏರಿಯಾ ಅಂಥದ್ದು ಡೆಪ್ತು ಬಂದ್ಬಿಟ್ಟು 6 ಮೀಟರ್ಸ್ಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳುತ್ತೆ.
ಸೊ ಕೆಲವೊಂದು ಕಡೆ ನಾವು 5 ಮೀಟರ್ಸ್ ಅಂತಲೂ ಕೂಡ ಹೇಳ್ತೀವಿ. ಬಟ್ ಅದು ರಾಮ್ಸಾರಲ್ಲಿ ನಾವು ಡಿಫೈನ್ ಮಾಡ್ಕೊಂಡಿರೋಂಥ ಪ್ರಕಾರ ನೋಡ್ಕೋಬೇಕು ಅಂತಂದರೆ 6 ಮೀಟ್ರ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ಬಿಟ್ಟು ರಾಮ್ಸಾರ್ ಸೈಟು ಅದನ್ನು ಡಿಫೈನ್ ಮಾಡ್ಕೊಳ್ಳುತ್ತೆ. ಸೊ ಇದಕ್ಕೆ ವೆಟ್ಲ್ಯಾಂಡ್ಸ್ ಅಂತಂದರೆ ಆಲ್ಮೋಸ್ಟ್ ಒಂಥರ ಕಿಡ್ನೀಸ್ ಅಂತ ಆಗ್ಬಿಟ್ಟು, ಒಂಥರ ಕಿಡ್ನೀಸ್ ಥರ ಅಂತ ಆಗ್ಬಿಟ್ಟು ಅಂದ್ಕೊಂಡಿರ್ಬೋದು. ಸಿಟೀಸ್ಗಳಿಗೆ ಇಲ್ಲ ಅಂತಂದರೆ ರೀಜನ್ಸ್ಗಳಿಗೆ ಕಿಡ್ನಿ ಥರ ಅದು ಅಂತಂದರೆ ಪ್ಯೂರಿಫಿಕೇಷನ್ ಆಫ್ ವಾಟರ್ ಆಗ್ತಾ ಇರುತ್ತೆ ಅಂತ. ಸೊ ಇದರಲ್ಲಿ ರಿವರ್ಸು, ಲೇಕ್ಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಫ್ಲಡ್ ಪ್ಲೇನ್ಸ್ ಇರುತ್ತೆ, ರಿವರ್ಸ್ ಲೇಕ್ಸ್ ಇರುತ್ತೆ, ಕೋಸ್ಟಲ್ ಏರಿಯಾಸು ಅಂತಂದರೆ ಸಾಲ್ಟ್ ಮಾರ್ಷಸ್ಸು, ಮ್ಯಾಂಗ್ರೋವ್ಸು, ಅದಾದಮೇಲೆ ಪೀಟ್ಲ್ಯಾಂಡ್ಸು, ಮಾರ್ಷಸ್ಸು ಎಲ್ಲದನ್ನೂ ಕೂಡ ಆಲ್ಮೋಸ್ಟ್ ನಮಗೆ 6 ಮೀಟ್ರ್ಕಿಂತ ಕಮ್ಮಿ ಇದ್ದಿದ್ದರೆ, ಲೋ ಟೈಡ್ಕಿಂತ 6 ಮೀಟ್ರ್ಕಿಂತ ಕಮ್ಮಿ ಇದ್ದಿದ್ದರೆ ಆವಾಗ ನಾವೇನಂತ ಕರಿಬೋದು ಇದನ್ನು ಅಂತಂದರೆ ವೆಟ್ಲ್ಯಾಂಡ್ ಅಂತ ಕರಿಬೋದು. ಇದನ್ನು ಎಲ್ಲಿ ಡಿಫೈನ್ ಮಾಡಿದ್ದಾರೆ, ಇದನ್ನು ರಾಮ್ಸಾರ್ ಕನ್ವೆನ್ಷನ್ ಅವರ ಏನು ಕನ್ವೆನ್ಷನ್ ಇದೆಯಲ್ಲ ಆ PDF ಅಲ್ಲೇ ಇದನ್ನು ಡಿಫೈನ್ ಮಾಡ್ಕೊಂಡಿರೋಂಥದ್ದು ವೆಟ್ಲ್ಯಾಂಡ್ಸ್ ರಿಲೇಟೆಡು. ಸೊ ಇಷ್ಟು ನಾವು ಇವಾಗ ನೋಡ್ಕೊಂಡ್ವಿ. ಈಗ ನ್ಯೂಸಲ್ಲಿ ಯಾಕೆ ಇತ್ತು ಅಂತಂದರೆ ಇದೇನಾಗಿತ್ತು ಅಂತಂದರೆ ರೀಸೆಂಟಾಗಿ 5 ಹೊಸದಾಗಿ ವೆಟ್ಲ್ಯಾಂಡ್ಸ್ಗಳನ್ನ ಡಿಕ್ಲೇರ್ ಮಾಡಿದ್ರು. ಅದರಲ್ಲಿ 3 ವೆಟ್ಲ್ಯಾಂಡ್ಸ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇರೋವಂಥದ್ದು. ಯಾವುದ್ಯಾವುದು ಅದು ಒಂದ್ಸರಿ ನೋಡ್ಕೊಳ್ಳೋಣ. ಸೊ ರಾಮ್ಸಾರ್ ಸೈಟ್ಸು ವೆಟ್ಲ್ಯಾಂಡ್ಸ್ ರಿಲೇಟೆಡ್ ಇರುತ್ತೆ. ಸೊ ರಾಮ್ಸಾರ್ ಇರುವಂಥದ್ದು ಎಲ್ಲಿ ಅಂತಂದರೆ ಇರಾನಲ್ಲಿರುವಂಥದ್ದು 1971ನಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರೋವಂಥದ್ದು ಇದು ಕನ್ವೆನ್ಷನ್ನ. ಸೊ 5 ವೆಟ್ಲ್ಯಾಂಡ್ಸ್ಗಳು 2024 ನೋಟಿಫೈ ಮಾಡ್ಕೊಂಡಿರೋವಂಥದ್ದು. ಫಸ್ಟ್ ಒಂದು ಬಂದ್ಬಿಟ್ಟು ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಕರ್ನಾಟಕ, ಅದಾದಮೇಲೆ ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಕರ್ನಾಟಕ, ಅಘನಾಶಿನಿ ಎಸ್ಚುರಿ ಇದು ಕರ್ನಾಟಕ, ಅದಾದಮೇಲೆ ಕರೈವೆಟ್ಟಿ ಬರ್ಡ್ ಸ್ಯಾಂಕ್ಚುರಿ ಇದು ತಮಿಳುನಾಡು, ಅದಾದಮೇಲೆ ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ಇದು ಕೂಡ ನಮಗೆ ತಮಿಳುನಾಡುದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಾವು ನೋಟ್ ಮಾಡ್ಕೋಬೇಕಾಗಿರೋದಂತಂದರೆ ಇಲ್ಲಿ ಡೇಟಾ ಬೇಸ್ ಏನಿರುತ್ತಲ್ಲ ಅಂತಂದರೆ ಎಲ್ಲ ರಾಮ್ಸಾರ್ ಸೈಟ್ಸ್ಗಳನ್ನೂ ಕೂಡ ಒಂದು ಡೇಟಾ ಬೇಸಲ್ಲಿ ಮೇಂಟೈನ್ ಮಾಡಿರ್ತಾರೆ. ಅಂತಂದರೆ ಅಲ್ಲಿ ಹೋಗಿ ಆ ಡೇಟಾ ಬೇಸಲ್ಲಿ ಹೋಗ್ಬಿಟ್ಟು ನಾವು ಯಾವುದಾದ್ರೂ ಇರೋವಂಥ ವೆಟ್ಲ್ಯಾಂಡ್ಸು ಯಾವುದು ರಾಮ್ಸಾರ್ ಸೈಟ್ಸು ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರಲ್ಲ ಅದನ್ನು ಹುಡುಕೊಬೋದು, ಅದರ ರಿಲೇಟೆಡ್ ಇನ್ಫಾರ್ಮೇಷನ್ನು ಕೂಡ ನಾವು ಪಡ್ಕೊಂಡಿರ್ಬೋದು. ಸೊ ಅದು ವೆಬ್ಸೈಟು ಅಥವಾ ಸರ್ಚಬಲ್ ಡೇಟಾ ಬೇಸ್ ಬಂದ್ಬಿಟ್ಟು ರಾಮ್ಸಾರ್ ಸೈಟ್ಸ್ ಇನ್ಫಾರ್ಮೇಷನ್ ಸರ್ವೀಸಸ್ ಅಂತ. ತುಂಬ ಇಂಪಾರ್ಟೆಂಟ್ ಇದು, ರಾಮ್ಸಾರ್ ಸೈಟ್ಸ್ ಇನ್ಫಾರ್ಮೇಷನ್ ಸರ್ವೀಸಸ್ಸು. ಸೊ ಇದು ಬಂದ್ಬಿಟ್ಟು ಸರ್ಚಬಲ್ ಡೇಟಾ ಬೇಸ್ ನಮಗೆ. ಸೊ ಇವಾಗ ಇದು ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವು ಮತ್ತು ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವು, ಅಘನಾಶಿನಿ ಎಸ್ಚುರಿ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ಕರ್ನಾಟಕದಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವು. ಸೊ ಇದು ನೋಡಿ ಇದು ಹ್ಯೂಮನ್ ಮೇಡ್ ವೆಟ್ಲ್ಯಾಂಡು ಆಯಿತಾ. ಸೊ ಅಂತಂದರೆ ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು, ಹ್ಯೂಮನ್ ಮೇಡು ವೆಟ್ಲ್ಯಾಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಮಗೆ. ಸೊ ಇದರಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಗದಗ ಡಿಸ್ಟ್ರಿಕ್ಟಲ್ಲಿ ಇರುವಂಥದ್ದು. ಸೊ ಅಲ್ಲಿ ವಾಟರ್ ಡೆಫಿಷಿಯನ್ಸಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಮಾನ್ಸೂನ್ ವಾಟರ್ ಏನಿರ್ತಿತ್ತಲ್ಲ ಅದನ್ನು ಸ್ಟೋರೇಜ್ಗೋಸ್ಕರ ಮಾಡ್ಕೊಂಡಿರೋಂಥ ವೆಟ್ಲ್ಯಾಂಡ್ ಇದು. ಸೊ ಇದರಲ್ಲಿ ಪ್ರಾಬ್ಲಮ್ ಏನಾಗಿರೋಂಥದ್ದು ಅಂತಂದರೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಎಲ್ಲ ಸುಮಾರು ಜಾಸ್ತಿ ಆಗ್ತಿರೋದ್ರಿಂದ ಈ ಕನ್ಸರ್ವೇಷನ್ ರಿಸರ್ವ್ ಸುತ್ತಮುತ್ತಲೂ ಕೂಡ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಸುಮಾರು ಜಾಸ್ತಿ ಆಗ್ತಿರೋದ್ರಿಂದ ಆಲ್ಕಲೈನಿಟಿ ಜಾಸ್ತಿ ಆಗ್ತಿದೆ ಅಂತೆ, ನೀರಲ್ಲಿ ಆಲ್ಕಲೈನಿಟಿ ಜಾಸ್ತಿ ಆಗ್ತಿದೆ ಅಂತೆ. ಸೊ ಅದು ಅಲ್ಲಿ ನೀರು ಮೇಲೆ ಸರ್ವೈವ್ ಆಗುವಂಥ ಸ್ಪೀಷೀಸ್ಗಳಿಗೆ ಅಷ್ಟೊಂದು ಪಾಸಿಟಿವ್ ಆಗಿ ಇರಲ್ಲ. ಸೊ ಈ ಸೈಟ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ನೋಡ್ಕೋಬೇಕು ಅಂತಂದರೆ ಇದು ಒನ್ ಆಫ್ ದ ಲಾರ್ಜೆಸ್ಟ್ ವಿಂಟರಿಂಗ್ ಗ್ರೌಂಡ್ಸು. ಯಾವುದಕ್ಕೆ ನೋಡಿ, ಬಾರ್ ಹೆಡೆಡ್ ಗೂಸು ಸದರ್ನ್ ಇಂಡಿಯಾದಲ್ಲಿ ಇದಕ್ಕೆ ಲಾರ್ಜೆಸ್ಟು ವಿಂಟರಿಂಗ್ ಗ್ರೌಂಡ್ ಇದು ಆಯಿತಾ. ಅದಾದಮೇಲೆ ಗ್ಲೋಬಲಿ ಎಂಡೇಂಜರ್ಡ್ ಇಂಡಿಯನ್ ಪ್ಯಾಂಗೋಲಿನ್ ಏನಿದೆಯಲ್ಲ ಅದು ಕೂಡ ಈ ಸೈಟ್ ಹತ್ರ ನಮಗೆ ನೋಡೋಕ್ಕೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟು. ಸೊ ಪ್ಯಾಂಗೋಲಿನ್ ಬಂದ್ಬಿಟ್ಟು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಅದು. ಸೊ ಅದು ಇಲ್ಲಿ ನೋಡೋಕ್ಕೆ ಸಿಕ್ಕಿದೆ ಅಂತಂದರೆ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೊತಾ ಇರಬೇಕು. ಸೊ ಈ ಥರ ನಮಗೆ ಯಾವಾಗಾದರೂ ಈ ಥರ ಸೈಟ್ಸ್ಗಳನ್ನೆಲ್ಲರೂ ಮಾಡ್ಕೊಂಡಿರ್ಬೇಕಾದ್ರೆ ರಾಮ್ಸಾರ್ ಸೈಟ್ಸಲ್ಲಿ ಏನಾದ್ರು ಡಿಕ್ಲೇರ್ ಮಾಡ್ಕೊಂಡಾಗ ಅದರ ಕನ್ಸರ್ವೇಷನು ಕೂಡ ನಮಗೆ ಸ್ವಲ್ಪ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ನಾವು ನೆಕ್ಸ್ಟ್ ನೋಡ್ಕೋಬೇಕು ಅಂತಂದರೆ ಇದು ನಮಗೆ ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವು. ಸೊ ಈ ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ನೋಡ್ಕೋಬೇಕು ಅಂತಂದರೆ ಇದು ಬಳ್ಳಾರಿ ಡಿಸ್ಟ್ರಿಕ್ಟು. ಸೊ ನಮಗೆ ಮಾಗಡಿ ಕೆರೆ ಬಂದ್ಬಿಟ್ಟು ಎಲ್ಲಿ ಗದಗ ಡಿಸ್ಟ್ರಿಕ್ಟು, ಅಂಕಸಮುದ್ರ ಬಳ್ಳಾರಿ ಡಿಸ್ಟ್ರಿಕ್ಟು. ಸೊ ಇದು ನೋಡಿ ಫಸ್ಟ್ ಬರ್ಡ್ ಕನ್ಸರ್ವೇಷನ್ ರಿಸರ್ವು ನಾರ್ತ್ ಕರ್ನಾಟಕದ್ದು ಫಸ್ಟ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್, ಕಲ್ಯಾಣ ಕರ್ನಾಟಕದ್ದು ಫಸ್ಟ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್. ಸೊ ಇದು ಕೂಡ ಹ್ಯೂಮನ್ ಮೇಡು ವೆಟ್ಲ್ಯಾಂಡು, ಅಗೇನ್ ಸಖತ್ ಇಂಪಾರ್ಟೆಂಟ್ ನಮಗೆ ಹ್ಯೂಮನ್ ಮೇಡು ವೆಟ್ಲ್ಯಾಂಡು. ಮತ್ತು ಇದು ಮಾನ್ಸೂನ್ ವಾಟರ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊತಿರೋಂಥದ್ದು ಅಂತ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋಂಥದ್ದು. ಯಾವುದರಿಂದ ಬರೋವಂಥದ್ದು ಅದಕ್ಕೆ ನೀರು ಅಂತಂದರೆ ತುಂಗಭದ್ರಾ ರಿವರಿಂದ. ಸೊ ಎಂಡೆಮಿಕ್ ಫಿಶಸ್ಸು ಕೂಡ ಇದರಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಅಘನಾಶಿನಿ ಎಸ್ಚುರಿ. ಸೊ ಈಗ ಎಸ್ಚುರಿ ಅಂತಂದರೆ ಏನು ನಮಗೆ?
ಸೊ ನಾವು ರಿವರ್ ಸಿಸ್ಟಮ್ಗಳನ್ನ ನೋಡಿದ್ರೆ ಇಲ್ಲಿ ನೋಡಿ, ರಿವರು ಈ ಥರ ಒಂದು ಕೋರ್ಸು ಇಲ್ಲಿ ಬಂದು ಸಮುದ್ರಕ್ಕೆ ಸೇರತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಇಲ್ಲಿಂದ ಫಾರ್ಮ್ ಮಾಡ್ತಾ ಇರುತ್ತೆ ಬೇರೆ ಬೇರೆ ಥರದ್ದು ಇದು ಲ್ಯಾಂಡ್ ಫಾರ್ಮ್ಸ್ಗಳನ್ನ. ಸೊ ಇಲ್ಲಿ ಸೋರ್ಸ್ ಆಫ್ ರಿವರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಮೇನ್ ರಿವರ್ ಬಂದ್ಬಿಟ್ಟು ಇಲ್ಲಿದೆಯಲ್ಲ, ಇದು ಮೇನ್ ರಿವರು. ಇದಕ್ಕೆ ಒಂದು ರಿವರ್ ಜಾಯಿನ್ ಆದರೆ ಅದನ್ನು ನಾವು ಟ್ರಿಬ್ಯೂಟರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಟ್ರಿಬ್ಯೂಟರಿ ಮೇನ್ ರಿವರ್ಗೆ ಜಾಯಿನ್ ಆಗುವಂಥ ರೀಜನ್ಗೆ ನಾವು ಕಾನ್ಫ್ಲುಯೆನ್ಸ್ ಆಫ್ ದ ರಿವರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮತ್ತು ಇದು ಮೇನ್ ರಿವರು. ಸೊ ಈ ಥರ ಕರ್ವ್ ಫಾರ್ಮ್ ಮಾಡ್ತಾ ಇರುತ್ತಲ್ಲ, ಇದನ್ನು ನಾವು ಮಿಯಾಂಡ್ರಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ, ಮಿಯಾಂಡರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕರ್ವ್ ಈ ಥರ ಫಾರ್ಮ್ ಮಾಡ್ತಾ ಮಾಡ್ತಾ ಬರ್ತಾ ಇದೆ. ಬಟ್ ಇಲ್ಲಿ ಈ ಕರ್ವು ಫಾರ್ಮ್ ಮಾಡ್ಕೊಂಡಿರುವಂಥದ್ದು ಸಪ್ರೇಟಾಗೆ ಒಂದು ರಿವರ್ ಆಗಿದೆ. ಯಾಕಂತಂದರೆ ಮೋಸ್ಟ್ಲಿ ಅದರ ಕೋರ್ಸ್ ಚೇಂಜ್ ಆಗಿರ್ಬೋದು. ಅದು ಕೋರ್ಸು ಮುಂಚೆ ಈ ಥರ ಹರಿತಾ ಇರ್ಬೋದು, ಇವಾಗ ಆ ಕೋರ್ಸು ಚೇಂಜ್ ಆಗಿಬಿಟ್ಟು ಇಲ್ಲಿ ಉಳ್ಕೊಂಡಿರ್ಬೋದು. ಸೊ ಅದಕ್ಕೆ ಇಲ್ಲಿ ಒಂಥರ ಲೇಕು ಫಾರ್ಮ್ ಆಗಿರ್ಬೋದು. ಈ ಥರ ಲೇಕಿಗೆ ನಾವು ಆಕ್ಸ್ಬೋ ಲೇಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ನೋಡಿ, ಇನ್ನೊಂದು ಇಲ್ಲಿ ಲೀವ್ ಅಂತ ಇದೆ. ಸೊ ಇದು ಕೂಡ ಇಲ್ಲಿ ಅಡ್ಜಾಯ್ನಿಂಗ್ ಆಗ್ತಾ ಇರುತ್ತೆ. ಸೊ ರಿವರ್ ಈ ಥರದ್ದು ಬೇರೆ ಬೇರೆ ಫಾರ್ಮೇಟಲ್ಲಿ ಸಮುದ್ರಕ್ಕೆ ಸೇರ್ತಾ ಇರುತ್ತಲ್ಲ, ಇಲ್ಲಿ ಡೆಲ್ಟಾ ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ಜಾಯ್ನಿಂಗ್ ಪಾಯಿಂಟ್ ಇರುತ್ತೆ ನೋಡಿ, ರಿವರು ಮತ್ತು ನಮಗೆ ಸಮುದ್ರದ ಮಧ್ಯದಲ್ಲಿ, ಅದನ್ನು ನಾವು ಎಸ್ಚುರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಜಾಯ್ನಿಂಗ್ ಪಾಯಿಂಟ್ ಏನಿರುತ್ತಲ್ಲ, ಅದನ್ನು ನಾವು ಎಸ್ಚುರಿ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಈ ಎಸ್ಚುರಿ ಏನಿದೆಯಲ್ಲ, ಸೊ ಆ ಥರದ್ದು ಒಂದು ಎಸ್ಚುರಿ ಇರುವಂಥದ್ದು ಇದು ನಮಗೆ ಅಘನಾಶಿನಿ ಎಸ್ಚುರಿ. ಸೊ ಎಸ್ಚುರಿ ಇರುವಂಥದ್ರಿಂದ ಇದೇನು ನಮಗೆ ಕೋಸ್ಟಲ್ ಏರಿಯಾದಲ್ಲೇ ಇರಬೇಕು, ಕರೆಕ್ಟ್ ಅಲ್ಲ? ಸೊ ಕುಮಟಾ ತಾಲೂಕು ಅಥವಾ ಉತ್ತರ ಕನ್ನಡ ಡಿಸ್ಟ್ರಿಕ್ಟು ಅಲ್ಲಿ ಇರುವಂಥದ್ದು ಇದು. ಸೊ ಅಘನಾಶಿನಿ ರಿವರು ಇದು ಅರೇಬಿಯನ್ ಸೀಗೆ ಫ್ಲೋ ಆಗ್ತಾ ಇರ್ಬೇಕಾದ್ರೆ ಫಾರ್ಮ್ ಮಾಡೋವಂಥದ್ದೇ ನಮಗೆ ಅಘನಾಶಿನಿ ಎಸ್ಚುರಿ ಅಂತಂದರೆ ಏನು ಅಂತ ನಿಮಗೆ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಎಸ್ಚುರಿಯಲ್ಲಿ ಈ ರಿವರ್ ಈ ನೀರನ್ನ ಯುಟಿಲೈಸ್ ಮಾಡಿಕೊಂಡು ಅಲ್ಲಿ ಟ್ರೆಡಿಷ್ನಲ್ ಫಾರ್ಮಿಂಗಲ್ಲಿ ಒಂದು ಈ ಸಾಲ್ಟ್ ಟಾಲರೆಂಟ್ ರೈಸ್ ವೆರೈಟಿನ ಇಲ್ಲಿ ಬೆಳೆಸ್ತಾರೆ. ಅದರ ಹೆಸರು ಬಂದ್ಬಿಟ್ಟು ನಮಗೆ ಕಗ್ಗ ಅಂತ ಹೇಳಿ, ಆಯಿತಾ? ಸೊ ಕಗ್ಗ ಅಂತಂದರೆ ಏನು, ಈ ಕೋಸ್ಟಲ್ ಏರಿಯಾಸಲ್ಲಿ ಬೆಳೆಸ್ತಾ ಇರ್ತಾರೆ. ಕೋಸ್ಟಲ್ ಏರಿಯಾದಲ್ಲಿ ನೀರಲ್ಲಿ ಸಾಲ್ಟಿನ ಕಂಟೆಂಟು ಜಾಸ್ತಿ ಇರುತ್ತೆ. ಸೊ ಈ ಸಾಲ್ಟಿನ ಕಂಟೆಂಟು ಜಾಸ್ತಿ ಇದ್ರೂ ಕೂಡ ಅದನ್ನು ತಡ್ಕೊಂಡು, ಅಂತಂದರೆ ಅದನ್ನು ಟಾಲರೇಟ್ ಮಾಡಿಕೊಂಡು ಕೂಡ ರೈಸು ಬೆಳೆಸ್ತಾರೆ. ಆ ಫಾರ್ಮಿಗೆ ನಾವು ಏನಂತ ಕರಿತೀವಿ, ಕಗ್ಗ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಕಗ್ಗ ರೈಸ್ ಅನ್ನೋದು ಇದು ತುಂಬ ಇಂಪಾರ್ಟೆಂಟು ಫೀಚರು, ಈ ರೀಜನಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಅಂತ ಹೇಳಿ ನಾವು ನೋಡ್ಕೊಂಡಿರ್ಬೋದು. ಸೊ ಇದು ನಮಗೆ ಅಘನಾಶಿನಿ ಎಸ್ಚುರಿ. ಸೊ ಇಷ್ಟು ನಮಗೆ ರಾಮ್ಸಾರ್ ಸೈಟ್ಸು. ಸೊ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಯಾಕೆ ಕೊಟ್ಟಿದ್ವಿ ಅಂತಂದರೆ, ಈ 5 ರಾಮ್ಸಾರ್ ಸೈಟಲ್ಲಿ ಅಟ್ಲೀಸ್ಟು ಅಂತಂದರೆ ಎಸ್ಪೆಷಲಿ 3 ರಾಮ್ಸಾರ್ ಸೈಟಲ್ಲಿ ಅಟ್ಲೀಸ್ಟ್ ಒಂದು ನಮಗೆ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ನಮಗೆ ಆಗಿರುತ್ತೆ. ಸೊ ಅದಾದಮೇಲೆ ಕೆಲವೊಂದು ಬೇರೆ ಪಾಯಿಂಟ್ಸು ನಾವು ನೋಡ್ಕೊಂಡಿರ್ಬೇಕು. ಒಂದೇನು ಅಂತಂದರೆ, ಇದು ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟಿಗೆ ಜಾಸ್ತಿ ವೆಟ್ಲ್ಯಾಂಡ್ಸ್ಗಳಿದ್ದಾವೆ, ಯಾವ ಸ್ಟೇಟಲ್ಲಿ ಜಾಸ್ತಿ ವೆಟ್ಲ್ಯಾಂಡ್ಸ್ಗಳು ಅಂತಂದರೆ, ಜಾಸ್ತಿ ವೆಟ್ಲ್ಯಾಂಡ್ಸ್ ಅಂತಂದರೆ ಇಲ್ಲಿ ರಾಮ್ಸಾರ್ ಸೈಟ್ಸು, ಕರೆಕ್ಟ್ ಅಲ್ಲ? ಅದೇ ಸೇಮ್ ವೆಟ್ಲ್ಯಾಂಡ್ಸೇ ರಾಮ್ಸಾರ್ ಸೈಟ್ಸು ಇರೋವಂಥದ್ದು. ಸೊ ಜಾಸ್ತಿ ರಾಮ್ಸಾರ್ ಸೈಟ್ಸ್ ಇರೋವಂಥದ್ದು ತಮಿಳ್ನಾಡು. ಟೋಟಲ್ ಎಷ್ಟಿದ್ದಾವೆ ಅಲ್ಲಿ ಅಂತಂದರೆ 16 ರಾಮ್ಸಾರ್ ಸೈಟ್ಗಳು ಇರೋವಂಥದ್ದು ಇಲ್ಲಿ, ಆಯಿತಾ? ಸೊ ಸೆಕೆಂಡ್ ಪ್ಲೇಸಲ್ಲಿ ಇರೋವಂಥದ್ದು ನಮಗೆ ಉತ್ತರ ಪ್ರದೇಶ್. ಇವಾಗ ಸದ್ಯಕ್ಕೆ ರಾಮ್ಸಾರ್ ಕನ್ವೆನ್ಷನಲ್ಲಿ ಎಷ್ಟು ಕಂಟ್ರೀಸ್ಗಳು ಅಥವಾ ಪಾರ್ಟೀಸ್ಗಳಿದ್ದಾವೆ ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಅದಕ್ಕೆ ಆನ್ಸರು 172 ಪಾರ್ಟೀಸ್ಗಳು ಇರುವಂಥದ್ದು. ಸೊ ಈಗ ವರ್ಲ್ಡಲ್ಲಿ ಯಾವ ದೇಶದಲ್ಲಿ ಜಾಸ್ತಿ ರಾಮ್ಸಾರ್ ಸೈಟ್ಸ್ಗಳಿದ್ದಾವೆ? ಸೊ ಅದರಲ್ಲಿ ವರ್ಲ್ಡ್ ಲೆವೆಲಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಹೈಯೆಸ್ಟ್ ರಾಮ್ಸಾರ್ ಸೈಟ್ಸ್ ಇರುವಂಥದ್ದು ನಮಗೆ ಯುನೈಟೆಡ್ ಕಿಂಗ್ಡಮಲ್ಲಿ 175 ವೆಟ್ಲ್ಯಾಂಡ್ಸ್ಗಳು ಇರುವಂಥದ್ದು, ಆಯಿತಾ? ಸೊ ಲಾರ್ಜೆಸ್ಟ್ ಏರಿಯಾ ಇರೋವಂಥದ್ದು, ರಾಮ್ಸಾರ್ ಸೈಟಿನ ಲಾರ್ಜೆಸ್ಟ್ ಏರಿಯಾ ಇರೋವಂಥದ್ದು ಎಲ್ಲಿ ಅಂತಂದರೆ, ಅದು ನೋಡಿ ನಮಗೆ ಬೊಲಿವಿಯಾದಲ್ಲಿದೆ. ಸೊ ಬೊಲಿವಿಯಾ ಅಲ್ಲಿ ಲಾರ್ಜೆಸ್ಟ್ ಏರಿಯಾ ಅಂತಂದರೆ 148,000 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಈ ಕನ್ವೆನ್ಷನ್ನಿನ ಪ್ರೊಟೆಕ್ಷನ್ ಅಂಡರಲ್ಲಿ ಇರೋವಂಥದ್ದು ರಾಮ್ಸಾರ್ ಸೈಟ್ಸಿಂದು. ಇದರ ಕಂಪ್ಯಾರಿಸನಲ್ಲಿ ಇಲ್ಲಿ ನಾವೆಷ್ಟು ನೋಡ್ಕೊಂಡಿದ್ವಿ, 148,000 ಸ್ಕ್ವೇರ್ ಕಿಲೋಮೀಟರ್ಸು. ಸೊ ಹೆಂಗೆ ಇದರ ತುಂಬ ಜಾಸ್ತಿ ಏರಿಯಾ ಇದೆ ಅಂತಂದರೆ, ಇವಾಗ ಇಂಡಿಯಾದಲ್ಲೂ ಕೂಡ 80 ರಾಮ್ಸಾರ್ ಸೈಟ್ ವೆಟ್ಲ್ಯಾಂಡ್ಸ್ಗಳಿದಾವಲ್ವಾ. ಸೊ ಇವೆಲ್ಲದು ನಾವು ನೋಡ್ಕೋಬೇಕು ಅಂತಂದರೆ ಸುಮಾರು ನಮಗೆ 11,000 ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾ ಇರುವಂಥದ್ದು. ಸೊ 148,000 ಎಲ್ಲಿದೆ ಮತ್ತು 11,000 ಎಲ್ಲಿದೆ, ಅದಕ್ಕೆ ತುಂಬ ಜಾಸ್ತಿ ಇರುವಂಥದ್ದು. ಸೊ ಇಂಡಿಯಾದಲ್ಲೂ ಕೂಡ ಎಲ್ಲ ಸ್ಟೇಟ್ಸಲ್ಲೂ ಕೂಡ ರಾಮ್ಸಾರ್ ಸೈಟ್ಸ್ ಇಲ್ಲ, 18 ಸ್ಟೇಟ್ಸಲ್ಲಷ್ಟೇ ರಾಮ್ಸಾರ್ ಸೈಟ್ಸು ಇರುವಂಥದ್ದು. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು ನಮಗೆ ರಾಮ್ಸಾರ್ ರಿಲೇಟೆಡು. ಇದರಲ್ಲೇ ಅಟ್ಲೀಸ್ಟು ಒಂದು ಕ್ವೆಶನ್ನ ಕೇಳ್ಕೊಂಡಿರ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಫಸ್ಟು ನಾವು ಬಸವ ಮತ್ತು ಪಂಪ ಅವಾರ್ಡ್ಸ್ಗಳನ್ನ ನೋಡ್ಕೊಳ್ಳೋಣ. ಬಸವ ಮತ್ತು ಪಂಪ ಅವಾರ್ಡ್ಸು, ಸೊ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಮುಂಚೆನೂ ಕೂಡ ಇದರ ಮೇಲೆ ಕ್ವೆಶನ್ನ ಕೇಳಿದ್ದಾರೆ. ಸೊ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದು ನಮಗೆ ಪಂಪ ಅವಾರ್ಡು.
ಪಂಪ ಅವಾರ್ಡು ಯಾರಿಗೆ ಕೊಟ್ಟಿದ್ದಾರೆ ಅದೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎನ್.ಎ. ಡಿಸೋಜಾ. ಎನ್.ಎ. ಡಿಸೋಜಾ. ಸೊ ಯಾವ ಫೀಲ್ಡಲ್ಲಿ ಅಂತಂದರೆ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡಿರುವಂಥದ್ದು, ಲಿಟ್ರರಿಗೆ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡಿರೋಂಥದ್ದಕ್ಕೆ ಆನರ್ ಮಾಡ್ಕೊಳ್ಳೋದಕ್ಕೆ ಪಂಪ ಅವಾರ್ಡ್ನ ಕೊಟ್ಟಿರುವಂಥದ್ದು. ಸೊ ಈ ಪಂಪ ಅವಾರ್ಡ್ ಅಥವಾ ಪಂಪ ಪ್ರಶಸ್ತಿ ಅಂತ ನಾವೇನು ಕರಿತೀವಲ್ಲ, ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು 1987ನಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿರುವಂಥದ್ದು ಗೌರ್ಮೆಂಟ್ ಆಫ್ ಕರ್ನಾಟಕ. ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ, ಇದು ನೋಡಿ ನಮಗೆ ಹೈಯೆಸ್ಟ್ ಲಿಟ್ರರಿ ಆನರ್ ನಮ್ಮ ಸ್ಟೇಟ್ ಕೊಡುವಂಥದ್ದು. ಹೈಯೆಸ್ಟ್ ಲಿಟ್ರರಿ ಆನರು ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡುವಂಥದ್ದು ಹೈಯೆಸ್ಟ್ ಲಿಟ್ರರಿ ಆನರ್ ಇದು. ಸೊ ಇದೇನು ಮಾಡುತ್ತೆ ಅಂತಂದರೆ, ಕನ್ನಡ ಲ್ಯಾಂಗ್ವೇಜು ಅಲ್ಲಿ ಬರೆದಿರೋವಂಥದ್ದು ಬುಕ್ಸು ಮತ್ತು ವರ್ಕ್ಸ್ಗಳನ್ನ ಇದು ಎಸ್ಟಾಬ್ಲಿಷು ಅಂತಂದರೆ ಅವ್ರನ್ನ ಆನರ್ ಮಾಡ್ಕೊಳ್ಳೋವಂಥದ್ದು. ಸೊ ಇದರಲ್ಲಿ 1987ಇಂದ 2007ವರೆಗೂ ಕೂಡ 1 ಲಕ್ಷ ಕೊಡ್ತಾಯಿದ್ರು. ಅದಾದಮೇಲೆ 2008ಇಂದ 3 ಲ್ಯಾಕ್ ಏನೋ ಕೊಡ್ತಾಯಿದ್ರು. ಸೊ ಇವಾಗ 2023ಲಿ 5 ಲ್ಯಾಕ್ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇತ್ತದು. ಸೊ ಹೈಯೆಸ್ಟ್ ಲಿಟ್ರರಿ ಆನರ್ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿರಿ. ಸೊ ನಮಗೆ ಪಂಪ ಅವರಿಗೆ ನಾವು ಆದಿಕವಿ ಅಂತಲೂ ಕೂಡ ಕರಿತೀವಿ. ಆದಿಕವಿ ಪಂಪ. ಸೊ ಅವ್ರ ಹೆಸರ ಮೇಲೇ ಈ ಅವಾರ್ಡ್ನ ಕೊಟ್ಟಿರುವಂಥದ್ದು. ಸೊ ಆದಿಕವಿ ಪಂಪ ಅವ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ನೋಡ್ಕೋಬೇಕು ಅಂತಂದರೆ, ಯಾವ ಸೆಂಚುರಿಯಲ್ಲಿ ಇದ್ದಿದ್ದು ಅಂತಂದರೆ 10th ಸೆಂಚುರಿ. ಅವರ ಟೈಮ್ ಫ್ರೇಮ್ ಬಂದ್ಬಿಟ್ಟು ನಮಗೆ ಇದ್ದಿದ್ದು 10th ಸೆಂಚುರಿ. ಆ ಟೈಮಲ್ಲಿ ನಮಗೆ ಇದ್ದಿದ್ದು ಬಂದ್ಬಿಟ್ಟು ರಾಷ್ಟ್ರಕೂಟ ಎಂಪೈರ್. ಆಯಿತಾ, ರಾಷ್ಟ್ರಕೂಟ ಎಂಪೈರ್ ಇದ್ದಿತ್ತು. ಸೊ ಇವರೊಬ್ಬರು ಜೈನ್ ಪೋಯೆಟ್ ಆಗಿದ್ದರು ಇವರು. ಪಂಪ ಅವರ ಇಂಪಾರ್ಟೆಂಟ್ ವರ್ಕ್ಗಳು ಯಾವುದ್ಯಾವುದು ಅಂತಂದರೆ, ನಮಗೆ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಆದಿಪುರಾಣ ಫಸ್ಟ್ ಒಂದು. ಇನ್ನೊಂದು ಬಂದ್ಬಿಟ್ಟು ನಮಗೆ ವಿಕ್ರಮಾರ್ಜುನ ವಿಜಯ. ಇದು ಸುಮಾರು ಸರಿ ರಿಪೀಟ್ ಆಗಿದೆ ಕ್ವೆಶನು. ವಿಕ್ರಮಾರ್ಜುನ ವಿಜಯ. ಈ ವಿಕ್ರಮಾರ್ಜುನ ವಿಜಯಗೆ ಪಂಪ ಭಾರತ ಅಂತಲೂ ಕೂಡ ಕರೀತಾರೆ. ಆಯಿತಾ. ಸೊ ಆದಿಕವಿ ಪಂಪ ಅವರು 10th ಸೆಂಚುರಿ ಜೈನ್ ಪೋಯೆಟ್ ಅವರು, ರಾಷ್ಟ್ರಕೂಟ ಎಂಪೈರಲ್ಲಿ ಇದ್ದಿತ್ತು. ಸೊ ಅವ್ರು ಬರೆದಿರುವಂಥ ಇಂಪಾರ್ಟೆಂಟ್ ವರ್ಕ್ಸ್ ಬಂದ್ಬಿಟ್ಟು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಗೆ ಪಂಪ ಭಾರತ ಅಂತಲೂ ಕೂಡ ನಾವು ಕರಿತೀವಿ. ಸೊ ನಾವು 3 ಜೆಮ್ಸ್ ಆಫ್ ಕನ್ನಡ ಲಿಟ್ರೇಚರ್ ಅಂತ ಕರಿತೀವಲ್ಲ, ಅದರಲ್ಲಿ ಒಬ್ಬರು ಪಂಪ. ಸೊ 3 ಜೆಮ್ಸು ಯಾರ್ಯಾರು ಅಂತ ನಾವು ನೋಡ್ಕೊಳ್ಳೋಣ. 3 ಜೆಮ್ಸ್ ಅಂತ ಯಾರ್ಯಾರನ್ನ ಕರಿತೀವಿ ನಾವು. ಸೊ ಅದರಲ್ಲಿ ಪಂಪ ಇದ್ದಾರೆ, ಅದಾದಮೇಲೆ ಪೊನ್ನ ಇದ್ದಾರೆ, ಅದಾದಮೇಲೆ ರನ್ನ ಇದ್ದಾರೆ. ಪಂಪ, ಪೊನ್ನ, ರನ್ನ. ಸೊ 3 ಇಂಪಾರ್ಟೆಂಟ್ ಪೋಯೆಟ್ಸ್ ಎಲ್ಲರನ್ನೂ ಸೇರಿಬಿಟ್ಟು ಏನಂತ ಕರೀತಾರೆ ಅಂತಂದರೆ 3 ಜೆಮ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ವರ್ಷ ಕೊಟ್ಟಿರೋಂಥ ಅವಾರ್ಡು ಯಾರಿಗೆ ಅಂತಂದರೆ ಅದು ಎನ್.ಎ. ಡಿಸೋಜಾ. ಪಂಪ ಅವಾರ್ಡು ಎನ್.ಎ. ಡಿಸೋಜಾ. ಇಷ್ಟು ನಮಗೆ ಬಸವ ಪುರಸ್ಕಾರ. ಸೊ ಈ ಬಸವ ಅವಾರ್ಡ್ ಅಥವಾ ಬಸವ ಪುರಸ್ಕಾರ ಇದನ್ನು ನೋಡಿ, ಫಸ್ಟು ಅವಾರ್ಡು ಸ್ಟಾರ್ಟ್ ಮಾಡಿರೋವಂಥದ್ದು 2000ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು 2000ಅಲ್ಲಿ. ಸೊ ರಿಲೇಟಿವ್ಲಿ ಹೊಸದು ಇದು. ನಾವು ಪಂಪ ಅವಾರ್ಡ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇದು ಹೊಸದು. ಅದಾದಮೇಲೆ ಇದರಲ್ಲಿ ರಿವಾರ್ಡು ಕೂಡ ಜಾಸ್ತಿ ಕೊಡ್ತಾರೆ. ರಿವಾರ್ಡು ಇದರಲ್ಲಿ 10 ಲ್ಯಾಕ್ ಕೊಡ್ತಾರೆ. ಸೊ ಇದು ನೋಡಿ, ನಾವು ಪಂಪ ಅವಾರ್ಡ್ ಅಂತ ನಾವು ನೋಡ್ಕೊಂಡಿದ್ವಲ್ಲ, ಅದು ಬಂದ್ಬಿಟ್ಟು ಲಿಟ್ರರಿ ವರ್ಕಿಗೆ ಕೊಟ್ಟಿರೋಂಥದ್ದು. ಸೊ ಇದು ಕೂಡ ನಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕನೇ ಕೊಡ್ತಾರೆ ಫಾರ್ ಅಚೀವ್ಮೆಂಟ್ಸ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಯಾವ್ಯಾವ ಫೀಲ್ಡ್ಸು ಅಂತಂದರೆ ಇದು ಲಿಟ್ರೇಚರಲ್ಲಿ ಅಚೀವ್ಮೆಂಟ್ ಮಾಡ್ಕೊಂಡಿರೋರಿಗೂ ಕೊಡ್ತಾರೆ. ಅದಾದಮೇಲೆ ಸೋಷಿಯಲ್ ಜಸ್ಟಿಸ್ಸು ಮತ್ತು ಹಾರ್ಮೋನಿ. ಸೊ ಲಿಟ್ರರಿ, ಸೋಷಿಯಲ್ ಜಸ್ಟಿಸ್ ಮತ್ತು ಹಾರ್ಮೋನಿಯಲ್ಲಿ ವರ್ಕ್ ಮಾಡಿರೋಂಥ ಅಂತಂದರೆ ಆ ಫೀಲ್ಡ್ಸಲ್ಲಿ ಅಚೀವ್ಮೆಂಟ್ ಮಾಡಿರೋವಂಥವ್ರಿಗೆ ರೆಕಗ್ನೈಸ್ ಮಾಡಿಕೊಂಡು ಇದನ್ನು ಕೊಡುವಂಥದ್ದು. ಸೊ ಇದನ್ನು ಬಸವ ಪುರಸ್ಕಾರ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರೋವಂಥದ್ದು. ಸೊ ನಾವು ಬಸವಣ್ಣ ಅವ್ರ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಅವರು 12th ಸೆಂಚುರಿ ಸೋಷಿಯಲ್ ರಿಫಾರ್ಮರ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ನಾವು ಇವಾಗ 2023 ಅವಾರ್ಡು 2022 ಅವಾರ್ಡು ಯಾರಿಗೆ ಕೊಟ್ಟಿದ್ರು ಅಂತ ನೋಡ್ಕೊಳ್ಳೋಣ. ಸೊ ಇದು ಬಸವ ಪುರಸ್ಕಾರ.
ಕೇಳೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ 2021ಇಂದನೇ ನೋಡ್ಕೊಂಬಿಡೋಣ ಒಂದು ಕೆಲಸ ಮಾಡಿ. ಸೊ 2021, 2022 ಮತ್ತು 2023. ಸೊ 2021ನಲ್ಲಿ ಯಾರಿಗೆ ಕೊಟ್ಟಿದ್ರು ಇದನ್ನು ಅಂತಂದರೆ ಬಸವಲಿಂಗ ಪಟ್ಟದೇವರು, ಆಯಿತಾ. ಸೊ ಬಸವಲಿಂಗ ಪಟ್ಟದೇವರು, ಸೊ ಇವರು ಸೀರು, ಸೊ ಅಂತಂದರೆ ಗುರುಗಳು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಬಂದ್ಬಿಟ್ಟು 2022 ಬಂದ್ಬಿಟ್ಟು NG ಮಹಾದೇವಪ್ಪ. ಸೊ ಇವ್ರು ನೋಡಿ ಪ್ರೊಫೆಸರು. ಮತ್ತು ಲೇಟೆಸ್ಟ್ ನಮಗೆ 2023 ಅಂತ ನಾವು ನೋಡ್ಕೋಬೇಕು ಅಂತಂದರೆ ಈ ಸರಿ ಆನಂದ್ ತೇಳ್ತುಂಬಡೆ. ಸೊ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗ್ತಾಯಿದ್ರೆ ಸಾರಿ. ಸೊ ಇವರು ನೋಡಿ ಸ್ಕಾಲರ್ ಮತ್ತು ಆ್ಯಕ್ಟಿವಿಸ್ಟ್. ಸೊ ಆನಂದ್ ತೇಳ್ತುಂಬಡೆ ಅಂತಂದರೆ ಅದು ಬಸವ ಪುರಸ್ಕಾರ. ಅದಾದಮೇಲೆ NA ಡಿಸೋಜ ಅಂತಂದರೆ ಅದು ನಮಗೆ ಪಂಪ ಅವಾರ್ಡು. ಸೊ ಇದಕ್ಕೆ ಶಾರ್ಟ್ಕಟ್ಟು ನಾವು ಯಾವ ಥರ ಏನೋ ಒಂದು ಮಾಡ್ಕೊಂಡಿರಬೇಕು. ಸೊ ಸುಮ್ಮನೆ ಅದು ಆ್ಯಕ್ಚುಲಿ ಬೇರೆ ಏನಾದ್ರು ಮಾಡ್ಕೊಳಕ್ಕೆ ಹೋದರೆ ಸ್ವಲ್ಪ ಹರ್ಟ್ ಆಗೋವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು ಜಸ್ಟ್ ಹಂಗೆ BA ಅಂತ ನೆನ್ಪಿಟ್ಕೊಂಡಿರಿ. ಅಂತಂದರೆ ಬಸವ ಪುರಸ್ಕಾರ ಅಂತಂದರೆ ಆನಂದ್ ಅವರು. ಇದರಲ್ಲಿ ಪ್ಯಾನ್ ಅಂತ ನೆನ್ಪಿಟ್ಕೊಂಡಿರ್ಬೋದು. ಪ್ಯಾನ್ ಅಂತಂದರೆ PA ಅಂತಂದರೆ ನಮಗೆ ಪಂಪ ಅವಾರ್ಡು, N ಅಂತಂದರೆ ಡಿಸೋಜಾ ಅಂತ ಆಗ್ಬಿಟ್ಟು, NA ಡಿಸೋಜ ಅಂತ ಆಗ್ಬಿಟ್ಟು. ಸೊ ಪ್ಯಾನು ಮತ್ತು BA ಅಂತ ಆಗ್ಬಿಟ್ಟು ಆ ಥರ ಏನಾದ್ರು ಒಂದು ಟ್ರಿಕ್ ಮಾಡ್ಕೊಂಡು ನೋಡ್ಕೊಂಡಿರಿ. ಯಾಕೆ ಅಂತಂದರೆ ಈ ಥರದ್ದು ಕ್ವೆಶನ್ಸು ಸಿಕ್ಕಾಪಟ್ಟೆ ಜಾಸ್ತಿ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ಇವಾಗಂತೂ ಅವಾರ್ಡ್ಸು ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿರುತ್ತೆ KPSCಗೆ. ಸೊ ಅದಕ್ಕೋಸ್ಕರ ಪಂಪ ಅವಾರ್ಡು, ಬಸವ ಪುರಸ್ಕಾರ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಸವ ಪಂಪ ಅವಾರ್ಡ್ ಜೊತೆಗೆ ಬೇರೆ ಇಂಪಾರ್ಟೆಂಟ್ ಅವಾರ್ಡ್ಸು ಕೂಡ ಇದ್ದಾವೆ. ಸೊ ಇವೆಲ್ಲದೂ ಕೂಡ ಸಿಕ್ಕಾಪಟ್ಟೆ ಫ್ಯಾಕ್ಚುಯಲು, ಬಟ್ ಅಂದ್ರೂ ಕೂಡ ಒಂದು ರೀಡಿಂಗ್ ಕೊಟ್ಟಿರೋಣ. ಎಕ್ಸಾಮಲ್ಲಿ ಕೇಳಿದ್ರೆ ನಮಗೆ ರೆಕಗ್ನೈಸ್ ಮಾಡೋದಕ್ಕೆ ಈಸಿ ಆಗಬೇಕು. ಅದಕ್ಕೋಸ್ಕರ ಫಸ್ಟ್ ಒಂದು ಬಂದ್ಬಿಟ್ಟು ದಾನ ಚಿಂತಾಮಣಿ ಅವಾರ್ಡ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕೊಟ್ಟಿರುವಂಥದ್ದು ಬಾನು ಮುಷ್ತಾಕ್ ಹಾಸನ್ ಅವರು. ಅದಾದಮೇಲೆ HS ಮುಕ್ತಾಯಕ್ಕ, ಸೊ ರಾಯಚೂರವರು. ಬಾನು ಮುಷ್ತಾಕ್ ಹಾಸನ್ ಅವರು, HS ಮುಕ್ತಾಯಕ್ಕ ರಾಯಚೂರವರು. BV ಕಾರಂತ್ ಅವಾರ್ಡು ಬಂದ್ಬಿಟ್ಟು ನಮಗೆ C ಬಸವಲಿಂಗಯ್ಯ ಬೆಂಗಳೂರವರು. ಅದಾದಮೇಲೆ ಸದಾನಂದ ಸುವರ್ಣ ಮಂಗಳೂರವರು, ಅವ್ರಿಗೆ ಕೊಟ್ಟಿರೋದು. ಸಂಗೊಳ್ಳಿ ರಾಯಣ್ಣ ಅವಾರ್ಡು ಇದು ನಮಗೆ K ಮರುಳ ಸಿದ್ದಪ್ಪ ಬೆಂಗಳೂರು. ಹಾಸನ್ ನಯೀಮ್ ಇದು ಬೆಳಗಾವಿಯವರು. ಅದಾದಮೇಲೆ K ರಾಮಯ್ಯ. ಅದಾದಮೇಲೆ JM ವೀರಸಂಗಯ್ಯ, ಸೊ ಇವರು ಬಳ್ಳಾರಿಯವರು ಮತ್ತು ಇಲ್ಲಿ ಕೋಲಾರವರು. ಸೊ ಇಷ್ಟು ಇರುವಂಥವ್ರು. ಸೊ ಇವರಿಗೆ ಸಂಗೊಳ್ಳಿ ರಾಯಣ್ಣ ಅವಾರ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟು ಅಕ್ಕಮಹಾದೇವಿ ಅವಾರ್ಡ್ ನೋಡ್ಕೋಬೇಕು ಅಂತಂದರೆ ಜಗನ್ಮಾತೆ ಅಕ್ಕಮಹಾದೇವಿ ಆಶ್ರಮ್ ಟ್ರಸ್ಟ್ ಧಾರವಾಡದು. ಅದಾದಮೇಲೆ R ಸುನಂದಮ್ಮ ಮಂಡ್ಯ ಅವರು. ಮೀನಾಕ್ಷಿ ಬಾಲೆ ಇಲ್ಲಿ ಕಲಬುರಗಿಯವರು. ಅದಾದಮೇಲೆ ಡಾಕ್ಟರ್ ವಸುಂಧರಾ ಭೂಪತಿ ಬೆಂಗಳೂರವರು. ಇವರಿಗೆ 4 ಜನರಿಗೂ ಕೂಡ ಇಲ್ಲಿ ಇದು ಒಂದು ಟ್ರಸ್ಟು ಮತ್ತು 3 ಜನರಿಗೆ ಅಕ್ಕಮಹಾದೇವಿ ಅವಾರ್ಡ್ ಕೊಟ್ಟಿದ್ದಾರೆ. ಕನಕಶ್ರೀ ಅವಾರ್ಡ್ ಕೊಟ್ಟಿರುವಂಥದ್ದು ನಮಗೆ ಲಿಂಗದಹಳ್ಳಿ ಹಾಲಪ್ಪ ಹಾವೇರಿಯವರು. ಅದಾದಮೇಲೆ ಶಿವರಾಮ್ ಶೆಟ್ಟಿ ಮಂಗಳೂರವರು. ನೆಕ್ಸ್ಟು ಸಂತ ಶಿಶುನಾಳ ಶರೀಫ್ ಅವಾರ್ಡು. ಸೊ ಇದು ಸಿಂಗರ್ಸಿಗೆ ಕೊಟ್ಟಿರೋದಂಥದ್ದು. ಸೊ ಕಸ್ತೂರಿ ಶಂಕರ್ ಬೆಂಗಳೂರವರು. ಅದಾದಮೇಲೆ NB ಶಿವಲಿಂಗಪ್ಪ ಇವರು ಶಿವಮೊಗ್ಗ ಅವರು. ಸೊ ಇಷ್ಟು ಇರೋಂಥದ್ದು ಇಂಪಾರ್ಟೆಂಟ್ ಅವಾರ್ಡು. ಸೊ ಜಾಸ್ತಿನೇ ಇದಾವೆ ಇದು ಆ್ಯಕ್ಚುಲಿ. ಸೊ ಒಂದೇ ಸರಿಗೆ ಅವಾರ್ಡೆಲ್ಲ ಅನೌನ್ಸ್ ಮಾಡ್ಕೊಂಡಿರೋವಂಥದ್ದು ಇದು. ಸೊ ಆ್ಯಕ್ಚುಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಬಸವ ಪುರಸ್ಕಾರ ನಾವು ನೋಡ್ಕೊಂಡಲ್ವ 2022, 2023. ಸೊ 2022ದು NG ಮಹಾದೇವಪ್ಪ ಅವರಿಗೆ, 2023ದು ಆನಂದ್ ತೇಳ್ತುಂಬಡೆ ಅವರಿಗೆ ಕೊಟ್ಟಿರೋವಂಥದ್ದು ಅಂತ. ಸೊ ಎರಡೂ ಕೂಡ ಇದೇ ವರ್ಷ ಅನೌನ್ಸ್ ಮಾಡಿರೋವಂಥದ್ದು. ಒಂದು ಹೋದ ವರ್ಷದವ್ರಿಗೆ ಮತ್ತು ಇನ್ನೊಂದು ಈ ವರ್ಷದವ್ರಿಗೆ ಅಂತ ಹೇಳ್ಬಿಟ್ಟು ಇದೇ ವರ್ಷ ಅದನ್ನು ಅನೌನ್ಸ್ ಮಾಡ್ಕೊಂಡಿರೋವಂಥದ್ದು. ಇದನ್ನೆಲ್ಲ ಬಿಟ್ಟು ಮತ್ತೆ ಬೇರೆನೂ ಕೂಡ ಅವಾರ್ಡ್ಸ್ ಕೊಟ್ಟಿದ್ದಾರೆ. ಬಟ್ ಇವೆಲ್ಲದು ನಮಗೆ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಇವನ್ನೆಲ್ಲದನ್ನೂ ಒಂದು ರೀಡಿಂಗ್ ಕೊಟ್ಟಿರಿ. ಪದೇ ರಿವಿಷನ್ ಮಾಡ್ತಾಯಿರಿ ಇವನ್ನೆಲ್ಲದನ್ನೂ, ಅಂತಂದರೆ ಈಸಿಯಾಗಿರುತ್ತೆ. ಯಾಕಂತಂದರೆ ಫ್ಯಾಕ್ಚುಯಲ್ ಅಲ್ಲ, ಮರ್ತೋಗೋಂಥ ಚಾನ್ಸಸ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅದಕ್ಕೆ. ನೆಕ್ಸ್ಟು ನಮಗೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್. ಸೊ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ನಮಗೆ ಮಂಕಿ ಫೀವರು. ರೀಸೆಂಟ್ ಅಂತಂದರೆ 2023 ಕರ್ನಾಟಕದಲ್ಲಿ ಇದರ ಔಟ್ಬ್ರೇಕು ಕೂಡ ಆಗಿತ್ತು. ಸೊ ಅದಕ್ಕೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಸೊ ಯಾವುದರಿಂದ ಫಾರ್ಮ್ ಆಗುತ್ತೆ ಅಂತಂದರೆ ಇದು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಏನಿದೆಯಲ್ಲ ಇದು KFD ವೈರಸ್ಸಿಂದನೇ ನಮಗೆ ಫಾರ್ಮ್ ಆಗುವಂಥದ್ದು. ಸೊ ಇದರಲ್ಲಿ ನಾವು ನೋಡಬೇಕು ಅಂತಂದರೆ ಹ್ಯೂಮನ್ಸ್ ಮತ್ತು ಮಂಕೀಸು, ಹ್ಯೂಮನ್ಸ್
ಮತ್ತು ಮಂಕೀಸು ಇಬ್ಬರೂ ಕೂಡ ಇದು ಅಫೆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದು ಮಂಕಿ ಡಿಸೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಇದನ್ನು. ಪ್ಲಸ್ ಇದನ್ನು ಫಸ್ಟು ಐಡೆಂಟಿಫೈ ಮಾಡ್ಕೊಂಡಿರೋಂಥದ್ದೇ ಇದನ್ನು ಕ್ಯಾಸನೂರ್ ಫಾರೆಸ್ಟಲ್ಲಿ. ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡಿರೋಂಥದ್ದೇ ಕ್ಯಾಸನೂರ್ ಫಾರೆಸ್ಟಲ್ಲಿ. ಕ್ಯಾಸನೂರ್ ಫಾರೆಸ್ಟ್ ಎಲ್ಲಿರುವಂಥದ್ದು ಅಂತಂದರೆ ನಮಗೆ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ. ಕ್ಯಾಸನೂರ್ ಫಾರೆಸ್ಟ್ ಇರುವಂಥದ್ದು ನಮಗೆ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ, ಅಲ್ಲೇ ಐಡೆಂಟಿಫೈ ಮಾಡ್ಕೊಂಡಿರುವಂಥದ್ದು. ಸೊ ಅದಕ್ಕೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಇದನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದು 1957 ಟೈಮಲ್ಲಿ. ಯಾಕಂತಂದರೆ ಮಂಕಿಗಳು ಅಂತಂದರೆ ಮಂಕಿಗಳ ಡೆತ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿತ್ತು. ಅವುಗಳ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಾಗ ಗೊತ್ತಾಯಿತು ಸೊ ಇದು ಒಂದು ಡಿಸೀಸ್ ಇರೋವಂಥದ್ದು, ವೈರಸ್ ಡಿಸೀಸ್ ಇರೋವಂಥದ್ದು ಅಂತ ಹೇಳ್ಬಿಟ್ಟು. ಟ್ರಾನ್ಸ್ಮಿಷನ್ ಹೆಂಗಾಗುತ್ತೆ ಅಂತಂದರೆ ನಮಗೆ ರೋಡೆಂಟ್ಸು, ಶ್ರೀವ್ಸು ಮತ್ತು ಮಂಕೀಸ್ ಮೂಲಕ ನಮಗೆ ಇದು ಟ್ರಾನ್ಸ್ಮಿಷನ್ ಆಗ್ತಾ ಇರತ್ತೆ. ಸೊ ಇನ್ಫೆಕ್ಟೆಡ್ ಆ್ಯನಿಮಲ್ ಜೊತೆಗೆ ಏನಾದರೂ ಮನುಷ್ಯರು ಕಾಂಟ್ಯಾಕ್ಟಲ್ಲಿ ಬಂದರೆ ಅವ್ರಿಗೆ ಅದು ಡಿಸೀಸು ಬರುತ್ತೆ ಅಂತ ಹೇಳ್ಬಿಟ್ಟು ಆಗಿರೋಂಥದ್ದು ಅದು. ಸೊ ಇದಕ್ಕೆ ಪ್ರಾಪರಾಗಿ ಇದಕ್ಕೋಸ್ಕರನೇ ಇರೋವಂಥ ಟ್ರೀಟ್ಮೆಂಟ್ ಏನೂ ಅವೈಲೇಬಲ್ ಇಲ್ಲ. ಯೂಶ್ವಲಾಗಿ ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಬರೋವಂಥ ಸಿಮ್ಟಮ್ಸು, ಈಗ ಎಕ್ಸಾಂಪಲು ಹೆಡ್ಏಕು, ಬಾಡಿ ಪೇನು, ಅದಾದಮೇಲೆ ಹೈ ಫೀವರ್ ಇವೆಲ್ಲದು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಸಿಮ್ಟಮ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಡಿಸೀಸ್ಗೆ ಅಂತಲೇ ಟ್ರೀಟ್ಮೆಂಟ್ ಇರೋಲ್ಲ, ಸಿಮ್ಟಮ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಇದರಲ್ಲಿ. ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು ಡಿಜಿಟಲ್ ಡಿಟಾಕ್ಸ್ ಅಂತ. ಸೊ ಡಿಜಿಟಲ್ ಡಿಟಾಕ್ಸು ಕರ್ನಾಟಕ ಗೌರ್ಮೆಂಟ್ ಯಾರ ಜೊತೆ ಕೊಲ್ಯಾಬ್ರೇಷನಲ್ಲಿ ಲಾಂಚ್ ಮಾಡಿರೋಂಥದ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಇದನ್ನು ಕರ್ನಾಟಕ ಗೌರ್ಮೆಂಟು AIGDF ಅಂತಂದರೆ ಏನು, ನಮಗೆ ಆಲ್ ಇಂಡಿಯಾ ಗೇಮ್ ಡೆವಲಪರ್ಸ್ ಫೋರಮ್. ಸೊ ಓವರಾಲ್ ಆಗಿ ನಾವು ನೋಡ್ಕೋಬೇಕು ಅಂತಂದರೆ ಈ ಡಿಜಿಟಲ್ ಡಿಟಾಕ್ಸ್ ಏನಿದೆಯಲ್ಲ ಇದು ಜನ ಏನು ನಮಗೆ ಫೋನ್ನಲ್ಲಿ, ಸೋಷಿಯಲ್ ಮೀಡಿಯಲ್ಲಿ, ಡಿಜಿಟಲ್ ಡಿವೈಸಸಲ್ಲಿ ಏನು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಾರಲ್ಲ ಅದನ್ನು ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು. ಅದ್ರ ಜೊತೆಗೆ ರೆಸ್ಪಾನ್ಸಿಬಲ್ ಗೇಮಿಂಗು ಪ್ಲಸ್ ರೆಡ್ಯೂಸ್ ಡಿಜಿಟಲ್ ಟೈಮ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರೋಣ ಅಷ್ಟೇ. ಡಿಜಿಟಲ್ ಟೈಮು ಅಂತಂದರೆ ಎಲೆಕ್ಟ್ರಾನಿಕ್ಸಲ್ಲಿ ನಾವೇನು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಡಿವೈಸಸಲ್ಲಿ ಜಾಸ್ತಿ ಎಮ್ಮರ್ಸ್ ಆಗಿರ್ತೀವಲ್ಲ, ಸೊ ಅದರಲ್ಲಿ ಎಮ್ಮರ್ಸ್ ಆಗಿರೋವಂಥದ್ದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು, ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂತಂದರೆ ಇದರಲ್ಲಿ ಇನಿಷಿಯೇಟಿವ್ ಏನು ಮಾಡುತ್ತೆ ಅಂತಂದರೆ ಇದು ಗೈಡ್ ಮಾಡುತ್ತೆ ನಾನ್ ಡಿಜಿಟಲ್ ಫ್ರೀ ಟೈಮ್ನ ಯಾವ ಥರ ಮೀನಿಂಗ್ಫುಲ್ ವೇಯಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ರೆಡ್ಯೂಸ್ ಸ್ಕ್ರೀನ್ ಟೈಮ್ ಅಂತ ಬರೆದಿರ್ತೀನಿ ನಾನು, ರೆಡ್ಯೂಸ್ ಸ್ಕ್ರೀನ್ ಟೈಮ್. ಸೊ ಡೈರೆಕ್ಟಾಗಿ ಅಷ್ಟೇ ಕೇಳ್ತಾ ಇರ್ತಾರೆ, ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರ ಜೊತೆ ಕೊಲ್ಯಾಬ್ರೇಷನಲ್ಲಿರುವಂಥದ್ದು, ಅದ್ರ ಜೊತೆಗೆ ಏನು ಪರ್ಪಸ್ ಇರೋವಂಥದ್ದು ಇದು ಡಿಜಿಟಲ್ ಡಿಟಾಕ್ಸಿಂದು ಅಂತ ಕೇಳ್ತಾರೆ. ಅಷ್ಟು ನೋಡ್ಕೊಂಡಿದ್ರೆ ಸಾಕಾಗಿರುತ್ತೆ ನಮಗೆ. ನೆಕ್ಸ್ಟು ನಮ್ಗೆ ಇಂಪಾರ್ಟೆಂಟ್ ಇರೋವಂಥದ್ದು ASER. ಸೊ ASER ಅಂತಂದರೆ ಏನಾಗುತ್ತೆ ನಮಗೆ, ಆ್ಯನ್ಯುವಲ್ ಸ್ಟೇಟಸ್ ಎಜುಕೇಷನ್ ರಿಲೇಟೆಡ್ ಇದು. ಸೊ ಆ್ಯನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯಾದಲ್ಲಿ ಯಾವ ಥರ ಎಜುಕೇಷನಿನ ರಿಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ಮಾಡಿಕೊಂಡು ಕೊಡೋವಂಥ ರಿಪೋರ್ಟ್ ಇದು, ಆ್ಯನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟು. ಸೊ ಇದರ ಟೈಟಲ್ ಏನಿತ್ತು ಅಂತಂದರೆ ಬಿಯಾಂಡ್ ಬೇಸಿಕ್ಸ್. ಇದರ ಟೈಟಲ್ ಬಂದ್ಬಿಟ್ಟು ಇದ್ದಿದ್ದು ಬಿಯಾಂಡ್ ಬೇಸಿಕ್ಸ್ ಅಂತ. ಯಾವುದು, ಆ್ಯನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು. ಸೊ ಇದು ಏನು ಮಾಡುತ್ತೆ, ಪರ್ಪಸ್ ಏನಿರುತ್ತೆ ಅಂತಂದರೆ 14 ಏಜಿಂದ 18 ಇಯರ್ಸು ಏನು ನಮಗೆ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಎಸ್ಪೆಷಲಿ ನಮಗೆ ರೂರಲ್ ಇಂಡಿಯಾದಲ್ಲಿ, ಅವರ ಕಾಂಪ್ರಿಹೆನ್ಸಿವ್ ಅನಾಲಿಸಿಸ್ ಒಂದು ಸ್ಕ್ರೀನ್ಶಾಟು ನಮಗೆ ಕೊಡ್ತಾ ಇರುತ್ತೆ, ಯಾವ ಥರ ಅವರಲ್ಲಿ ಎಜುಕೇಷನ್ ಸಿಸ್ಟಮ್ ಇದೆ ಅಂತ ಹೇಳಿ. ಸೊ ಇದನ್ನು ಪಬ್ಲಿಷ್ ಯಾರು ಮಾಡುವಂಥದ್ದು ಅಂತಂದರೆ ಅದನ್ನು ಪ್ರಥಮ್ ಫೌಂಡೇಶನ್ ಅಂತ ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟು ನಮಗೆ ಪ್ರಥಮ್ ಫೌಂಡೇಶನ್. ಸೊ ಇವಾಗವರೆಗೂ ನಾವೇನು ನೋಡ್ಕೊಂಡಿರೋವಂಥದ್ದು ಒಂದು ಆ್ಯನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ 2023, ಟೈಟಲ್ ಬಂದ್ಬಿಟ್ಟು ಬಿಯಾಂಡ್ ಬೇಸಿಕ್ಸು, ಪಬ್ಲಿಷ್ ಮಾಡುವಂಥದ್ದು ನಮಗೆ ಪ್ರಥಮ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು. ಏನು ಮಾಡಿತ್ತು ಅಂತಂದರೆ ಟೋಟಲಾಗಿ 26 ಸ್ಟೇಟ್ಸಲ್ಲಿ 28 ಡಿಸ್ಟ್ರಿಕ್ಟ್ಸಲ್ಲಿ ಸರ್ವೆ ಮಾಡ್ಕೊಂಡಿದ್ದಿತ್ತು. ಸೊ ಈಗ ನಾವು ಸ್ಟೇಟ್ ಕರೆಂಟ್ ಅಫೇರ್ಸಲ್ಲಿ ಯಾಕೆ ನೋಡ್ಕೊತಾ ಇದ್ದೀವಿ ಅಂತಂದರೆ ಕರ್ನಾಟಕದಲ್ಲಿ ಅದು ಸರ್ವೆ ಮಾಡ್ಕೊಂಡಿರೋಂಥ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಮೈಸೂರಲ್ಲಿ ಅದು ಸರ್ವೆ ಮಾಡ್ಕೊಂಡಿದ್ದಿತ್ತು. ಸೊ ಇದರಲ್ಲಿ ಆಲ್ಮೋಸ್ಟ್ 28 ಡಿಸ್ಟ್ರಿಕ್ಟ್ಸ್ ಅಂತಂದರೆ ನಿಯರ್ಲಿ 34,745 ಯೂತ್
ಅವ್ರನ್ನ ಕವರ್ ಮಾಡ್ಕೊಂಡಿದ್ದಿತ್ತು. ಏಜ್ ಅಷ್ಟು 14 ಇಯರ್ಸಿಂದ 18 ಇಯರ್ಸು. ಸೊ ಇಲ್ಲಿ ಕನ್ಫ್ಯೂಸ್ ಮಾಡೋವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಇದರಲ್ಲಿ ಏನಿತ್ತು ಅಂತಂದರೆ ರೀಡಿಂಗ್ ಹ್ಯಾಬಿಟ್ಸ್ ಯಾವ ಥರ ಇದೆ ಮಕ್ಕಳಿಂದು, ಅದಾದಮೇಲೆ ಮ್ಯಾಥ್ಸ್ ಯಾವ ಥರ ಇದೆ, ಇಂಗ್ಲೀಷ್ ಸ್ಕಿಲ್ಸ್ ಯಾವ ಥರ ಇದೆ, ಯಾವ ಥರ ಅವರು ಡೈಲಿ ಲೈಫ್ ಸ್ಪೆಂಡ್ ಮಾಡ್ತಾರೆ ಸ್ಕೂಲಲ್ಲಿ, ಅದಾದಮೇಲೆ ಒಂದು ಸರಿ ಏನಾದರೂ ಬೋರ್ಡ್ ಮೇಲೆ ಬರೆದ್ರೆ ಅವ್ರದ್ದು ಎಬಿಲಿಟಿ ಎಷ್ಟಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಈ ಥರದ್ದೆಲ್ಲದು ಕೂಡ ನಮಗೆ ಅನಾಲಿಸಿಸ್ ಒಂದು ಮಾಡ್ಕೊತಾ ಇರ್ತಾರೆ. ಸೊ ಇದರ ಪ್ರೀವಿಯಸ್ ಅನಾಲಿಸಿಸ್ ಬಂದ್ಬಿಟ್ಟು 2017 ಮಾಡ್ಕೊಂಡಿದ್ದು. ಆ ಟೈಮಲ್ಲಿ ಎನ್ರೋಲ್ಮೆಂಟ್ ಇದ್ದಿದ್ದು 85.6% ಅಂತಂದರೆ ಎನ್ರೋಲ್ಮೆಂಟ್ ಎಷ್ಟು ಮಕ್ಕಳು ಇಲ್ಲಿ ಸ್ಕೂಲಿಗೆ ಬರ್ತಾರೆ ಅಂತ ಹೇಳಿ. ಸೊ ಅದೇ ನಾವು ಇವಾಗ 2023 ರಿಪೋರ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಇದು ಜಾಸ್ತಿ ಆಗಿದೆ. ಈಗ 86.8%ಗೆ ಇದು ಇನ್ಕ್ರೀಸ್ ಆಗಿದೆ. ಸೊ ನಮ್ಮ ಸ್ಟೇಟಲ್ಲಿ ಯಾವ ಡಿಸ್ಟ್ರಿಕ್ಟ್ ಕನ್ಸಿಡರ್ ಮಾಡ್ಕೊಂಡಿದ್ರು ಅಂತಂದರೆ ಮೈಸೂರಲ್ಲಿ ಇದನ್ನು ಸರ್ವೆ ಮಾಡ್ಕೊಂಡಿದ್ರು. ನೆಕ್ಸ್ಟು ಕೆಲವೊಂದು ಹೊಸ ಸಾಫ್ಟ್ವೇರ್ಸ್ಗಳಿದ್ದಾವೆ, ಅವುಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡಿರೋಣ. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಪೊಲೀಸ್ IT V2 ಅಂತ. ಸೊ ಪೊಲೀಸ್ IT V2 ಏನು ಮಾಡುತ್ತೆ ಅಂತಂದರೆ ಈ FIR ಅಂತಂದರೆ ನಮಗೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ಸ್ ಏನಿರುತ್ತಲ್ಲ, ಸೊ ಇದರ ಓವರ್ ಆಲ್ ಫಂಕ್ಷನ್ಸ್ನ ನೋಡ್ಕೊತಾ ಇರುತ್ತೆ. ಅಂತಂದರೆ FIRಲ್ಲಿ ಪೊಲೀಸಿಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಅಂತಂದರೆ ಒಂದು ಕೇಸು ಮುಗಿಯೋವರೆಗೂ ಕೂಡ ಅದನ್ನು ನೋಡ್ಕೊತಾ ಇರುತ್ತೆ. ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಸ್ ಮಷಿನ್ ಲರ್ನಿಂಗ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಏನು ಮಾಡ್ತಾರೆ ಅಂತಂದರೆ ಇದರಲ್ಲಿ ಪೊಲೀಸಿಗೆ ಇದು ರಿಜಿಸ್ಟ್ರೇಷನ್ ಮಾಡ್ಕೊತಾ ಇರ್ತಾರಲ್ಲ FIR, ಸೊ ಆ ಟೈಮಿಂದ ಮತ್ತು ಕಂಪ್ಲೀಟಾಗಿ ಕೇಸ್ ಮುಗಿಯೋವರೆಗೂ ಕೂಡ ಪ್ರಾಪರಾಗಿ ಒಂದು ಅಸಿಸ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ಲಾಂಚ್ ಮಾಡಿರೋವಂಥದ್ದು, ಆಯಿತಾ. ಸೊ ಇದೊಂದು ಸಾಫ್ಟ್ವೇರು. ಸೊ ಅದಕ್ಕೋಸ್ಕರ ಇದು AI ಮತ್ತು ML ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀನಿ. ಅಂದರೆ ಫುಲ್ಲು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮಷಿನ್ ಲರ್ನಿಂಗ್ ಅಂತ ಬರ್ತಿಲ್ಲ. ಸೊ ನೆಕ್ಸ್ಟು AI ಮತ್ತು ML ಅಂತ ಏನೇ ಇದ್ರೂ ಕೂಡ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್. ಅದ್ರ ಜೊತೆಗೆ AI ಮತ್ತು ML ಎಲ್ಲೇ ನೀವು ನ್ಯೂಸಲ್ಲಿ ನೋಡಿದ್ರೂ ಕೂಡ ಅದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿಗೆ. ನೆಕ್ಸ್ಟು ಬಂದ್ಬಿಟ್ಟು ITPA ಸರಳ್, ಇದೊಂದು ಮೊಬೈಲ್ ಅಪ್ಲಿಕೇಶನ್ ಇದು, ಆಯಿತಾ. ITPA ಸರಳ್ ಇದೊಂದು ಮೊಬೈಲ್ ಅಪ್ಲಿಕೇಶನ್. ಇದರಲ್ಲಿ ಏನು ಮಾಡುತ್ತೆ ಅಂತಂದರೆ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಪೊಲೀಸಿಗೆ ಗೈಡೆನ್ಸ್ ಕೊಡುತ್ತೆ. ಪೊಲೀಸ್ ಗೈಡೆನ್ಸ್ ಅಂತಂದರೆ ಪೊಲೀಸಿಂದ ಗೈಡೆನ್ಸ್ ಅಲ್ಲ, ಪೊಲೀಸಿಗೆ ಗೈಡೆನ್ಸು ಅಂತಂದರೆ ಏನು. ಈಗ ಎಕ್ಸಾಂಪಲು ಯಾವ ಲಾ ಒಂದು ಕೇಸಿಗೆ ಅಪ್ಲೈ ಆಗುತ್ತೆ ಅದನ್ನು ಹುಡುಕಬೇಕು ಅಂತಂದರೆ, ಇಲ್ಲ ಅಂತಂದರೆ ರಿಕ್ವೈರ್ಡು ಡಾಕ್ಯುಮೆಂಟ್ಸ್ಗಳನ್ನೇನಾದರೂ ಹುಡುಕಬೇಕು ಅಂತಂದರೆ, ಇಲ್ಲ ಅಂತಂದರೆ ಏನು ಪ್ರೊಸೀಜರು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅಂತಂದರೆ, ಅದಾದಮೇಲೆ ಶೆಲ್ಟರ್ ಹೋಮ್ಸಲ್ಲಿ ವಿಕ್ಟಿಮ್ಸು ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ಏನಾಗ್ತಾ ಇರುತ್ತಲ್ಲ ಅದರ ರಿಲೇಟೆಡ್ ಏನಾದ್ರು ಅಪ್ಲಿಕೇಬಲ್ ಮಾಡ್ಕೋಬೇಕು ಅಂತಂದರೆ, ಸೊ ವಿಕ್ಟಿಮ್ಸ್ ಆಫ್ ಹ್ಯೂಮನ್ ಟ್ರಾಫಿಕಿಂಗಿಗೆ ನಾವು ಇನ್ನೊಂದು ಹೆಸರು ಏನಿದೆ ಅಂತಂದರೆ ಮಾಡರ್ನ್ ಇರಾ ಸ್ಲೇವರಿ ಅಂತಲೂ ಕೂಡ ಕರಿತೀವಿ ನಾವು ಇದನ್ನು. ಮಾಡರ್ನ್ ಇರಾ ಸ್ಲೇವರಿ ಅಂತಲೂ ಕೂಡ ಕರಿತೀವಿ. ಸೊ ಇವು ಎಲ್ಲದರ ರಿಲೇಟೆಡ್ ಗೈಡೆನ್ಸು ಪೊಲೀಸಿಗೆ ಕೊಡ್ತಾ ಇರುತ್ತಿದ್ದು. ಸೊ ಅದಕ್ಕೋಸ್ಕರ ಅಂತ ಲಾಂಚ್ ಮಾಡಿರೋಂಥದ್ದು ಇದು ಅಪ್ಲಿಕೇಶನು ITPA ಸರಳ್ ಅಂತ ಹೇಳ್ಬಿಟ್ಟು, ITPA ಸರಳ್ ಅಂತ. ಅದ್ರ ಜೊತೆಗೆ ಇನ್ನೊಂದು ಪೊಲೀಸ್ ಮಿತ್ರ ಅಂತಲೂ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಈ ಪೊಲೀಸ್ ಮಿತ್ರ ಏನಿದೆಯಲ್ಲ ಇದೊಂದು ಚಾಟ್ ಬಾಟ್. ಇದು ಚಾಟ್ ಬಾಟ್ ಯಾವುದನ್ನು ಯೂಸ್ ಮಾಡ್ಕೊಳ್ಳುತ್ತೆ ಅಂತಂದರೆ ChatGPTನ ಯೂಸ್ ಮಾಡ್ಕೊಳ್ಳುತ್ತಿದ್ದು. ChatGPTನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಈ ChatGPTನೂ ಕೂಡ ನಮಗೆ ಸಖತ್ ಇಂಪಾರ್ಟೆಂಟು. ಎಸ್ಪೆಷಲಿ ಈ ChatGPTಯಲ್ಲಿ GPT ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು. GPT ಫುಲ್ ಫಾರ್ಮು ನಮಗೆ ಗೊತ್ತಿರಬೇಕು. ಸೊ ಅದನ್ನು ನಾವು ಒಂದ್ಸರಿ ನೋಡ್ಕೊಳ್ಳೋಣ. GPT ಅಂತಂದರೆ ನಮಗೇನಾಗುತ್ತೆ ಇಲ್ಲಿ ಜನರೇಟಿವ್ ಪ್ರೀ ಟ್ರೈನ್ಡ್, ಮುಂಚೆನೇ ಟ್ರೈನ್ ಆಗಿರೋಂಥ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ಸ್. ಸೊ ಅದಕ್ಕೆ ChatGPT ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ChatGPT ಜೊತೆಗೆ ಕಂಜಂಕ್ಷನ್ ಮಾಡಿಬಿಟ್ಟು ಅಂತಂದರೆ ಅದ್ರ ಜೊತೆ ಕೊಲ್ಯಾಬ್ ಮಾಡಿಕೊಂಡು ಅದನ್ನು ಅಂತಂದರೆ ಪ್ರಾಪರ್ ChatGPTಗೆ ಕೊಲ್ಯಾಬ್ ಅಂತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಇವ್ರೇನು ಮಾಡ್ತಾರೆ ಅಂತಂದರೆ ಕೆಲವೊಂದು ಕ್ವೆಶನ್ಸಿಗೆ ಆನ್ಸರ್ ಕೊಡ್ತಾ ಇರ್ತಾರೆ. ಅಂತಂದರೆ ಸೈಬರ್ ಕ್ರೈಮ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ನು, ಇಲ್ಲ ಅಂತಂದರೆ ನಮಗೆ ಟ್ರಾಫಿಕ್ ರಿಲೇಟೆಡ್ ಏನಾದರೂ ರೂಲ್ಸ್ ರೆಗ್ಯುಲೇಷನ್ನು, ಅದಾದಮೇಲೆ ವುಮನ್ ರಿಲೇಟೆಡ್ ಇಶ್ಯೂಸು, ಅದಾದಮೇಲೆ ಚಿಲ್ಡ್ರನ್ ರಿಲೇಟೆಡ್ ಇಶ್ಯೂಸು, ಸೀನಿಯರ್ ಸಿಟಿಸನ್ಸ್ ರಿಲೇಟೆಡ್ ಏನಾದರೂ ಕ್ವೇರೀಸ್ ಇದ್ದರೆ ಅದಕ್ಕೆ ಅಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾಟ್ ಬಾಟ್ ಇರುತ್ತಲ್ಲ, ಸೊ ಆ ಥರ ಚಾಟ್ ಬಾಟನ್ನು ಇವರು ಪೊಲೀಸ್ ಮಿತ್ರ ಅಂತ ಇಟ್ಟಿರುವಂಥದ್ದು. ಸೊ ಯಾವುದ್ಯಾವ್ದು ನಾವು ನೋಡ್ಕೊಂಡಿರುವಂಥದ್ದು ಪೊಲೀಸ್ IT V2 ಅಂತಂದರೆ ಯೂಶ್ವಲಾಗಿ ಸೆಕೆಂಡ್ ವರ್ಷನ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ.
ಬಟ್ ಇದರಲ್ಲಿ ಸೆಕೆಂಡ್ ವರ್ಷನ್ನೋ ಇಲ್ವೋ ಅಂತ ಆಗ್ಬಿಟ್ಟು ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ಅದಕ್ಕೆ ನೆಕ್ಸ್ಟು ITPA ಸರಳ್ ಅಂತ, ಇದು ಮೊಬೈಲ್ ಅಪ್ಲಿಕೇಶನ್. ಪೊಲೀಸ್ ITV2 ಬಂದ್ಬಿಟ್ಟು ಒಂದು ಸಾಫ್ಟ್ವೇರು, ಅವರು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಂಥದ್ದು. ಇದು ಬಂದ್ಬಿಟ್ಟು ಮೊಬೈಲ್ ಅಪ್ಲಿಕೇಶನ್. ನೆಕ್ಸ್ಟು ಪೊಲೀಸ್ ಮಿತ್ರ ಅನ್ನೋದೊಂದು ಚಾಟ್ ಬಾಟ್. ನೆಕ್ಸ್ಟು ನಮಗೆ ಸೆಂಟರ್ ಫಾರ್ AI. ಸೆಂಟರ್ ಫಾರ್ AI ಅಂತಂದರೆ ನಮ್ಗೆ ಗೊತ್ತಿರೋಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಥರದೊಂದು ಸೆಂಟರ್ ಫಾರ್ AIನ ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋವಂಥದ್ದು. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇದರಲ್ಲಿ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಸೈನ್ ಮಾಡ್ಕೊಂಡಿದೆ. ಯಾರ ಜೊತೆಗೆ ಅಂತಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್. ಸೊ ಯಾರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಇಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ ಸೆಂಟರ್ ಫಾರ್ AI ಅಂತಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗುತ್ತೆ. ಸೊ ಇದು ನಮಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಇದರಿಂದ ಏನಾಗುತ್ತೆ ಅಂತಂದರೆ ಇನ್ವೆಸ್ಟ್ಮೆಂಟ್ಸು ಪ್ಲಸ್ ಜಾಬ್ ಅಪಾರ್ಚುನಿಟೀಸು ಅವೆಲ್ಲದು ಕೂಡ ಮಲ್ಟಿಪ್ಲೈ ಆಗುತ್ತೆ ಆ ರೀಜನಲ್ಲಿ. ಸೊ ಅದಕ್ಕೆ ಕರ್ನಾಟಕದ್ದು ಫಸ್ಟ್ ಸೆಂಟರ್ ಫಾರ್ AI ಇದನ್ನು ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋವಂಥದ್ದು ವರ್ಲ್ಡ್ ಎಕನಾಮಿಕ್ ಫೋರಮ್ಮು. ಸೊ ಈ ಥರದೊಂದು ಫೋರಮ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ರೆ ಫೋರಮಲ್ಲಿ ಯೂಶ್ವಲಾಗಿ ನಮಗೆ ಡಿಸ್ಕಷನ್ಸು ಅವೆಲ್ಲದು ಕೂಡ ಆಗ್ತಾ ಇರುತ್ತಲ್ಲ. ಸೊ ಅದಕ್ಕೆ ಇದರಲ್ಲಿ ಏನಾಗುತ್ತೆ ಅಂತಂದರೆ AI ರಿಲೇಟೆಡ್ ಎಥಿಕ್ಸ್ ಆಗಿರ್ಬೋದು ಅಥವಾ AI ಸ್ಟಾರ್ಟಪ್ಸುಗೆ ಗ್ಲೋಬಲ್ ವಿಸಿಬಿಲಿಟಿ, ಅದರ ರಿಲೇಟೆಡ್ ಪ್ರಮೋಷನ್ಸ್ ಆಗಿರ್ಬೋದು, ಕೊಲಾಬ್ರೇಷನ್ ಅಪಾರ್ಚುನಿಟೀಸು, ಈ ಥರದ್ದೆಲ್ಲದು ಕೂಡ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇದು ಸೆಂಟರ್ ಫಾರ್ AI ಕರ್ನಾಟಕದಲ್ಲಿ ಯಾರು ಎಸ್ಟಾಬ್ಲಿಷ್ ಮಾಡ್ತಾರಂತೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಜೊತೆಗೆ ಕೊಲಾಬ್ರೇಷನಲ್ಲಿ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಸೈನ್ ಮಾಡ್ಕೊಂಡಿರೋವಂಥದ್ದು. ಕರ್ನಾಟಕ ಗೌರ್ಮೆಂಟು ಒಂದು ಪಾಲಿಸಿ ಪಾಸ್ ಮಾಡಿದೆ. ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ 33% ರಿಸರ್ವೇಷನ್ ಪ್ರೊವೈಡ್ ಮಾಡಬೇಕು. ಯಾರಿಗೆ? ವುಮನ್ನಿಗೆ ಈ ರಿಸರ್ವೇಷನ್ ಪ್ರೊವೈಡ್ ಮಾಡಬೇಕು. ಯಾವುದರಲ್ಲಿ ಅಂತಂದರೆ ಇದು ನಮಗೆ ಕಾಂಟ್ರಾಕ್ಟ್ ಜಾಬ್ ಇರುತ್ತಲ್ಲ, ಇನ್ ಗೌರ್ಮೆಂಟ್ ಕಾಂಟ್ರಾಕ್ಟ್ ಜಾಬ್, ಅದರಲ್ಲಿ 33% ರಿಸರ್ವೇಷನ್ ಪ್ರೊವೈಡ್ ಮಾಡಬೇಕು ಅಂತ. ಸೊ ಎಷ್ಟು ದಿನಕ್ಕೆ? ಈಗ ಎಕ್ಸಾಂಪಲು ಮಿನಿಮಮ್ 45 ಡೇಸ್ ಅಥವಾ ಅದಕ್ಕಿಂತ ಜಾಸ್ತಿ ಏನಾದರೂ ದಿನಗಳಿಗೆ ಏನಾದರೂ ಎಂಪ್ಲಾಯಿ ತೊಗೊತಾ ಇದ್ದರೆ ಅದರಲ್ಲಿ 33% ರಿಸರ್ವೇಷನ್ ಪ್ರೊವೈಡ್ ಮಾಡಿರಬೇಕು ವುಮನ್ನಿಗೆ ಅಂತ ಹೇಳ್ಬಿಟ್ಟು. ಸೊ ಪ್ಲಸ್ 20 ಎಂಪ್ಲಾಯೀಸ್ ಏನಾದರೂ ರಿಕ್ರೂಟ್ ಮಾಡ್ಕೊತಾ ಇದ್ದರೆ ಅವರಲ್ಲಿ 33% ರಿಸರ್ವೇಷನ್ ಇಡಬೇಕು ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ 75,000 ಪ್ಲಸ್ ಇರೋವಂಥದ್ದು ಎಂಪ್ಲಾಯೀಸ್ ಇದ್ದಾರೆ. ಅದು ಕಾಂಟ್ರಾಕ್ಟ್ ಮೇಲೆ, ಕಾಂಟ್ರಾಕ್ಟ್ ಮೇಲೆ ಇರೋವಂಥದ್ದು. ಸೊ ಈ ಥರದ್ದು ಫರ್ದರ್ ಆಗುವಂಥ ಕಾಂಟ್ರಾಕ್ಟ್ ಜಾಬ್ಸ್ ಏನೇನಿರುತ್ತಲ್ಲ ಅದರಲ್ಲಿ ಇವರು ರಿಸರ್ವೇಷನ್ನ ಪ್ರೊವೈಡ್ ಮಾಡ್ಕೊಂಡಿರಬೇಕು 33% ವುಮನಿಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋವಂಥದ್ದು ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ ಅಂತ. ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ ಅಂತ ಹೇಳ್ಬಿಟ್ಟು. ಸೊ ಈ ಅವಾರ್ಡು ಯಾರು ಕೊಡ್ತಾರೆ ಅಂತಂದರೆ, ಈ ಅವಾರ್ಡ್ ನೋಡಿ ಇಂಟರ್ನ್ಯಾಷನಲ್ ವಾಟರ್ ಅಸೋಸಿಯೇಷನ್ ಕೊಡುತ್ತೆ. ಇಂಪಾರ್ಟೆಂಟ್ ಇದು, ಇಂಟರ್ನ್ಯಾಷನಲ್ ವಾಟರ್ ಅಸೋಸಿಯೇಷನ್. ಸೊ ಇದು ನಮಗೆ ಗೊತ್ತಿರಬೇಕು. ಯಾಕೆ ಅಂತಂದರೆ ಇಂಟರ್ನ್ಯಾಷನಲ್ ವಾಟರ್ ಅಸೋಸಿಯೇಷನ್ ಯಾಕೆ ಅಂತಂದರೆ 2024 ಈ ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ ಏನಿದೆಯಲ್ಲ ಅದನ್ನು BWSSBಗೆ ಕೊಟ್ಟಿರುವಂಥದ್ದು. BWSSB ಅಂತಂದರೆ ಏನಾಗುತ್ತೆ ನಮಗೆ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ ಅಂತ ಹೇಳ್ಬಿಟ್ಟು. ಸೊ ಅವರಿಗೆ ಈ ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ 2023 ಕೊಟ್ಟಿರುವಂಥದ್ದು ಇಂಟರ್ನ್ಯಾಷನಲ್ ವಾಟರ್ ಅಸೋಸಿಯೇಷನ್. ಸೊ ಇದು 2024 ನ್ಯೂಸಲ್ಲಿತ್ತು. ನೆಕ್ಸ್ಟು ನಮಗೆ ಅಪಾಯಿಂಟ್ಮೆಂಟ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವೆಶನ್ ಇರುವಂಥದ್ದು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟು. ಹೊಸದಾಗಿ ಚೀಫ್ ಜಸ್ಟಿಸ್ ಆಗಿ ಯಾರನ್ನ ಅಪಾಯಿಂಟ್ ಮಾಡಿರೋವಂಥದ್ದು ಅಂತಂದರೆ ಜಸ್ಟಿಸ್ ಪ್ರತಿನಿಧಿ ಶ್ರೀನಿವಾಸ ಆಚಾರ್ಯ ದಿನೇಶ್ ಕುಮಾರ್. ಸೊ ಅಕಸ್ಮಾತ್ ಏನಾದರೂ ಜಸ್ಟಿಸ್ ದಿನೇಶ್ ಕುಮಾರ್ ಅಂತ ಶಾರ್ಟ್ ಫಾರ್ಮಲ್ಲಿ ಕೇಳಿದ್ರೆ ಅದೇ ಆನ್ಸರ್ ಆಗಿರುತ್ತೆ. ಸೊ ಇದು ನಮಗೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂತ ಏನು ಬರುತ್ತಲ್ಲ, ಯಾವ ಆರ್ಟಿಕಲ್ ಅಂಡರಲ್ಲಿ ಬರುವಂಥದ್ದು ಅಂತಂದರೆ ಇದು ನಮಗೆ ಆರ್ಟಿಕಲ್ 217. ಸೊ ಯಾರು ಅಪಾಯಿಂಟ್ ಮಾಡ್ತಾರೆ ಚೀಫ್ ಜಸ್ಟಿಸ್ ಅಂತಂದರೆ ಅದಕ್ಕೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಪ್ರೆಸಿಡೆಂಟು ಯಾರ ಅಡ್ವೈಸ್ ಮೇಲೆ ಅಪಾಯಿಂಟ್ ಮಾಡಿರ್ತಾರೆ ಅಂತಂದರೆ ಇದು ನೋಡಿ ನಮಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ ಗವರ್ನರ್ ಆಫ್ ದ ಸ್ಟೇಟ್.
ಅವರ ರೆಕಮೆಂಡೇಷನ್ ಬೇಸಿಸ್ ಮೇಲೆ ಅಂತಂದರೆ ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡಿಕೊಂಡು ಇವರು ಅಪಾಯಿಂಟ್ ಮಾಡ್ತಾ ಇರೋವಂಥದ್ದು. ಸೊ ಕ್ವಾಲಿಫಿಕೇಷನ್ ನಾವು ನೋಡ್ಕೋಬೇಕು ಅಂತಂದರೆ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು, ಜುಡಿಷಿಯಲ್ ಆಫೀಸ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ ಅಟ್ಲೀಸ್ಟು 10 ವರ್ಷಕ್ಕೆ ಜುಡಿಷಿಯಲ್ ಆಫೀಸು ಹೋಲ್ಡ್ ಮಾಡಿರಬೇಕು, ಅಥವಾ ಅವರು ಅಡ್ವೊಕೇಟ್ ಆಗಿರಬೇಕು ಹೈಕೋರ್ಟಲ್ಲಿ ಅಟ್ಲೀಸ್ಟು 10 ಇಯರ್ಸಿಗೆ. ಅದಾದಮೇಲೆ ಇದರಲ್ಲಿ ಹೋಲ್ಡ್ಸ್ ಆಫೀಸ್ ಅಂತಂದರೆ ಟರ್ಮು ಏಜ್ ಎಷ್ಟಿರೋದು ಅಂತಂದರೆ ಮ್ಯಾಕ್ಸಿಮಮ್ಮು ಇದರಲ್ಲಿ 62 ಇಯರ್ಸ್ ಆಫ್ ಏಜ್ ಅಂತ ಇದೆ. ಅವ್ರು ರಿಸೈನ್ ಮಾಡಬೇಕು ಅಂತಂದರೆ ಪ್ರೆಸಿಡೆಂಟಿಗೆ ಬರೆದು ರಿಸೈನ್ ಮಾಡ್ಕೊಂಡಿರ್ಬೋದು, ಇಲ್ಲ ಅಂತಂದರೆ ಅವರು ಆಫೀಸಿಂದನೂ ಕೂಡ ರಿಮೂವ್ ಮಾಡ್ಕೊಂಡಿರ್ಬೋದು. ರಿಮೂವ್ ಮಾಡುವಂಥದ್ದು ಯಾರು ಅಂತಂದರೆ ಅದು ಪ್ರೆಸಿಡೆಂಟು ಪಾರ್ಲಿಮೆಂಟಿನ ರೆಕಮೆಂಡೇಷನ್ ಬೇಸಿಸ್ ಮೇಲೆ ಅದನ್ನು ರಿಮೂವ್ ಮಾಡ್ತಾರೆ. ಸೊ ಹೆಸರು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಜಸ್ಟಿಸ್ ಪ್ರತಿನಿಧಿ ಶ್ರೀನಿವಾಸಾಚಾರ್ಯ ದಿನೇಶ್ ಕುಮಾರ್. ನೆಕ್ಸ್ಟು ನಮಗೆ AVGC XR ಪಾಲಿಸಿ ಅಂತ. ಸೊ AVGC ಅಂತಂದರೆ ಏನಾಗುತ್ತೆ ನಮಗೆ ಆ್ಯನಿಮೇಷನ್ನು, ವಿ ಅಂತಂದರೆ ನಮಗೆ ವಿಜುವಲ್ ಎಫೆಕ್ಟ್ಸು, ಆ್ಯನಿಮೇಷನು ವಿಜುವಲ್ ಎಫೆಕ್ಟ್ಸು, ಜಿ ಅಂತಂದರೆ ನಮಗೆ ಗೇಮಿಂಗ್ ಬರುತ್ತೆ, ಅದಾದಮೇಲೆ ಕಾಮಿಕ್ಸು, ಗೇಮಿಂಗು ಕಾಮಿಕ್ಸು, ಮತ್ತು XR ಅಂತಂದರೆ ನಮಗೇನಾಗುತ್ತೆ ಎಕ್ಸ್ಟೆಂಡೆಡ್ ರಿಯಾಲಿಟಿ. ಸೊ ನಾವು ನೆಕ್ಸ್ಟು 5 to 6 ಇಯರ್ಸ್ ನೋಡಬೇಕು ಅಂತಂದರೆ ಇವುಗಳಲ್ಲಿ ತುಂಬ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಅಂತಂದರೆ ಫ್ಯೂಚರಲ್ಲಿ ಇವುಗಳ ರಿಲೇಟೆಡ್ ಫೀಲ್ಡ್ಸು ತುಂಬ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಇವುಗಳ ಸ್ಕೋಪ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಜಾಬ್ ಕೂಡ ಈ ರೀಜನ್ಸ್ಗಳಲ್ಲಿ ತುಂಬ ಜಾಸ್ತಿ ಆಗುತ್ತೆ, ಅಂತಂದರೆ ಈ ಫೀಲ್ಡ್ಸ್ಗಳಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಸೊ ಇವಾಗಲೇ ಇಂಡಿಯಾದಲ್ಲಿ ಆಲ್ಮೋಸ್ಟು 4000ಕ್ಕಿಂತ ಜಾಸ್ತಿ ಇವುಗಳ ಸ್ಟುಡಿಯೋಸ್ಗಳಿದ್ದಾವೆ. ಯಾಕಂತಂದರೆ ಈಗ ಆ್ಯನಿಮೇಷನ್ ಮಾಡಬೇಕು, ವಿಜುವಲ್ ಎಫೆಕ್ಟ್ಸ್ ಮಾಡಬೇಕು ಅಂತಂದರೆ ಈಗ ಪ್ರಾಪರಾಗಿ ಅವುಗಳಿಗೆ ಸ್ಟುಡಿಯೋ ಬೇಕು. ಗೇಮಿಂಗ್ ಸೆಟಪ್ ಆಗಿರಲಿ, ಕಾಮಿಕ್ಸ್ ಆಗಿರಲಿ, ಎಕ್ಸ್ಟೆಂಡೆಡ್ ರಿಯಾಲಿಟಿ, ಸೊ ನಮಗೆ ಬೇರೆ ಟೆಕ್ನಾಲಜೀಸು, ಇವಾಗ ಎಮರ್ಜಿಂಗ್ ಟೆಕ್ನಾಲಜೀಸ್ ಇವು ಎಲ್ಲದಕ್ಕೂ ಕೂಡ ನಮಗೆ ಡೆಡಿಕೇಟೆಡ್ ಸ್ಪೇಸ್ ಬೇಕಾಗಿರುತ್ತೆ. ಈಗ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ಟುಡಿಯೋಸ್ ಬೇಕಾಗಿರುತ್ತೆ. ಸೊ ಅದಕ್ಕೆ ಸುಮಾರು ಸ್ಟುಡಿಯೋಸು, ಸೊ 4000ಕ್ಕಿಂತ ಜಾಸ್ತಿ ಸ್ಟುಡಿಯೋಸ್ಗಳು ಇವಾಗಲೇ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಮುಂಬೈಯಲ್ಲಿ, ಅದಾದಮೇಲೆ ಬೆಂಗಳೂರಲ್ಲಿ, ಪುಣೆಯಲ್ಲಿ, ಈ ಥರದ್ದು ಬೇರೆ ಬೇರೆ ಸಿಟೀಸ್ಗಳಲ್ಲಿ ನಮಗೆ ಸುಮಾರು ಸ್ಟುಡಿಯೋಸ್ಗಳು ಇವಾಗಲೇ ಇದ್ದಾವೆ. ಅದ್ರ ಜೊತೆ ಈ ಸ್ಟುಡಿಯೋಗಳ ಎಸ್ಟಾಬ್ಲಿಷ್ಮೆಂಟು ಕೂಡ ಇನ್ನೂ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಾವೆ. ಯಾಕೆ ಅಂತಂದರೆ 2 ಇಶ್ಯೂಸ್ ಇದರಲ್ಲಿ, ಅಂತಂದರೆ 2 ಬೆನಿಫಿಟ್ಸ್ ಇದರಲ್ಲಿ. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನೆಕ್ಸ್ಟು ಎಂಪ್ಲಾಯ್ಮೆಂಟು ಕೂಡ ಇವುಗಳಲ್ಲಿ ಜಾಸ್ತಿ ಇರುತ್ತೆ. ಅಂತಂದರೆ ಈ ರೀಜನಲ್ಲಿ ಏನಾದ್ರು ಸ್ಕಿಲ್ ತೊಗೊಂಡಿದ್ರೆ ಎಂಪ್ಲಾಯ್ಮೆಂಟು ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಅಂತ. ಸೊ ಅದು ಎಂಪ್ಲಾಯ್ಮೆಂಟಿಂದು ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ 30 to 35% ಆ್ಯನ್ಯುಲಿ ಈ ಎಂಪ್ಲಾಯ್ಮೆಂಟು ಇದರಲ್ಲಿ ಎಂಪ್ಲಾಯ್ಮೆಂಟು ತುಂಬ ಜಾಸ್ತಿ ಗ್ರೋ ಆಗ್ತಾ ಇದೆ ಇವಾಗಲೇ. ಈ AVGC ರಿಲೇಟೆಡು ಪಾಲಿಸಿ ಕರ್ನಾಟಕ ಗೌರ್ಮೆಂಟು ಕೂಡ ತೊಗೊಂಬಂದಿದೆ. ಸೊ AVGC XR ಅಂತಂದರೆ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಇದರ ಪಾಲಿಸಿ 3.2 ಇದನ್ನು ತೊಗೊಂಬಂದಿದೆ. 2024ಇಂದ 29ವರೆಗೂ ಇದು ವ್ಯಾಲಿಡ್ ಇರುತ್ತೆ. ಅಂತಂದರೆ ಏನು, ಇದರಲ್ಲಿ ಟ್ಯಾಲೆಂಟ್ಗಳನ್ನ ಇನ್ನೂ ಬೂಸ್ಟ್ ಮಾಡಬೇಕು, ಅದ್ರ ಜೊತೆಗೆ ಹೈ ಕ್ವಾಲಿಟಿ ಜಾಬ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು, ಅದ್ರ ಜೊತೆಗೆ ಇವುಗಳ ಎಕ್ಸ್ಪೋರ್ಟ್ಸು ಕೂಡ ನಾವು ಜಾಸ್ತಿ ಮಾಡ್ಕೊತಾ ಇರಬೇಕು, ಅದ್ರ ಜೊತೆಗೆ ಸಸ್ಟೈನಬಿಲಿಟಿ ಮತ್ತು ಇನ್ಕ್ಲೂಸಿವಿಟಿ ಕೂಡ ನೋಡ್ಕೋಬೇಕು ನಾವು ಈ AVGC ಸೆಕ್ಟರ್ಗಳಲ್ಲಿ. ಅಂತಂದರೆ AVGC ಸೆಕ್ಟರಿನ ಓವರಾಲ್ ಡೆವಲಪ್ಮೆಂಟ್ಗೋಸ್ಕರ ಒಂದು ಪಾಲಿಸಿ ಮಾಡ್ಕೊಂಡಿರುವಂಥದ್ದು. ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ AVGCಯ ಆಬ್ರಿವೇಷನ್ ಫುಲ್ ಫಾರ್ಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಆ್ಯಂಡ್ ಕಾಮಿಕ್ಸು ಮತ್ತು ಎಕ್ಸ್ಟೆಂಡೆಡ್ ರಿಯಾಲಿಟಿ. ನೆಕ್ಸ್ಟು ನಮಗೆ ಡೇಟಾ ಸೈನ್ಸ್ ರಿಸರ್ಚ್ ರಿಲೇಟೆಡು ಒಂದು ಕೊಲಾಬ್ರೇಷನ್ ಆಗಿರೋವಂಥದ್ದು. ಇದು ಬಂದ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಏನು ಬೆಂಗಳೂರಲ್ಲಿ ಇದೆಯಲ್ಲ ಅದು, ಅದ್ರ ಜೊತೆಗೆ ನಮಗೆ ಫುಜಿತ್ಸು ಲಿಮಿಟೆಡು. ಸೊ ಇದು ಬಂದ್ಬಿಟ್ಟು ನಮಗೆ ಜಪಾನ್ ಬೇಸ್ಡ್ ಕಂಪನಿ ಇದು. ಸೊ ಇವರಿಬ್ರು ಕೂಡ ಕೊಲಾಬ್ರೇಟ್ ಮಾಡ್ಕೊಂಡಿರುವಂಥದ್ದು. ಅಂತಂದರೆ 2 ಇನ್ಸ್ಟಿಟ್ಯೂಟು ಕೂಡ ಇದರಲ್ಲಿ ಕೊಲಾಬ್ರೇಟ್ ಮಾಡ್ಕೊಂಡಿರುವಂಥದ್ದು. 2 ಕಡೆಯಿಂದನೂ ರಿಸರ್ಚರ್ಸು ಜೊತೆಗೆ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಇದು ಡೇಟಾ ಸೈನ್ಸ್ ಫೀಲ್ಡ್ ಮೇಲೆ ಬ್ಯಾಕ್ಗ್ರೌಂಡ್ ಮೇಲೆ ಅವರು ರಿಸರ್ಚ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರು ಮಾಡ್ಕೊಂಡಿರೋಂಥದ್ದು ಗೈಡ್ಲೈನ್ಸು, ಸ್ಟ್ಯಾಂಡರ್ಡ್ಸ್ ಏನು ಅಂತಂದರೆ ಟ್ರಸ್ಟ್ ವರ್ತಿ ಮತ್ತು ರೆಸ್ಪಾನ್ಸಿಬಲ್ ಯೂಸ್ ಆಗಬೇಕು ಈ ರಿಸರ್ಚ್ ಡೇಟಾದು. ಅದಾದಮೇಲೆ ನೆಗೆಟಿವ್ ಯೂಸೇಜು ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಮೇನ್ ಏನು ಅಂತಂದರೆ ನಾವು ನೆನ್ಪಿಟ್ಕೋಬೇಕಾಗಿರೋಂಥದ್ದು ಡೇಟಾ ಸೈನ್ಸು, IISc, ಅದಾದಮೇಲೆ ಫುಜಿತ್ಸು. ಸೊ ಫುಜಿತ್ಸು ನಾವು ನೋಡ್ಕೋಬೇಕು ಅಂತಂದರೆ ಇದೊಂದು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇಕ್ವಿಪ್ಮೆಂಟ್ ಆ್ಯಂಡ್ ಸರ್ವಿಸಸ್. ಸೊ ಫುಜಿತ್ಸು ನೀವು ಈಗಾಗಲೇ ಸುಮಾರು ಇದು ಬೇರೆ ಬೇರೆ ಗ್ಯಾಜೆಟ್ಸ್ಗಳೆಲ್ಲದು ಕೂಡ ನೋಡ್ಕೊಂಡಿರ್ಬೋದು ಇವಾಗಲೇ ನೀವು ಫುಜಿಟ್ಸು ರಿಲೇಟೆಡು. ಸೊ ಇದು
ಜಪಾನ್ ಬೇಸ್ಡು ಕಂಪನಿ ಇದು, ಟೋಕಿಯೋದಲ್ಲಿ ಇರುವಂಥದ್ದು. ಇದು ಮಿನಾಟೋ ಸಿಟಿಯಲ್ಲೇನೋ ಹೆಡ್ ಕ್ವಾರ್ಟರ್ಸ್ ಇದೆ ಇದರದ್ದು. ಬಟ್ ಜಸ್ಟ್ ಡೇಟಾ ಸೈನ್ಸ್ ರಿಸರ್ಚ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ನಮಗೆ ಕೋಟಿ ವೃಕ್ಷ ಅಭಿಯಾನ. ಸೊ ಇದನ್ನು ನೋಡಿ, ಫೈನಾನ್ಷಿಯಲ್ ಇಯರ್ 2021-2022 ಟೈಮಲ್ಲಿ ಲಾಂಚ್ ಮಾಡಿರೋವಂಥದ್ದು. ಸೊ ಇವಾಗ ಹಿಂದುವಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಇದೇ ಇರೋವಂಥದ್ದು. ಅಕಸ್ಮಾತ್ ಏನಾದರೂ ಅದಕ್ಕಿಂತ ಮುಂಚೆ ಲಾಂಚ್ ಮಾಡಿರೋ ಥರ ಏನಾದರೂ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಅಪ್ಡೇಟ್ ಮಾಡ್ಕೊಂಡಿರಿ. ಸೊ ಇದು ಕೋಟಿ ವೃಕ್ಷ ಅಭಿಯಾನ ಅಂತಂದರೆ ನಮಗೆ 1 crore ಟ್ರೀಸ್ ಪ್ಲಾಂಟೇಷನ್ ಮಾಡ್ಕೋಬೇಕು ಅಂತ ಆಗ್ಬಿಟ್ಟು, ಟ್ರೀಸ್ ಪ್ಲಾಂಟೇಷನ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಇದೇನು ಮಾಡಿದರು ಅಂತಂದರೆ, ಕೋಟಿ ವೃಕ್ಷ ಅಭಿಯಾನ ಅಂಡರಲ್ಲಿ ಆಲ್ಮೋಸ್ಟು 2021-2022 ಟೈಮಲ್ಲಿ ಈ ಗೋಲು ಫುಲ್ಫಿಲ್ ಮಾಡ್ಕೊಂಬಿಟ್ಟಿದ್ರು. ಆ ಟೈಮಲ್ಲಿ ಸುಮಾರು 80 ಲಕ್ಷ ಸೇಪ್ಲಿಂಗ್ಸ್ಗಳನ್ನ ಫಾರ್ಮರ್ಸಿಗೆ ಕೊಟ್ಟಿದ್ದರು. ಸೊ ಅದನ್ನು ಪ್ಲಾಂಟೇಷನ್ ಮಾಡ್ಕೊಳ್ಳೋದಕ್ಕೆ ಫಾರ್ಮರ್ಸಿಗೆ ಅದನ್ನು ಆಗಲೇ ಕೊಟ್ಬಿಟ್ಟಿದ್ರು. ಅದ್ರ ಜೊತೆಗೆ ಈ 50 ಲ್ಯಾಕ್ ಟ್ರೀಸು ಆಲ್ಮೋಸ್ಟ್ ಒಂದು 100 ಬ್ಲಾಕ್ಸಲ್ಲಿ ಪ್ಲಾಂಟೇಷನ್ ಎಲ್ಲ ಮಾಡ್ಕೊಂಬಿಟ್ಟಿದ್ರು. ಬಟ್ ಈಗ ಇಂಪಾರ್ಟೆಂಟ್ ಇರುವಂಥದ್ದು ಏನು ಅಂತಂದರೆ, ವಿಜಯಪುರ, ನಮಗೇನು ವಿಜಯಪುರ ಇದೆಯಲ್ಲ, ಸೊ ವಿಜಯಪುರ ಡಿಸ್ಟ್ರಿಕ್ಟು, ಇಲ್ಲಿ ನಮಗೆ ಲಾರ್ಜೆಸ್ಟ್ ಅರ್ಬನ್ ಫಾರೆಸ್ಟ್ ಪ್ಲಾಂಟೇಷನ್ ಇದೆ ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಲಾರ್ಜೆಸ್ಟು ಅರ್ಬನ್ ಫಾರೆಸ್ಟ್ ಪ್ಲಾಂಟೇಷನ್. ಸೊ ಇದನ್ನು ಮೆನ್ಷನ್ ಮಾಡಿರೋವಂಥದ್ದು ಹಿಂದೂವಿನ ಏಪ್ರಿಲ್ 2024 ಟೈಮಲ್ಲಿ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದರು. ಸೊ ವಿಜಯಪುರದಲ್ಲಿ ಲಾರ್ಜೆಸ್ಟು ಅರ್ಬನ್ ಫಾರೆಸ್ಟು ಪ್ಲಾಂಟೇಷನ್ ಇರುವಂಥದ್ದು ಅಂತ. ಯಾಕೆಂತಂದರೆ ಆಲ್ಮೋಸ್ಟು 60,000ಕ್ಕಿಂತ ಜಾಸ್ತಿ ಸೇಪ್ಲಿಂಗ್ಸಲ್ಲಿ ಸುಮಾರು 600 ಎಕರೆ ರೀಜನ್ನು ಸಿಟಿ ಔಟ್ಸ್ಕಟ್ಸಲ್ಲಿ ಅದರ ಪ್ಲಾಂಟೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ಆಗ್ಬಿಟ್ಟು. ಸೊ ಏನಾಗುತ್ತೆ ಅಂತಂದರೆ, ಕೆಲವೊಂದು ಡಿಸ್ಟ್ರಿಕ್ಟ್ಸಲ್ಲಿ ನಮಗೇನು ಏರಿಡ್ ರೀಜನ್ಸ್ ಇರುತ್ತಲ್ಲ, ಅಲ್ಲಿ ಈ ಥರ ಪ್ಲಾಂಟೇಷನ್ಸ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಇನ್ನೂ ಒಂಥರ ಬೆಟರು ಅಲ್ಲಿ ವೆದರ್ ಕಂಡೀಷನ್ಸ್ ಇರುತ್ತೆ. ಅದಾದಮೇಲೆ ಅಲ್ಲಿ ಎನ್ವೈರ್ಮೆಂಟು ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಫಾರ್ಮರ್ಸಿಗೆ ಒಂದು ಅಡಿಷ್ನಲ್ ಇನ್ಸೆಂಟಿವ್ಸು ಕೂಡ ಸಿಗ್ತಾ ಇರುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಇರೋವಂಥದ್ದು. ಸೊ ಈಗ ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ಚಾಮರಾಜನಗರ ZP CEO ಏನಿದ್ದಾರಲ್ಲ, ಅವರು DCF ಮೇಲೆ ಕೇಸ್ ಹಾಕೋಗ್ಬಿಟ್ಟಿದ್ರು. ಸೊ ಇದನ್ನು ಬರೀ ಜಸ್ಟ್ ನೀವು ಕೇಸ್ ನೆನ್ಪಿಟ್ಕೊಂಡಿರಿ ಅಂತಂದರೆ ನಿಮಗೆಲ್ಲರೂ ಎಸ್ಸೆಯಲ್ಲಿ ಇಲ್ಲ ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೊತಾ ಇರ್ಬೋದು. ಸೊ ಯಾರು ಅಂತಂದರೆ ಚಾಮರಾಜನಗರ. ಸೊ ಚಾಮರಾಜನಗರ ZP CEO ಏನಿದ್ದಾರೆ, ಜಿಲ್ಲಾ ಪಂಚಾಯತ್ CEO ಏನಿದ್ದಾರಲ್ಲ, ಅವರು KITಯಲ್ಲಿ ಕೇಸ್ ಹಾಕಿದ್ರು DCF ಮೇಲೆ. DCF ಅಂತಂದರೆ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟು. ಸೊ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟಿದ್ರು. ಏನು ಅಂತಂದರೆ, ಈ ನಮಗೆ ಕೋಟಿ ವೃಕ್ಷ ಅಭಿಯಾನ ಏನಿದೆಯಲ್ಲ, ಅದರ ಅಂಡರಲ್ಲಿ ಇರುವಂಥ ಏನು ಗೋಲ್ಸ್ ಇದೆ, ಟಾರ್ಗೆಟ್ಸ್ ಏನಿದೆ, ಅದನ್ನು MG ನರೇಗಾ ಅಂಡರಲ್ಲಿ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿಲ್ಲ ಅಂತ ಆಗ್ಬಿಟ್ಟು. ಸೊ ಅದಕ್ಕೆ KIT ಅಂತಂದರೆ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನಂದಿದೆಯಲ್ಲ, ಈ ನೋಟಿಸ್ ಏನು ZP ಕೊಟ್ಟಿದ್ದಾರಲ್ಲ, CO ಏನು ಕೊಟ್ಟಿದ್ದಾರಲ್ಲ, ಸೊ ಇದು ವ್ಯಾಲಿಡ್ ಇದೆ ಅಂತ ಆಗ್ಬಿಟ್ಟು, ಅಂತಂದರೆ ನೀವು ಫುಲ್ಫಿಲ್ ಮಾಡಿಲ್ಲ ಟಾರ್ಗೆಟು ಅಂತ ಆಗ್ಬಿಟ್ಟು ಅವರು ಕೂಡ ಅಪ್ಹೆಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ನ್ಯೂಸಲ್ಲಿತ್ತು, ಅದಕ್ಕೆ ನೀವು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಿ. ಕೋಟಿ ವೃಕ್ಷ ಅಭಿಯಾನ ಅಂತಂದರೆ ನಮಗೆ 1 crore ಟ್ರೀಸ್ ಕ್ಯಾಂಪೇನ್ ಅಂತ ಆಗ್ಬಿಟ್ಟು, 1 crore ಟ್ರೀಸ್ ಕ್ಯಾಂಪೇನು. ಸೊ ಇದನ್ನು MG ನರೇಗಾ ಅಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕಾಗಿತ್ತು ಅಂತ ಆಗ್ಬಿಟ್ಟು MG ನರೇಗಾ ಅಲ್ಲೂ ಕೂಡ ಇದನ್ನು ಟಾರ್ಗೆಟ್ ಇಟ್ಟಿರುವಂಥದ್ದು. ಬಟ್ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿರಲಿಲ್ಲ ಅಂತ ಆಗ್ಬಿಟ್ಟು ಕೇಸ್ ಹಾಕಿದರು. ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಅಂಡರಲ್ಲಿ MV ಗೋಪಾಲಸ್ವಾಮಿ ಅವರ ಹೆಸರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವ್ರನ್ನ ನಾವೇನಂತ ಕರಿಬೋದು ಅಂತಂದರೆ, ಈ ಫಾದರ್ ಆಫ್ ಆಕಾಶವಾಣಿ ಅಂತ ಆಗ್ಬಿಟ್ಟು ಕರಿಬೋದು. ಸೊ MV ಗೋಪಾಲಸ್ವಾಮಿ, ಎಮ್ ವಿ ಜಿ ಇವರು ಪ್ರೈವೇಟ್ ರೇಡಿಯೋ ಸ್ಟೇಷನ್ನು ಲಾಂಚ್ ಮಾಡಿದರು. ಯಾವಾಗ ಅಂತಂದರೆ June 8, 1936 ಮೈಸೂರಲ್ಲಿ ಲಾಂಚ್ ಮಾಡಿದ್ರು ಇವರು. ಸೊ ಅದಕ್ಕೆ ಅವ್ರ ನೆನಪಲ್ಲಿ ರೀಸೆಂಟಾಗಿ ಒಂದು ಈವೆಂಟನ್ನು ಹೋಸ್ಟ್ ಮಾಡಿದರು. ಅದರ ಹೆಸರು ಏನಿತ್ತು ಅಂತಂದರೆ ನೆನಪಿನ ದೋಣಿ ಅಂತ. ಯಾಕೆ ಇಂಪಾರ್ಟೆಂಟು ಅಂತಂದರೆ, ನಮಗೆ ಆಲ್ ಇಂಡಿಯಾ ರೇಡಿಯೋ ಏನು ಲಾಂಚ್ ಮಾಡಿದ್ರಲ್ಲ, ಅದರ ಅಫಿಷಿಯಲ್ ನೇಮು, ಅದರ ಅಫಿಷಿಯಲ್ ಹೆಸರು ಬಂದ್ಬಿಟ್ಟು ಆಕಾಶವಾಣಿ ಅಂತ ಇದ್ರ ಬೇಸಿಸ್ ಮೇಲೇ ಇಟ್ಟಿರುವಂಥದ್ದು. ಅದರ ಅಫಿಷಿಯಲ್ ನೇಮು ಆಕಾಶವಾಣಿ ಅಂತ ಹೇಳ್ಬಿಟ್ಟು ಇದೇ ಹೆಸರಲ್ಲಿ ಇಟ್ಟಿರುವಂಥದ್ದು. ಸೊ ಅದನ್ನು ಸ್ಟಾರ್ಟ್ ಮಾಡಿದ್ದು ಯಾರು ಅಂತಂದರೆ MV ಗೋಪಾಲಸ್ವಾಮಿ ಅವರು. ಎಲ್ಲಿ? ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದರು. ನೆಕ್ಸ್ಟು ಅಶ್ವಮೇಧ ಕ್ಲಾಸಿಕ್ ಅಂತ. ಏನಿದು ಅಶ್ವಮೇಧ ಕ್ಲಾಸಿಕ್ ಅಂತಂದರೆ, KSRTC ಲಾಂಚ್ ಮಾಡಿರೋಂಥ ಹೊಸ ಬಸ್ ಇದು. ಸೊ ಬ್ರ್ಯಾಂಡ್ ನ್ಯೂ ವೆರೈಟಿ ಅಂತಂದರೆ 100 ಬಸ್ಸಸ್ಸು ಬಿಟ್ಟಿರೋವಂಥದ್ದು. ಸೊ ಇದು ನೋಡಿ,
ನಾನ್ ಎ ಸಿ ಬಸ್ಸಸ್ ಇದು, ನಾನ್ ಎ ಸಿ ಬಸ್ಸಸ್ಸು ಅಶ್ವಮೇಧ ಕ್ಲಾಸಿಕ್. ಪ್ಲಸ್ ಇದು ಹೊಸ ಬಸ್ಸಸ್ ಆಗಿರೋದ್ರಿಂದ BS6ಗೆ ಇದು ಕಂಪೈಲೆಂಟ್ ಆಗಿರುತ್ತೆ. ನೆಕ್ಸ್ಟು ನಮಗೆ ಯೋಗ ವಿತ್ ಯೋಧ ಅಂತ ಹೇಳ್ಬಿಟ್ಟು ಆರ್ಗನೈಸ್ ಮಾಡ್ಕೊಂಡಿದ್ದರು. ಸೊ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಏನು ಅಂತಂದರೆ, ಇದು ನೋಡಿ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳ್ಬಿಟ್ಟು ನಾವು June 21 ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಸೊ ಇದು ಯೋಗ ವಿತ್ ಯೋಧ ಅಂತಂದರೆ ಸ್ಪೋರ್ಟ್ಸ್ ಪರ್ಸ್ನಲ್ಲು, ಎಕ್ಸ್ ಸರ್ವಿಸ್ ಮೆನ್ನು, ಆ್ಯಕ್ಟರ್ಸು, ಸೋಷಿಯಲ್ ವರ್ಕರ್ಸು ಮತ್ತು ಬೇರೆ ಡಿಗ್ನಿಟರೀಸು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದರು. ಸೊ ಇದು ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ದರು ಅಂತಂದರೆ ಸಸಿ ಹಿತ್ಲು ಬೀಚಲ್ಲಿ. ಈ ಸಸಿ ಹಿತ್ಲು ಬೀಚ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ಜಾಗ್ರಫಿಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ನಮಗೆ ದೈಬಿತ್ತಿಲ್ ಬೀಚ್ ಅಂತ, ದೈಬಿತ್ತಿಲ್ ಬೀಚ್ ಅಂತ. ಸೊ ಪ್ರೊನೌನ್ಸಿಯೇಷನ್ ಪ್ರಾಬಬ್ಲಿ ತಪ್ಪಾಗಿರ್ಬೇಕು ಮೋಸ್ಟ್ಲಿ. ಸೊ ದೈಬಿತ್ತಿಲ್ ಬೀಚ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ 2 ರಿವರು ಮೀಟ್ ಆಗುತ್ತೆ, 2 ರಿವರ್ಗಳು ಮೀಟ್ ಆಗುತ್ತೆ ಇಲ್ಲಿ, ಆಯಿತಾ. ಸೊ ಇದಿರುವಂಥದ್ದು ಮಂಗಳೂರಲ್ಲಿ. ಸೊ ಮಂಗಳೂರು 2 ರಿವರ್ಗಳು ಮೀಟ್ ಆಗುತ್ತೆ. ಯಾವುದ್ಯಾವುದದು ಅನ್ನೋದು ಒಂದು ಸರಿ ನೋಡ್ಕೊಂಡಿರೋಣ ನಾವು. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಪವಂಜೆ, ಫಸ್ಟ್ ಒನ್ನು ಪವಂಜೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಮಗೆ ಶಾಂಭವಿ, ಶಾಂಭವಿ. ಪವಂಜೆ ಮತ್ತು ಶಾಂಭವಿ ರಿವರ್ಸು ಬಂದ್ಬಿಟ್ಟು ಮೀಟ್ ಆಗುವಂಥದ್ದು ಎಲ್ಲಿ, ಸಸಿ ಹಿತ್ಲು ಬೀಚಲ್ಲಿ. ಸಸಿ ಹಿತ್ಲು ಬೀಚ್ ಇರುವಂಥದ್ದಲ್ಲಿ ಮಂಗಳೂರು, ಮಂಗಳೂರು ಸಿಟಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ 6 ಕಿಲೋಮೀಟರ್ಸು ಹೈವೇಯಿಂದ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರೋವಂಥದ್ದು. ಇನ್ನೊಂದು ಹೆಸರು ಬಂದ್ಬಿಟ್ಟು ಇದಕ್ಕೆ ನಮಗೆ ದೈವಿತ್ತಿಲ್ ಬೀಚ್ ಅಂತ, ದೈವಿತ್ತಿಲ್ ಬೀಚ್ ಅಂತ ಹೇಳ್ಬಿಟ್ಟು ಇಲ್ಲಿ ಯೋಗ ವಿತ್ ಯೋಧ ಆರ್ಗನೈಸ್ ಮಾಡ್ಕೊಂಡಿದ್ದರು. ಯೋಗ ಡೇ ನಾವು June 21 ಸೆಲೆಬ್ರೇಟ್ ಮಾಡುವಂಥದ್ದು. ನೆಕ್ಸ್ಟು ಅಬ್ಬಿ ಫಾಲ್ಸು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ನ್ಯೂಸಲ್ಲಿತ್ತು. ಸೊ ಇದಕ್ಕೆ ಅಬ್ಬಿ ಫಾಲ್ಸ್ ಅಂತಲೂ ಕೂಡ ಕರೀತಾರೆ. ಸೊ ಯಾವ ಡಿಸ್ಟ್ರಿಕ್ಟಲ್ಲಿ ಇರುವಂಥದ್ದು ಅಂತಂದರೆ ನಮಗೆ ಇದು ಕೊಡಗು ಡಿಸ್ಟ್ರಿಕ್ಟು, ಕೊಡಗು ಡಿಸ್ಟ್ರಿಕ್ಟಲ್ಲಿರುವಂಥದ್ದು. ಸೊ ಯೂಶ್ವಲಿ ವಾಟರ್ ಫಾಲ್ಸ್ ಎಲ್ಲ ಕೇಳ್ತಾ ಇದ್ದರೆ ಅದರಲ್ಲಿ ನಮಗೆ ರಿವರ್ ಯಾವುದು ಅಲ್ಲಿ ಫಾಲ್ಸ್ ಮಾಡ್ತಾ ಇರೋವಂಥದ್ದು ಅಂತ ಕೇಳ್ತಾರೆ. ಅದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಇಲ್ಲಿ ಯಾವ ರಿವರು ನಮಗೆ ಫಾಲ್ಸ್ ಮಾಡ್ತಾ ಇರೋವಂಥದ್ದು ಅಂತಂದರೆ ಕಾವೇರಿ. ಸೊ ಕಾವೇರಿ ಆಲ್ಮೋಸ್ಟು 70 ಫೀಟ್ ಮೇಲ್ಗಡೆಯಿಂದನೂ ಕೂಡ ಇಲ್ಲಿ ಡ್ರಾಪ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಫಾಲ್ಸ್ ಆಗುವಂಥದ್ದು. ಸೊ ಒಂಥರ ತುಂಬ ಚೆನ್ನಾಗಿರೋಂಥ ವ್ಯೂ ಇರುತ್ತೆ. ಸೊ ಇಲ್ಲಿ ಎಲಿಫೆಂಟ್ ಕ್ಯಾಂಪು, ಓಂಕಾರೇಶ್ವರ ದೇವಸ್ಥಾನ ಇವೆಲ್ಲದೂ ಕೂಡ ಸುತ್ತಮುತ್ತಲು ಇಲ್ಲಿ ನಮಗೆ ಕೊಡಗು ಡಿಸ್ಟ್ರಿಕ್ಟಲ್ಲಿ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟು ನಾವು ಕೋಸ್ಟಲ್ ಟೂರಿಸಮ್ ಕರ್ನಾಟಕದ ರಿಲೇಟೆಡ್ಡು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಿಳ್ಕೊಂಡಿರಬೇಕು. ಸೊ ಕೋಸ್ಟಲ್ ಸ್ಟ್ರೆಚ್ ಎಷ್ಟಿದೆ ನಮ್ಮಲ್ಲಿ ಅಂತಂದರೆ, ಕೋಸ್ಟಲ್ ಸ್ಟ್ರೆಚ್ ಬಂದ್ಬಿಟ್ಟು ನಿಯರ್ಲಿ 320 ಕಿಲೋಮೀಟರ್ಸು ಇರೋವಂಥದ್ದು ಕೋಸ್ಟು, ಕರ್ನಾಟಕದ್ದು ಕೋಸ್ಟು. ಸೊ 3 ಇಂಪಾರ್ಟೆಂಟು ಡಿಸ್ಟ್ರಿಕ್ಟ್ಸ್ಗಳಿಲ್ಲಿ ಯಾವುದು ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಉತ್ತರ ಕನ್ನಡ, ಸೆಕೆಂಡು ಬಂದ್ಬಿಟ್ಟು ನಮಗೆ ಉಡುಪಿ, ಅದಾದಮೇಲೆ ಥರ್ಡ್ ಬಂದ್ಬಿಟ್ಟು ನಮಗೆ ದಕ್ಷಿಣ ಕನ್ನಡ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಸೊ ಈ ರೀಜನ್ನ ನಾವು ಕರಾವಳಿ ಅಂತಲೂ ಕೂಡ ಕರಿತೀವಿ. ಕೆನರಾ ಅಥವಾ ಕೆನರಾ ಆರ್ ಕರಾವಳಿ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ಈ ಕೋಸ್ಟಿನ ರೀಜನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಕನೆಕ್ಟಿವಿಟಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜು. ಸೊ ಅದಕ್ಕೋಸ್ಕರ ಗೌರ್ಮೆಂಟು ಕೂಡ ಏನು ಮಾಡಿತ್ತು ಅಂತಂದರೆ ಇಲ್ಲಿ ನಮಗೆ ಕೋಸ್ಟನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ಸೊ ಈಗ ಎಕ್ಸಾಂಪಲ್ಲು ಇಲ್ಲಿಂದ ಇಲ್ಲಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ, ಸೊ ಇಲ್ಲಿಂದ ಇಲ್ಲಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಇಲ್ಲಿ ಕನೆಕ್ಟಿವಿಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಕರ್ನಾಟಕ ಗೌರ್ಮೆಂಟು ನಾವು ನೋಡಬೇಕು ಅಂತಂದರೆ ಇಲ್ಲಿ ನಮಗೆ ಪ್ರಾಪರಾಗಿ ಮಂಗಳೂರಿಂದ ಇಲ್ಲಿ ಕಾರವಾರವರೆಗೂ ಕೂಡ ಪ್ರಾಪರಾಗಿ ರೋಡ್ ಕನೆಕ್ಟಿವಿಟಿ ಮಾಡ್ಕೊಂಡಿದ್ದಾರೆ. ಸೊ ಈ ರೋಡ್ ಕನೆಕ್ಟಿವಿಟಿ ಏನು ಮಾಡ್ಕೊಂಡಿದ್ದಾರಲ್ಲ, ಸೊ ಈ ರೀಜನಲ್ಲಿ ಟೂರಿಸಮ್ನ ಜಾಸ್ತಿ ಮಾಡಬೇಕು ಅಂತ. ಯಾಕೆ ಅಂತಂದರೆ ಇಲ್ಲಿ ನೋಡಿ ಇದಿರುವಂಥದ್ದು ಕೋಸ್ಟಲ್ ಏರಿಯಾ ಅಲ್ವಾ, ಸುಮಾರು ಬೀಚಸ್ಗಳಿರ್ತವೆ. ಸೊ ಯಾವುದು ಅನ್ಎಕ್ಸ್ಪ್ಲೋರ್ಡ್ ರೀಜನ್ ಇದ್ದಾವೆ ಅಥವಾ ಬೀಚಸ್ಸು ಯಾವ ಬೀಚಸ್ ಅಷ್ಟೊಂದು ಜಾಸ್ತಿ ಪ್ರಮೋಷನ್ ಆಗಿಲ್ಲ ಅವೆಲ್ಲದನ್ನೂ ಕೂಡ ಪ್ರಮೋಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ 40 ಈ ಥರ ನೋಡ್ಸನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಯಾವುದಕ್ಕೆ ಅಂತಂದರೆ ಡೆವಲಪ್ಮೆಂಟ್ಗೋಸ್ಕರ 40 ನೋಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದೆ ಡೆವಲಪ್ಮೆಂಟ್ಗೋಸ್ಕರ. ಇದರಲ್ಲಿ ನಾವು ನೋಡಬೇಕು ಅಂತಂದರೆ ದಕ್ಷಿಣ ಕನ್ನಡದಿಂದ 4 ನೋಟ್ಸ್ ಇದ್ದಾವೆ. ನೆಕ್ಸ್ಟು ಉಡುಪಿಯಲ್ಲಿ 17 ನೋಟ್ಸ್ ಇದ್ದಾವೆ. ಅದಾದಮೇಲೆ ನಮಗೆ ಉತ್ತರ ಕನ್ನಡದಿಂದ 19 ನೋಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಂತಂದರೆ ಈ ರೀಜನ್ಗಳಲ್ಲಿ
ಟೂರಿಸಮ್ ಸೆಂಟರ್ಗಳನ್ನ ಮಾಡಬೇಕು ಅಂತ. ನೋಡ್ಸ್ ಅಂತಂದರೆ ಏನು, ನಮಗೆ ಟೂರಿಸಮ್ ಸೆಂಟರ್ಸ್ಗಳನ್ನ ಇದರಲ್ಲಿ ಮಾಡ್ಕೋಬೇಕು ಅಂತ ಆಗ್ಬಿಟ್ಟು. ಸೊ ಪ್ರಾಪರಾಗಿ ನಮಗೆ ಗೋವಾ ಬಾರ್ಡರಿಂದ ಇಲ್ಲಿ ಕೇರಳ ಬಾರ್ಡರು, ಗೋವಾ ಬಾರ್ಡರಿಂದ ಕೇರಳ ಬಾರ್ಡರ್ವರೆಗೂ ಕೂಡ ನಮಗೆ ಡೆವಲಪ್ಮೆಂಟ್ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು ಇದು. ಇದರಲ್ಲಿ ಸೆಲೆಕ್ಟ್ ಮಾಡಿರೋವಂಥದ್ದು 40 ನೋಡ್ಸ್ಗಳನ್ನ, ಎಲ್ಲಿ ಕಾರವಾರ ಮತ್ತು ಮಂಗಳೂರು ಮಧ್ಯದಲ್ಲಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಇದನ್ನು ಡೆವಲಪ್ ಮಾಡ್ಕೊತಾ ಇರೋವಂಥದ್ದು. ಸೊ ಇದರಿಂದ ಇನ್ನೊಂದು ನಮಗೆ ಬೆನಿಫಿಟ್ ಏನಾಗುತ್ತೆ ಅಂತಂದರೆ, ಒಂದು ಸಸ್ಟೈನಬಲ್ ಮೆಕ್ಯಾನಿಸಮ್ ಕೊಡುತ್ತೆ. ಅಂತಂದರೆ ಟೂರಿಸಮ್ ಡ್ರಿವನ್ ಬೆನಿಫಿಟ್ಸು ಲೋಕಲ್ ಕಮ್ಯುನಿಟೀಸಿಗೆ ಸೊ ಟೂರಿಸಮ್ ಬೆನಿಫಿಟ್ಸು ಇದು ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ತುಂಬ ಲಾಂಗೆಸ್ಟ್ ಇರುವಂಥದ್ದು 2 ನೋಡ್ನ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಲಾಂಗೆಸ್ಟ್ ನೋಡ್ಸ್ ಅಥವಾ ಲಾಂಗೆಸ್ಟ್ ಟೂರಿಸಮ್ ಸೆಂಟರ್ಸ್ ಅಂತ ನೋಡ್ಕೊಂಡಿರಿ. ಅದು ಬಂದ್ಬಿಟ್ಟು ನಮಗೆ ಉತ್ತರ ಕನ್ನಡದಲ್ಲಿರುವಂಥದ್ದು ಸ್ಟ್ರೆಚ್ಚು, ಎಲ್ಲಿ ಅಂತಂದರೆ ಪತಂಜಲಿ ಮತ್ತು ನಮಗೆ ಇಲ್ಲಿ ಪತಂಜಲಿ ಬೀಚ್ ಒಂದು, ಅದಾದಮೇಲೆ ಇನ್ನೊಂದು ಇರುವಂಥದ್ದು ನಮಗೆ ಮುಡುಗಾ ಬೀಚು, ಪತಂಜಲಿ ಬೀಚು ಮತ್ತು ಮುಡುಗಾ ಬೀಚು. ಸೊ ಇವೆರಡೂ ಕೂಡ ತುಂಬ ಉದ್ದ ಇರೋವಂಥ ಸ್ಟ್ರೆಚ್ಗಳು. ಸೊ ಇಲ್ಲಿ ಮುಡುಗಾ ಬೀಚು ಇರೋವಂಥದ್ದು ನಿಯರ್ ನಮಗೆ ನ್ಯಾವಲ್ ಬೀಚು. ಸೊ ಇದು ತುಂಬ ಉದ್ದವಾಗಿ ಇದೆ ಸ್ಟ್ರೆಚ್ಚು, ಅಂತಂದರೆ ತುಂಬ ಜಾಸ್ತಿ ಇದೆ ಸ್ಟ್ರೆಚ್ಚು, ತುಂಬ ಸೀನಿಕ್ ಆಗಿರುತ್ತೆ. ಸೊ ಅದಕ್ಕೆ ಆ ರೀಜನ್ನ ಡೆವಲಪ್ ಮಾಡಬೇಕು ಅಂತ. ಸೊ ನಾವು ಪತಂಜಲಿ ಬೀಚು ಮತ್ತು ಮುಡುಗಾ ಬೀಚು ಮಧ್ಯದಲ್ಲಿ ಇರುವಂಥ ಸ್ಟ್ರೆಚ್ಚು. ಸೊ ಆ ಥರ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇದ್ರ ಹೆಸರನ್ನ ನೆನ್ಪಿಟ್ಕೊಂಡಿರಿ. ಅದ್ರ ಜೊತೆಗೆ ನಮಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫೈ ಮಾಡ್ಕೊಂಡಿರೋಂಥ ಬೀಚ್ ಯಾವುದಿದೆ ಅಂತಂದರೆ, ಬ್ಲೂ ಫ್ಲ್ಯಾಗ್ ಸರ್ಟಿಫೈ ಮಾಡ್ಕೊಂಡಿರೋಂಥ ಬೀಚ್ ಯಾವುದು ಅಂತಂದರೆ ನಮಗೆ ಕಾಸರಗೋಡು ಬೀಚ್. ಈ ಕಾಸರಗೋಡು ಬೀಚಲ್ಲಿ ನಮಗೆ ಮ್ಯಾಂಗ್ರೋವ್ಸ್ ರೀಜನ್ ಇರೋವಂಥದ್ರಿಂದ ಅದರಲ್ಲಿ ಮ್ಯಾಂಗ್ರೋವ್ಸ್ ಕಾಂಡ್ಲಾ ವಾಕ್ ಅದನ್ನು ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಅದಾದಮೇಲೆ ಮುರುಡೇಶ್ವರ ಬೀಚಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಡೆವಲಪ್ ಮಾಡಬೇಕು ಅಂತ. ಅದಾದಮೇಲೆ ನಮಗೆ ತಿಳ್ಮಾಟಿ, ದೇವಬಾಗು, ಬೇಲಿಕೆರೆ, ನಾಡಿಬಾಗು ಈ ಬೀಚಸ್ಗಳಲ್ಲೆಲ್ಲದನ್ನೂ ಕೂಡ ವ್ಯೂ ಪಾಯಿಂಟ್ಸ್ನ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಓವರಾಲ್ ಆಗಿ ಒಂದು ಬೇಸಿಕ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾ ಈ ಕಂಪ್ಲೀಟಾಗಿ ಒಂದು ಈ ರೀಜನ್ನ ಓವರಾಲ್ ಆಗಿ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರುವಂಥದ್ದು. ಸೊ ಇದರಲ್ಲಿ ನಮಗೆ ಯೂಶ್ವಲಾಗಿ ಬ್ಲೂ ಫ್ಲ್ಯಾಗ್ ಬೀಚು ಕೇಳ್ತಾ ಇರ್ತಾರೆ, ಕಾಸರಗೋಡು ಬೀಚು. BBMP ಅವ್ರದ್ದು ನ್ಯೂ ಆ್ಯಡ್ ಪಾಲಿಸಿ, ಇದ್ರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ನ ನಾವು ತಿಳ್ಕೊಂಡಿರೋಣ. ಸೊ ಮುಂಚೆ ಕೋರ್ಟ್ ಏನು ಆರ್ಡರ್ ಮಾಡಿತ್ತು ಅಂತಂದರೆ, ಬೆಂಗಳೂರು ಸುತ್ತಮುತ್ತಲೂ ಕೂಡ ಏನು ಅಡ್ವರ್ಟೈಸ್ಮೆಂಟಿನ ಬ್ಯಾನರ್ಸ್ಗಳೆಲ್ಲ ಹಾಕಿದಾರಲ್ಲ ಅವನ್ನೆಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಸಿಟಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ಅದನ್ನು ತೆಗೀರಿ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಮಾಡ್ಕೊಂಡಿದ್ದರು. ಸೊ ಅದಾದಮೇಲೆ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂತಂದರೆ ಹೈಕೋರ್ಟ್ ಆಫ್ ಕರ್ನಾಟಕ ಆ್ಯಡ್ಸ್ನ ಅಂತಂದರೆ ಆ್ಯಡ್ಸ್ ಅಲೌ ಮಾಡಿದ್ದಾರೆ. ಆ್ಯಡ್ಸ್ ಅಂತಂದರೆ ನಮ್ಮಲ್ಲಿ ಕಮರ್ಷಿಯಲ್ ಹೋರ್ಡಿಂಗ್ಸ್ ಅಂತ ಹೇಳ್ಬಿಟ್ಟು ಬರೆಯೋಣ. ಕಮರ್ಷಿಯಲ್ ಹೋರ್ಡಿಂಗ್ಸು ಮತ್ತು ಆ್ಯಡ್ಸು, ಔಟ್ಡೋರ್ ಆ್ಯಡ್ಸು ಅಲೌ ಮಾಡಿದ್ದಾರೆ. ಸೊ ಈ ಅಲೌ ಮಾಡಿದ್ಮೇಲೆ ಯಾವ ಥರದ್ದು ಆ್ಯಡ್ಸ್ ಇರಬೇಕು ಅಥವಾ ಯಾವ ಥರದ್ದು ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ರೆಗ್ಯುಲೇಷನ್ಸ್ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು BBMP ಟೆಂಡರು ಕೊಟ್ಟಿದೆ. ಸೊ BBMP ಟೆಂಡರು ಜಾರಿ ಮಾಡಿದೆ. ಇದು ಅಡ್ವರ್ಟೈಸ್ಮೆಂಟ್ ರೈಟ್ಸ್ ಕೊಡೋದಕ್ಕೆ ಹೈಯೆಸ್ಟ್ ಬಿಡ್ಡರಿಗೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಪಾಲಿಸಿ ಪ್ರಕಾರ ಫೀಸ್ನ ಸೆಟ್ ಮಾಡ್ತಾರೆ. ಆ ರೋಡಿನ ವಿಡ್ತ್ ಯಾವ ಥರ ಇದೆ ಅದರ ಮೇಲೆ, ರೋಡ್ ವಿಡ್ತ್ ಬೇಸಿಸ್ ಮೇಲೆ ಫೀಸ್ನ ಸೆಟ್ ಮಾಡ್ತಾರೆ. ಅದಾದಮೇಲೆ ಸೈಜು ಕೂಡ ರೋಡ್ ವಿಡ್ತ್ ಬೇಸಿಸ್ ಮೇಲೇ ಇದನ್ನು ಸೆಟ್ ಮಾಡಿರ್ತಾರೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಫುಟ್ಪಾತ್ಸಲ್ಲಿ ಯಾವುದೇ ಥರದ್ದು ಹೋರ್ಡಿಂಗ್ಸು ಅಲೌ ಮಾಡಿರಲ್ಲ. ಸೊ ನೋ ಹೋರ್ಡಿಂಗ್ಸ್ ವಿಲ್ ಬಿ ಅಲೌಡ್ ಆನ್ ಫುಟ್ಪಾತ್ಸು. ಸೊ ಅದನ್ನು ಮತ್ತೆ ಪ್ರೈವೇಟ್ ಪ್ರಾಪರ್ಟಿ ಅವ್ರ ಜೊತೆ ಮಾತಾಡಿಕೊಂಡು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇರುವಂಥದ್ದು ಅಡ್ವರ್ಟೈಸ್ಮೆಂಟ್ ಹಾಕ್ಕೊಬೇಕು. ಸೊ ಹಾಗಂತಂದರೆ ಇವಾಗ ನಿಮಗೂ ಸುಮಾರು ಕಡೆ ಅನಿಸ್ತಾ ಇರುತ್ತೆ, ಈಗ ಸುಮಾರು ನಾವು ಬ್ಯಾನರ್ಸು ನೋಡ್ತೀವಿ, ಇದು ಬ್ಯಾನ್ ಆದಮೇಲೂ ಕೂಡ ಬ್ಯಾನರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಯೂಶ್ವಲಾಗಿ ರೋಡ್ ಸೈಡ್ ಏನು ಬ್ಯಾನರ್ಸ್ಗಳನ್ನೆಲ್ಲ ನೋಡ್ತೀವಲ್ಲ, ಅದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಅವರು ಅದನ್ನು ರೈಟ್ಸ್ ಕೊಟ್ಟಿರ್ತಾರೆ, ಅವರು ಅದನ್ನು ಬಾಡಿಗೆ ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್ ಏನಾದರೂ ಒಂದು ನೆಲಮಂಗಲ ರೋಡಲ್ಲಿ ಇಲ್ಲ ಅಂತಂದರೆ ಒಂದು ಹೈವೇ ಇದೆ ಅಂತ ಅಂದ್ಕೊಳ್ಳಿ. ನೆಲಮಂಗಲ ರೋಡಲ್ಲಿ ಒಂದು ರೋಡ್ ಸೈಡ್ ಒಂದು
ಪ್ರೈವೇಟ್ ಪ್ರಾಪರ್ಟಿ ಇದೆ. ಸೊ ಅಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ ರೈಟ್ಸ್ ಕೊಟ್ಟಿರ್ತಾರೆ. ಇದಕ್ಕೆ ಮಂತ್ಲಿ ಬಾಡಿಗೆ ಕೊಡ್ತಾ ಇರ್ತಾರೆ ಅವರು. ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಓನರ್ಸಿಗೆ ಮಂತ್ಲಿ ಬಾಡಿಗೆ ಅವರು ಕೊಡ್ತಾ ಇರ್ತಾರೆ. ಬಟ್ ನಾವಿಲ್ಲಿ ಮಾತಾಡ್ತಿರೋಂಥದ್ದು ಯಾವುದು ಅಂತಂದರೆ ಇದು ನಮಗೆ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು ನಾವು. ಅಂತಂದರೆ ಇವಾಗ ನಮಗೆ ಇದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲ ಅಂತಂದರೆ ಸ್ಕೈ ವಾಕರ್ಸು, ಬಸ್ ಸ್ಟ್ಯಾಂಡು. ಸೊ ಇವೆಲ್ಲದಕ್ಕೂ ಬ್ಯಾನ್ ಮಾಡಿರೋವಂಥದ್ದು. ಅಂತಂದರೆ ಇವೆಲ್ಲದ ಕಡೆ ಬ್ಯಾನ್ ಮಾಡಿದ್ರು. ಸೊ ಅದನ್ನು ಇವಾಗ ಅಲೌ ಮಾಡಿರೋವಂಥದ್ದು ಅಂತ. ಸೊ ಇಷ್ಟು ಹಂಗೆ ನೆನ್ಪಿಟ್ಕೊಂಡಿರಿ. ಅಕಸ್ಮಾತ್ ಏನಾದ್ರು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡ್ಕೊಂಡಿರ್ಬೋದು. ಬಟ್ ಇದರಲ್ಲಿ ಏನು ಅಂತಂದರೆ ನೋ ಆ್ಯಡ್ಸ್ ಆನ್ ಫುಟ್ಪಾತ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೋ ಆ್ಯಡ್ಸ್ ಆನ್ ಫುಟ್ಪಾತು ಅಕಸ್ಮಾತ್ ಅಲ್ಲಿ ಹಾಕಬೇಕು ಅಂತಂದರೆ ಪ್ರೈವೇಟ್ ಪ್ರಾಪರ್ಟಿ ಅವರ ಪರ್ಮಿಷನ್ ಇರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ನಮಗೆ ಆಶಾ ಕಿರಣ ಸ್ಕೀಮು. ಸೊ ಯಾವುದರ ರಿಲೇಟೆಡ್ ಸ್ಕೀಮು ಅಂತ ನೋಡಿಕೊಂಡ್ರೆ ನಮಗೆ ಸಾಕಾಗಿರುತ್ತಿದ್ದು. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಡೋರ್ ಟು ಡೋರು ಐ ಕೇರು ಚೆಕಪ್ ಮಾಡ್ತಾರೆ. ಐ ಕೇರ್ ಅಥವಾ ಅದರ ಐ ಕೇರಿನ ಚೆಕಿಂಗ್ ಮಾಡುವಂಥದ್ದಕ್ಕೆ ಆಶಾ ಕಿರಣ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದಕ್ಕೆ ಟ್ಯಾಗ್ಲೈನ್ ಇರುವಂಥದ್ದು ಅದೇ, ಐ ಕೇರ್ ಆ್ಯಟ್ ಯುವರ್ ಡೋರ್ ಸ್ಟೆಪ್ ಅಂತ ಹೇಳ್ಬಿಟ್ಟು. ನಮ್ಮದೇನು ನ್ಯಾಷನಲ್ ಹೆಲ್ತ್ ಮಿಷನ್ ಇದೆಯಲ್ಲ, ನ್ಯಾಷನಲ್ ಹೆಲ್ತ್ ಮಿಷನ್ ಪ್ಲಸ್ ನಮಗೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಆ್ಯಂಡ್ ವಿಜುವಲ್ ಇಂಪೇರ್ಮೆಂಟ್. ಸೊ ಇವು ಎರಡರ ಅಂಡರಲ್ಲಿ ಇದನ್ನು ಸ್ಕೀಮ್ನ ಲಾಂಚ್ ಮಾಡ್ಕೊಂಡಿರುವಂಥದ್ದು. ಸೊ ಇದರಲ್ಲಿ ಆಶಾ ವರ್ಕರ್ಸ್ ಏನಿರ್ತಾರಲ್ಲ, ಆಶಾ ವರ್ಕರ್ಸು ಪ್ರೈಮರಿ ಐ ಕೇರು ಚೆಕಪ್ ಮಾಡ್ತಾ ಇರ್ತಾರೆ ಇಂಡಿವಿಜುವಲ್ಸಿಗೆ ಎಲ್ಲ ಏಜ್ ಗ್ರೂಪಲ್ಲಿ ಆಲ್ ಏಜ್ ಗ್ರೂಪ್ಸು. ಅದು ಡೈರೆಕ್ಟ್ಲಿ ಮನೆಯಲ್ಲೇ ಇದನ್ನು ಮಾಡ್ತಾ ಇರೋವಂಥದ್ದು. ಸೊ ಅಕಸ್ಮಾತ್ ಅವ್ರಿಗೆ ಐಸ್ ಏನಾದ್ರು ಪ್ರಾಬ್ಲಮ್ ಇದ್ದಿದ್ದರೆ ಅವ್ರಿಗೆ ರೆಫರ್ ಮಾಡ್ತಾರೆ. ಹತ್ತಿರ ಇರುವಂಥದ್ದು ಏನು ಪ್ರೈಮರಿ ಹೆಲ್ತ್ ಸೆಂಟರ್ ಇರುತ್ತಲ್ಲ ಅಲ್ಲಿ ರೆಫರ್ ಮಾಡ್ತಾರೆ. ಸೆಕೆಂಡರಿ ಸ್ಕ್ರೀನಿಂಗು ಅಲ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಇವರು ರೆಫರ್ ಮಾಡ್ಕೊಂಡಿರ್ತಾರೆ. ಸೊ ಇದನ್ನು 2 ಫೇಸಸ್ಗಳಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರೋವಂಥದ್ದು. ಫೇಸ್ 1 ಸ್ಟಾರ್ಟಿಂಗಲ್ಲಿ ಹಾವೇರಿ, ಕಲಬುರಗಿ, ಚಿಕ್ಕಬಳ್ಳಾಪುರ ಮತ್ತು ಚಾಮರಾಜನಗರ ಕವರ್ ಮಾಡ್ತಾ ಇದ್ದಾರೆ. ಫೇಸ್ 2 ಅಲ್ಲಿ ಚಿತ್ರದುರ್ಗ, ಮಂಡ್ಯ, ರಾಯಚೂರು ಮತ್ತು ಉತ್ತರ ಕನ್ನಡ ಇದರಲ್ಲಿ ಕವರ್ ಮಾಡ್ಕೊತಾ ಇರ್ತಾರಂತೆ. ಜಸ್ಟ್ ಆಶಾ ಕಿರಣ ಸ್ಕೀಮ್ ಅಂತಂದರೆ ನಮಗೆ ಐಸ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ನಮಗೆ ಶುಚಿ ಸ್ಕೀಮ್ ಅಂತ. ಸೊ ಶುಚಿ ಸ್ಕೀಮು ಯಾವುದರ ರಿಲೇಟೆಡು ಅಂತಂದರೆ ಇದರಲ್ಲಿ ಫ್ರೀ ಮೆನ್ಸ್ಟ್ರುವಲ್ ಪ್ಯಾಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಲ್ಲಿಗೆ ಅಂತಂದರೆ ಸ್ಕೂಲ್ಸ್ ಮತ್ತು ಕಾಲೇಜಸಲ್ಲಿ. ಸೊ ಮೆನ್ಸ್ಟ್ರುವಲ್ ಪ್ಯಾಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಸ್ಕೂಲ್ಸ್ ಮತ್ತು ಕಾಲೇಜಸಲ್ಲಿ. ಸೊ ಮಕ್ಕಳ ಏಜ್ ಬಂದ್ಬಿಟ್ಟು 10 18 ಇಯರ್ಸ್ವರೆಗೂ ಕೂಡ ಇದರಲ್ಲಿ ಕವರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರುವಂಥದ್ದು. ಸೊ ಈ ಸ್ಕೀಮ್ನ ಆ್ಯಕ್ಚುಲಿ 2013 ಅಲ್ಲೇ ಲಾಂಚ್ ಮಾಡಿದರು. ಅಂತಂದರೆ ಮೆನ್ಸ್ಟ್ರುವಲ್ ಹೈಜೀನ್ ಬಗ್ಗೆ ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ. ಸೊ ಎಸ್ಪೆಷಲಿ ನಮಗೆ ಗೌರ್ಮೆಂಟ್ ಸ್ಕೂಲ್ಸು ಮತ್ತು ಕಾಲೇಜಸ್ಸು ಮತ್ತು ಏಡೆಡ್ ಸ್ಕೂಲ್ಸು ಕಾಲೇಜಸ್ ಅಕ್ರಾಸ್ ದ ಸ್ಟೇಟಲ್ಲಿ ಇದನ್ನು ಮಾಡ್ಕೊಂಡಿರೋವಂಥದ್ದು. ಸೊ ಇದರಲ್ಲಿ ಏನು ಮಾಡುತ್ತೆ ಅಂತಂದರೆ ಹೆಲ್ತ್ ಡಿಪಾರ್ಟ್ಮೆಂಟೇ ಡೈರೆಕ್ಟಾಗಿ ಈ ಕಿಟ್ಸ್ನ ಕಳಿಸುತ್ತೆ. ಸೊ ಏನು ಮಾಡುತ್ತೆ ಅಂತಂದರೆ ಹೆಲ್ತ್ ಡಿಪಾರ್ಟ್ಮೆಂಟೇ ಈ ಮೆನ್ಸ್ಟ್ರುವಲ್ ಕಿಟ್ಸ್ ಏನಿರುತ್ತಲ್ಲ ಅದನ್ನು ಡೈರೆಕ್ಟಾಗಿ ಸ್ಕೂಲ್ಸ್ ಮತ್ತು ಕಾಲೇಜಸ್ಸಿಗೆ ಕಳಿಸಿರುತ್ತೆ ಅಂತ. ನೆಕ್ಸ್ಟು ನಮಗೆ ಪಂಚಮಿತ್ರ ಪೋರ್ಟಲ್ ಅಂತ. ಸೊ ಪಂಚಮಿತ್ರ ಪೋರ್ಟಲು, ಸೊ ಇದು ಒಂದು ನಿಮಿಷ. ಸೊ ಪಂಚಮಿತ್ರ ಪೋರ್ಟಲು ಸೊ ಯಾವುದಕ್ಕೋಸ್ಕರ ಅಂತಂದರೆ ಇದು ಪಂಚಮಿತ್ರ ಅಂತಂದರೆ ನಮಗೆ ಪಂಚಾಯತ್ ಸರ್ವೀಸಸ್ಗೋಸ್ಕರ. ಸೊ ಪಂಚಾಯತ್ ಅಂತ ಹೇಳಿ ಬಂದ ತಕ್ಷಣ ನಮಗೆ RDPR ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ. ಅಂತಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಮಿನಿಸ್ಟರಲ್ಲಿ ಬರುವಂಥದ್ದು. ಸೊ ಗ್ರಾಮ ಪಂಚಾಯತ್ತು ನಮಗೆ ಏನು ಬೇರೆ ಬೇರೆ ಥರದ್ದು ಸರ್ವೀಸಸ್ ಪ್ರೊವೈಡ್ ಮಾಡುತ್ತಲ್ಲ, ಗ್ರಾಮ ಪಂಚಾಯತ್ತು ಏನು ನಮಗೆ ಬೇರೆ ಸರ್ವೀಸಸ್ ಪ್ರೊವೈಡ್ ಮಾಡುತ್ತಲ್ಲ ಅದಕ್ಕೊಂದು ಆನ್ಲೈನ್ ಪೋರ್ಟಲು ಮತ್ತು ಒಂದು ವಾಟ್ಸಪ್ಪು ಚಾಟ್ ಬಾಟು ಕೂಡ ತೊಗೊಂಬಂದಿದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ಒಂದು ಆನ್ಲೈನ್ ಪೋರ್ಟಲ್ ಇರುತ್ತೆ, ಅದನ್ನೇ ಹೆಸರಿರುವಂಥದ್ದು ಪಂಚಮಿತ್ರ ಪೋರ್ಟಲ್ ಅಂತ. ಇನ್ನೊಂದು ವಾಟ್ಸ್ಯಾಪಲ್ಲಿ ಒಂದು ಚಾಟ್ ಬಾಟು ಕೂಡ ತೊಗೊಂಬಂದಿದ್ದಾರೆ. ಚಾಟ್ ಬಾಟ್ ಅಂತಂದರೆ ಆಟೋಮೆಟಿಕ್ಕಾಗಿ ಅದು ಅಡ್ರೆಸ್ ಮಾಡುತ್ತೆ. ಅಂತಂದರೆ ಮುಂಚೆನೇ ಇರುವಂಥ ಕ್ವೆಶನ್ಸ್ಗಳಿಗೆ ಏನು ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವೆಶನ್ಸ್ ಏನಿರುತ್ತಲ್ಲ ಅದನ್ನು ಆನ್ಸರ್ ಮಾಡ್ತಾ ಇರುತ್ತೆ. ಇಲ್ಲಾಂತಂದರೆ ಸರ್ವೀಸಸ್ಗಳ ಆಪ್ಷನ್ಸ್ ಕೊಡ್ತಾ ಇರುತ್ತೆ. ಆ ಸರ್ವೀಸಸ್ಗಳ ಆಪ್ಷನ್ ಬೇಸಿಸ್ ಮೇಲೆ ಒಂದು ನೋಟಿಫಿಕೇಷನ್ ಇದು ಪಾಸ್ ಮಾಡ್ತಾ ಇರುತ್ತೆ.
ಈಗ ಎಕ್ಸಾಂಪಲು ಏನಾದರೂ ಗ್ರೀವೆನ್ಸಸ್ ಇದ್ದರೆ ಅದರ ರಿಜಿಸ್ಟ್ರೇಷನ್ ಆಗಿರ್ಬೋದು, ಇಲ್ಲಾಂತಂದರೆ ಯಾವುದರ ರಿಲೇಟೆಡ್ ಸರ್ವಿಸ್ ರಿಲೇಟೆಡ್ ಅಪ್ಲಿಕೇಶನ್ ಆಗಿದ್ದರೆ ಅದನ್ನು ಟ್ರ್ಯಾಕ್ ಮಾಡುವಂಥದ್ದು, ಇದೇ ಥರದ್ದು ಆನ್ಲೈನು ಸರ್ವಿಸ್ ಅಪ್ಲಿಕೇಶನ್ಸು ಗ್ರಾಮ ಪಂಚಾಯತ್ ಪ್ರೊವೈಡ್ ಮಾಡುವಂಥದ್ದು ಇದರಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಮಗೆ ಹೃದಯ ಜ್ಯೋತಿ ಸ್ಕೀಮು ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು. ಯಾಕೆ ಅಂತಂದರೆ ಇದಕ್ಕೆ ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾರ್ಟ್ ಹೆಲ್ತ್ ಸ್ಕೀಮ್ ಅಂತಲೂ ಕೂಡ ಕರಿತೀವಿ. ಸೊ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾರ್ಟ್ ಹೆಲ್ತ್ ಸ್ಕೀಮ್. ಸೊ ಒಂದು ನಮಗೆ ಕಾರ್ಡಿಯಾಕ್ ಹೆಲ್ತ್ ಕೇರ್ಗೋಸ್ಕರ ಲಾಂಚ್ ಮಾಡ್ಕೊಂಡಿರೋಂಥದ್ದು ಇದು ಸ್ಕೀಮು. ಸೊ ಇದನ್ನು ಬಜೆಟಲ್ಲೂ ಅನೌನ್ಸ್ ಮಾಡಿದರು. ಬಜೆಟಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ದು ಇದನ್ನು ಯಾಕೆಂತಂದರೆ ಯಂಗ್ ನಮಗೇನು ಯೂತ್ ಪಾಪ್ಯುಲೇಷನ್ ಇದೆಯಲ್ಲ ಅವರಲ್ಲೂ ಕೂಡ ಅಂತಂದರೆ ಸಬ್ 40 ಇಯರ್ಸ್ ಆಫ್ ಏಜು ಆ ಪಾಪ್ಯುಲೇಷನಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ಸು ತುಂಬ ಜಾಸ್ತಿ ಆಗ್ತದೆ. ಸೊ ಸ್ಟಡಿ ಪ್ರಕಾರ ನಾವು ನೋಡಬೇಕು ಅಂತಂದರೆ ನಿಯರ್ಲಿ 35% ವಿಕ್ಟಿಮ್ಸು ಇರುವಂಥದ್ದು ಹಾರ್ಟ್ ಅಟ್ಯಾಕಿಂದು ಅಂಡರ್ 40 ಇಯರ್ಸ್ ಆಫ್ ಏಜ್ ಅವ್ರಿಗೆ ಬರ್ತಾಯಿದೆ. ಸೊ ಅಂಡರ್ 40 ಇಯರ್ಸ್ ಆಫ್ ಏಜ್ ಅವ್ರಿಗೆ ಬರ್ತಾ ಇರೋವಂಥದ್ದು. ಸೊ ಅದಕ್ಕೆ ಅದರ ರಿಲೇಟೆಡ್ಡು ಇದನ್ನು ಸ್ಕೀಮ್ನ ಲಾಂಚ್ ಮಾಡ್ಕೊಂಡಿರೋವಂಥದ್ದು. ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಎಮರ್ಜೆನ್ಸಿ ಹೆಲ್ತ್ ಡಿವೈಸಸ್ನ ಇದರಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಪಬ್ಲಿಕ್ ಪ್ಲೇಸಸಲ್ಲಿ. ಯಾಕೆಂತಂದರೆ ಹಾರ್ಟ್ ಅಟ್ಯಾಕ್ಸಿಂದ ಸಫರ್ ಮಾಡ್ತಾಯಿದ್ರೆ ಒಂದು ರೆಸ್ಪಾನ್ಸ್ ಅವ್ರಿಗೆ ಕ್ರೂಷಲ್ಲು. ಅದು ಆ ಎಕ್ಸಾಕ್ಟ್ ಟೈಮಲ್ಲೇ ರೆಸ್ಪಾನ್ಸ್ ಕೊಡ್ತಾ ಇರಬೇಕಾಗತ್ತೆ. ಆ ಎಕ್ಸಾಕ್ಟ್ ಟೈಮಲ್ಲೇ ಎಮರ್ಜೆನ್ಸಿಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಏನು ಕ್ಲಾಕ್ಸ್ ಇದ್ದಾವೆ, ಏನು ಬ್ಲಾಕ್ಸ್ ಏನಿದ್ದಾವೆ ಅವನ್ನೆಲ್ಲ ನೋಡ್ಕೊಬೇಕಾಗಿರ್ಬೋದು. ಸೊ ಅದಕ್ಕೋಸ್ಕರ ಇಮಿಡಿಯೇಟ್ ಕೇರ್ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಹಬ್ ಆ್ಯಂಡ್ ಸ್ಪೋಕ್ ಸೆಂಟರ್ಸ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ನೋಡಿ, ಹಬ್ ಆ್ಯಂಡ್ ಸ್ಪೋಕ್ ಸೆಂಟರ್ಸು. ಯಾಕೆ ಅಂತಂದರೆ ಇಮಿಡಿಯೇಟಾಗಿ ಒಂದು ಕೇರ್ ಪ್ರೊವೈಡ್ ಮಾಡಬೇಕು ಅಂತ. ಸೊ ಇದು ಹಬ್ ಆ್ಯಂಡ್ ಸ್ಪೋಕ್ ಸೆಂಟರ್ ಅಂತಂದ್ರೆ ಏನು? ಇದೊಂಥರ ನಮಗೆ ನೋಡಿ ಹೆಲ್ತ್ ಕೇರಿನ ನೆಟ್ವರ್ಕ್ ಇದು. ಇದರಲ್ಲಿ ಮೇನ್ ಕ್ಯಾಂಪಸ್ಸು ಮತ್ತು ಅದಕ್ಕಿಂತ ಜಾಸ್ತಿ ಸ್ಯಾಟಲೈಟ್ ಕ್ಯಾಂಪಸಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ. ಅಂತಂದರೆ ಇಮಿಡಿಯೇಟಾಗಿ ಇದನ್ನು ಅಡ್ರೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಇದನ್ನು ಎಲ್ಲಿ ಅಂತಂದರೆ ಆಲ್ಮೋಸ್ಟು 85 ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ಹಾಸ್ಪಿಟಲಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋವಂಥದ್ದು. ನೋಡಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ನಮಗೆ ಯೂಶ್ವಲಾಗಿ ಹಾರ್ಟ್ ಅಟ್ಯಾಕು ಆಗ್ತಿರೋಂಥ ಟೈಮಲ್ಲಿ ಅಂತಂದರೆ ಚೆಸ್ಟ್ ಪೇನ್ ಬರ್ತಿರೋಂಥ ಟೈಮಲ್ಲಿ ಒಂದು ಇಮಿಡಿಯೇಟಾಗಿ ಈ ಸೆಂಟ್ರ್ಗಳ್ನ ವಿಸಿಟ್ ಮಾಡ್ಕೊಂಡಿರ್ಬೋದು. ಈ ಸೆಂಟ್ರ್ಗಳನ್ನ ವಿಸಿಟ್ ಮಾಡ್ಕೊಂಡಾಗ ಫಸ್ಟು ಇಮಿಡಿಯೇಟಾಗಿ ECG ಮಾಡ್ತಾರೆ. ಅದ್ರ ಜೊತೆಗೆ ಆ ಹಾರ್ಟ್ ಅಟ್ಯಾಕನ್ನು ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಇಂಜೆಕ್ಷನ್ ಬರುತ್ತೆ. ಈ ಇಂಜೆಕ್ಷನಿನ ಹೆಸರು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅದೇನು ಅಂತಂದರೆ ನಮಗೆ ಟೆನೆಕ್ಟೆಪ್ಲೇಸ್ ಇಂಜೆಕ್ಷನ್ ಅಂತ ಕರೀತಾರೆ. ಟೆನೆಕ್ಟೆಪ್ಲೇಸ್ ಇಂಜೆಕ್ಷನ್ ಅಂತ. ಸೊ ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡುವಂಥದ್ದು. ಸೊ ವಿದಿನ್ 4 to 5 ಮಿನಿಟ್ಸು ಈ ಸೆಟಪ್ಗಳು ಸೆಂಟರ್ಸಲ್ಲಿ ಏನಿರುತ್ತಲ್ಲ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಪೇಷಂಟಿನ ಕಂಡೀಷನು ಕ್ರಿಟಿಕಲ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಇದು ರೆಕಗ್ನೈಸ್ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ನೋಡಿ BPL ಕಾರ್ಡ್ ಹೋಲ್ಡರ್ಸ್ ಅವ್ರಿಗೂ ಕೂಡ ಟ್ರೀಟ್ಮೆಂಟು ಕವರ್ ಆಗಿರುತ್ತೆ. ಸೊ BPL ಕಾರ್ಡ್ ಹೋಲ್ಡರ್ಸ್ ಅವ್ರಿಗಂತೂ ಈ ಹಬ್ಸ್ಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಮತ್ತು APL ಕಾರ್ಡ್ ಹೋಲ್ಡರ್ಸ್ ಅವರಿಗೆ ಈ ಫ್ರೀ ಟ್ರೀಟ್ಮೆಂಟ್ ಬಂದಿರುತ್ತೆ. ಬಟ್ ಇವರಿಗೆ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಂಡರಲ್ಲಿ ಇವ್ರಿಗೂ ಕೂಡ ಕವರ್ ಮಾಡ್ಕೊಂಡಿರ್ತಾರೆ. ಸೊ ಅಂತಂದರೆ ಓವರಾಲ್ ಆಗಿ ಎಲ್ಲರಿಗೂ ಕವರ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿರೋಂಥ ಸ್ಕೀಮ್ ಇದು. ಸೊ ಹೃದಯ ಜ್ಯೋತಿ ಸ್ಕೀಮು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾರ್ಟ್ ಹೆಲ್ತ್ ಸ್ಕೀಮ್ ಅಂತ ಕಾರ್ಡಿಯಾಕ್ ಹೆಲ್ತ್ ಕೇರ್ ರಿಲೇಟೆಡ್ ಸ್ಕೀಮ್ ಇರುವಂಥದ್ದು. 40 ಇಯರ್ಸ್ಗಿಂತ ಒಳಗಡೆ ಇರುವಂಥವ್ರಲ್ಲೇ 35% ಅಷ್ಟು ವಿಕ್ಟಿಮ್ಸು ನಾವು ನೋಡ್ಕೊಂಡಿರುವಂಥದ್ದು ಹಾರ್ಟ್ ಅಟ್ಯಾಕಿಂದು. ಹಬ್ ಆ್ಯಂಡ್ ಸ್ಪೋಕ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ. ಸುಮಾರು 85 ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ಹಾಸ್ಪಿಟಲ್ಗಳಲ್ಲಿ ಇದನ್ನು ಸೆಟಪ್ ಮಾಡ್ಕೊಂಡಿರುವಂಥದ್ದು. ಇಮಿಡಿಯೇಟಾಗಿ ಡಾಕ್ಟರ್ಸು ವಿಸಿಟ್ ಮಾಡಿದಾಗ ECG ಮತ್ತು ಟೆನೆಕ್ಟೆಪ್ಲೇಸ್ ಇಂಜೆಕ್ಷನ್ನ ಅವರಿಗೆ ಕೊಟ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಅಂತಂದರೆ ಇಲ್ಲಿ ಸೆಟಪಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಡಿಟೆಕ್ಟ್ ಮಾಡ್ತಾರೆ ಪೇಷಂಟು ಕೇಸು ಕ್ರಿಟಿಕಲ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಈ ಕ್ರಿಟಿಕಲ್ ಪೇಷಂಟ್ಸ್ ಇದ್ದರೆ ಅವ್ರಿಗೆ ಇದು ಟೆನೆಕ್ಟೆಪ್ಲೇಸ್ ಇಂಜೆಕ್ಷನ್ ಏನಿರುತ್ತಲ್ಲ ಇದನ್ನು ಫ್ರೀ ಆಫ್ ಕಾಸ್ಟು ಪ್ರೊವೈಡ್ ಮಾಡ್ಕೊಂಡಿರ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಸಡನ್ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಏನಿರುತ್ತಲ್ಲ ಅದು ನಿಲ್ಲುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ನೋಡಿ ಟೆನೆಕ್ಟೆಪ್ಲೇಸ್ ಇಂಜೆಕ್ಷನ್. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಕರ್ಸಿರಿ ಅಂತ. ಸೊ ಕರ್ಸಿರಿ ಅಂತಂದ್ರೆ ಏನು? ಸೊ ಇದು ನೋಡಿ ನಮ್ಮ ಕರ್ನಾಟಕದ್ದು ಮಾವಿನ ಹಣ್ಣುಗಳೆಲ್ಲ ಏನಿದಾವಲ್ಲ ಅವುಗಳಿಗೆ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಇದು ಕರ್ಸಿರಿ ಅನ್ನೋದು. ಕರ್ಸಿರಿ
ಮ್ಯಾಂಗೋಸು. ಸೊ ಡೈರೆಕ್ಟಾಗಿ ಏನಾದ್ರು ಕೇಳಿದ್ರೆ ಕರ್ಸಿರಿ ಅನ್ನೋದು ನಮಗೆ ಮ್ಯಾಂಗೋಸಿನ ಟ್ರೇಡ್ ಮಾರ್ಕ್ ಅದು. ಸೊ ಈ ಮ್ಯಾಂಗೋಸ್ಗಳ ಆನ್ಲೈನ್ ಆರ್ಡರು ಮಾಡ್ಕೊತಾ ಇರ್ಬೋದು. ಸೊ ಅದಕ್ಕೆ ರೆಸ್ಪಾನ್ಸಿಬಲ್ ಇರುವಂಥ ನಮಗೆ ಏಜೆನ್ಸಿ ಯಾವುದು ಅಂತಂದರೆ KSMD ಆ್ಯಂಡ್ MCL ಅಂತ ಹೇಳ್ಬಿಟ್ಟು, ಅಂತಂದರೆ ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಮ್ಯಾಂಗೋಸ್ ಬಗ್ಗೆ ನ್ಯೂಸ್ ಏನಾಗಿತ್ತು ಅಂತಂದರೆ 2014 ನಾವೇನು ಯುರೋಪಿಗೆ ಕಳಿಸ್ತಾ ಇದ್ವಲ್ಲ ಇಂಡಿಯಾದಿಂದ, ಮ್ಯಾಂಗೋಸು ನಮಗೆ ಯುರೋಪಿಗೆ ಹೋಗ್ತಾಯಿತ್ತು. ಸೊ ಯುರೋಪಲ್ಲಿ ಇದನ್ನು ಬ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಈ ವೆಜಿಟೇಬಲ್ಸ್ ಆಗಿರಲಿ, ಮ್ಯಾಂಗೋ ಆಗಿರಲಿ, ಇದರಲ್ಲಿ ಕಂಟ್ಯಾಮಿನೇಷನ್ ಇತ್ತು, ಸಿಕ್ಕಾಪಟ್ಟೆ ಪೆಸ್ಟ್ಗಳಿತ್ತು ಅಂತ ಹೇಳ್ಬಿಟ್ಟು ಇದನ್ನು ಬ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಅದ್ರ ಮೇಲೆ ರೆಗ್ಯುಲೇಷನ್ಸ್ ಎಲ್ಲ ಮಾಡಿಕೊಂಡು ಅದನ್ನು ನಾವು ಅವಾಯ್ಡ್ ಮಾಡ್ಕೊಂಡಿದ್ವಿ. ಸೊ ಆ ವರ್ಷ ತುಂಬ ಜಾಸ್ತಿ ಎಫೆಕ್ಟ್ ಆಗಿದ್ದಿತ್ತು ನಮ್ಮಲ್ಲಿ ಮ್ಯಾಂಗೋಸು. ಸೊ ಆ ಟೈಮಲ್ಲಿ ಎಸ್ಪೆಷಲಿ ಆಲ್ಫೋನ್ಸೋ ಮ್ಯಾಂಗೋನ ಅವರು ಬ್ಯಾನ್ ಮಾಡ್ಕೊಂಡಿದ್ದು. ಸೊ ಮ್ಯಾಂಗೋಗಳು ಇದು ಹಣ್ಣಾಗಬೇಕು ಅಂತಂದರೆ ಏನು ಯೂಸ್ ಮಾಡ್ತಾರೆ ಇದರಲ್ಲಿ ಅಂತಂದರೆ ಇಥಿಲೀನ್. ಇದು ಫ್ರೂಟ್ ರೈಪನಿಂಗಿಗೆ ಯೂಸ್ ಮಾಡ್ತಾರೆ. ಫ್ರೂಟ್ ರೈಪನಿಂಗಿಗೆ. ಸೊ ನಮಗೇನು ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ, ಸೊ ಇವರು ಆನ್ಲೈನ್ ಆರ್ಡರ್ಸು ತೊಗೊತಾ ಇದ್ರು. ಅದು ಟ್ರೇಡ್ ಮಾರ್ಕ್ ಮ್ಯಾಂಗೋಸು ಯಾವುದು ಅಂತಂದರೆ ಕರ್ಸಿರಿ ಮ್ಯಾಂಗೋಸು ಟ್ರೇಡ್ ಮಾರ್ಕ್ ಮ್ಯಾಂಗೋ. ಸೊ ಅದನ್ನು ಅಪ್ಡೇಟ್ ಮಾಡ್ತಾಯಿದ್ರು. ಅದಾದಮೇಲೆ ಅಪ್ಡೇಟ್ ಆಗಿರೋಂಥದ್ರಿಂದ ಅದನ್ನು ಸ್ವಲ್ಪ ನ್ಯೂಸಲ್ಲಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನೋಡ್ಕೊಂಡಿರಿ ಒಂದ್ಸರಿ. ಕರ್ಸಿರಿ ಅಂತಂದರೆ ಮ್ಯಾಂಗೋಸು. ನೆಕ್ಸ್ಟು ಬಂಡೀಪುರ ಯುವ ಮಿತ್ರ ಪ್ರೋಗ್ರಾಮು. ಇದನ್ನು ನೋಡಿ 2023 ಲಾಂಚ್ ಮಾಡಿದರು ಬಂಡೀಪುರ ಯುವ ಮಿತ್ರ ಪ್ರೋಗ್ರಾಮು. ಸೊ ಇದು ಈಗ ರೀಸೆಂಟಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಇದರದ್ದೊಂದು ಪ್ಲೇಸು ಅರ್ನ್ ಮಾಡ್ಕೊಂಡಿರೋವಂಥದ್ದು. ಸೊ ಏನು ಮಾಡುತ್ತೆ ಅಂತಂದರೆ ವಿಲೇಜಸ್ಸು ಏನು ಬಂಡೀಪುರ ಟೈಗರ್ ರಿಸರ್ವ್ ಇದೆಯಲ್ಲ ಅದ್ರ ಸುತ್ತ ಇರೋಂಥ ವಿಲೇಜಸ್ ಮೇಲೆ ಇದು ಫೋಕಸ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಸ್ಟೂಡೆಂಟ್ಸಿಗೆ ಅಂತಂದರೆ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸಿಗೆ ಸೊ ಇದು ಫೀಲ್ಡ್ ವಿಸಿಟ್ಸ್ನ ಇದರಲ್ಲಿ ನೋಡ್ಕೊತಾ ಇರ್ತಾರೆ. ಸೊ ಫೀಲ್ಡ್ ವಿಸಿಟ್ಸು ಅಂತಂದರೆ ಫಾರೆಸ್ಟ್ ವಿಸಿಟ್ಸ್ ಆಗಿರ್ಬೋದು, ವೈಲ್ಡ್ ಲೈಫು ಮತ್ತು ಕನ್ಸರ್ವೇಷನ್ ರಿಲೇಟೆಡ್ಡು. ಸೊ ಪ್ರಾಪರಾಗಿ ಫಾರೆಸ್ಟ್ ಇಕೋಸಿಸ್ಟಮ್ ಸರ್ವಿಸಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಬೇಕಲ್ಲ, ಸೊ ಅದನ್ನೆಲ್ಲನೂ ಕೂಡ ಈ ಪ್ರೋಗ್ರಾಮಲ್ಲಿ ಹೇಳ್ತಾ ಇರ್ತಾರೆ. ಸೊ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಯಾಕೆ ಇದರ ರೆಕಾರ್ಡ್ ಬಂದಿತ್ತು ಅಥವಾ ಯಾವುದರ ರಿಲೇಟೆಡ್ ರೆಕಾರ್ಡ್ ಆಗಿತ್ತು ಅಂತಂದರೆ, ಸೊ ಮಾಸ್ ವೈಲ್ಡ್ ಲೈಫ್ ಔಟ್ರೀಚ್ ಅಂತಂದರೆ ತುಂಬ ಜನರನ್ನ ಇದರಲ್ಲಿ ಕರಿಕ್ಯುಲಮಲ್ಲಿ ಅವ್ರನ್ನ ಇಂಟಿಗ್ರೇಟ್ ಮಾಡಿಕೊಂಡು ಅವರ ವಿಸಿಟ್ಸ್ಗಳನ್ನ ಜಾಸ್ತಿ ಮಾಡಿಕೊಂಡು ಅಂಡರ್ ಪ್ರಿವಿಲೇಜ್ಡ್ ಸ್ಟೂಡೆಂಟ್ಸಿಗೆ ಒಂಥರ ಲರ್ನಿಂಗ್ ಬೈ ಎಕ್ಸ್ಪ್ಲೋರಿಂಗ್ ಅಪಾರ್ಚುನಿಟಿ ಕೊಡೋದಕ್ಕೋಸ್ಕರ. ಲರ್ನಿಂಗ್ ಬೈ ಎಕ್ಸ್ಪ್ಲೋರಿಂಗ್. ಸೊ ಯಾವ ಪ್ರೋಗ್ರಾಮು ರೀಸೆಂಟಾಗಿ IBR ಇತ್ತು ಅಂತಂದರೆ ಬಂಡೀಪುರ ಯುವ ಮಿತ್ರ ಪ್ರೋಗ್ರಾಮ್. ಸೊ ಯಾವುದು ರಿಲೇಟೆಡ್ ಎಜುಕೇಷನ್ ಕೊಡ್ತಾಯಿತ್ತು ಅಂತಂದರೆ ಪಾರ್ಕ್ ಪೀಪಲ್ ರಿಲೇಷನ್ ಥ್ರೂ ಎಜುಕೇಷನ್ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟು 800 ಗೌರ್ಮೆಂಟ್ ಸ್ಕೂಲ್ಸು, 30 ಕಾಲೇಜಸ್ಸು ಇವೆಲ್ಲದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರೋವಂಥದ್ದು. ಆಲ್ಮೋಸ್ಟು ಇಯರ್ಲಿ 10,000 ಸ್ಟೂಡೆಂಟ್ಸಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ ಅಂತ. 10,000 ಸ್ಟೂಡೆಂಟ್ಸಿಗೆ ಇದ್ರ ರಿಲೇಟೆಡ್ ಎಜುಕೇಷನ್ ಪ್ರೊವೈಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಪ್ರೋಗ್ರಾಮ್ ಬಂದ್ಬಿಟ್ಟು ನಮಗೆ ಹಸಿರು ರಕ್ಷಕ ಅಂತ. ಸೊ ಹಸಿರು ರಕ್ಷಕ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ 2 ಲಕ್ಷ ಮರಗಳನ್ನ ಇದರಲ್ಲಿ ಪ್ಲಾಂಟೇಷನ್ ಮಾಡ್ಕೋಬೇಕು. ಯಾರಿಂದ ಅಂತಂದರೆ ಸ್ಕೂಲ್ ಚಿಲ್ಡ್ರನ್ನಿಂದ ಆಯಿತಾ. ಸೊ ಹಸಿರು ರಕ್ಷಕ ಅಂತಂದರೆ ಪ್ಲಾಂಟೇಷನ್ ಆಫ್ 2 lakh ಟ್ರೀಸ್ ಬೈ ಸ್ಕೂಲ್ ಚಿಲ್ಡ್ರನ್. ಇದನ್ನು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ದಿನ ಇದನ್ನು ಲಾಂಚ್ ಮಾಡಿದರು. ಅಂತಂದರೆ ನಮಗೆ June 5 ಇದನ್ನು ಲಾಂಚ್ ಮಾಡಿದ್ರು. ಏಮ್ ಏನಿರುತ್ತೆ ಇದರಲ್ಲಿ ಅಂತಂದರೆ ನಾವು ನೋಡ್ಕೊಂಡಿರೋ ಹಂಗೆ 2 lakh ಟ್ರೀಸು ಅಂತಂದರೆ ಸಿಟಿಯಲ್ಲಿ ಗ್ರೀನರಿ ಜಾಸ್ತಿ ಮಾಡ್ಕೋಬೇಕು ಅಂತ. ಸೊ ನಾವು 2023 ನೋಡ್ಕೋಬೇಕು ಅಂತಂದರೆ ನಿಯರ್ಲಿ ನಮಗೆ 200 ತಾಲೂಕ್ಸ್ಗಳಲ್ಲಿ ಡ್ರಾಟ್ ಇತ್ತು. ಅದಾದಮೇಲೆ ವಾಟರ್ ಸ್ಕೇರ್ಸಿಟಿ ಆಗ್ತಾಯಿತ್ತು. ಆ ವಾಟರ್ ಸ್ಕೇರ್ಸಿಟಿಯ ಮ್ಯಾನೇಜ್ಮೆಂಟು ಕೂಡ ಬೆಂಗಳೂರಲ್ಲಿ ಆಗ್ತಾಯಿತ್ತು. ಸೊ ಇದ್ರ ರಿಲೇಟೆಡ್ ಒಂದು ಎನ್ವೈರ್ಮೆಂಟ್ ಕನ್ಸರ್ನ್ ಇರೋದ್ರಿಂದ ಅಟ್ಲೀಸ್ಟು ನಾವು ಪ್ಲಾಂಟೇಷನ್ ಜಾಸ್ತಿ ಮಾಡ್ಕೊಳೋಣ ಅಂತಂದರೆ ಇರೋವಂಥದ್ದು ಪ್ರಾಬ್ಲಮ್ಸ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟಿರೋವಂಥದ್ದು ಅಂತಂದರೆ 410 crore ಇದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟಿರೋವಂಥದ್ದು. ಅಂತಂದರೆ 310 crore ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೆಡ್ಗಳಿಂದ ಕೊಟ್ಟಿರ್ತಾರೆ. ಅದಾದಮೇಲೆ 100 crore ಇದಕ್ಕೆ 15 ಫೈನಾನ್ಸ್ ಕಮಿಷನ್ನು ಇದಕ್ಕೆ ಅಲೋಕೇಟ್ ಮಾಡ್ಕೊಂಡಿರುತ್ತೆ.
ಮಕ್ಕಳಲ್ಲಿ ಒಂಥರ ಅವೇರ್ನೆಸ್ ಇದು ಅಂತಂದರೆ ಮಕ್ಕಳೇ ಒಂಥರ ಪೇರೆಂಟ್ಸ್ ಇದ್ದಂಗೆ ಆ ಪ್ಲ್ಯಾಂಟ್ಸ್ಗಳಿಗೆ. ಸೊ ಆ ಐಡಿಯಾಲಜಿ ಅಂಡರಲ್ಲಿ ಇದನ್ನು ಮಾಡ್ಕೊಂಡಿರುವಂಥದ್ದು. ಸೊ ಇದರಲ್ಲಿ ಆಲ್ಮೋಸ್ಟು ಎಲ್ಲ BBMP ಝೋನ್ಸ್ಗಳಲ್ಲೂ ಕೂಡ ಪ್ಲಾಂಟೇಷನ್ ಮಾಡ್ಕೊಂಡಿರುವಂಥದ್ದು. ಎಲ್ಲ BBMP ಝೋನ್ಸ್ಗಳಲ್ಲೂ ಕೂಡ ಇದರ ಪ್ಲಾಂಟೇಷನ್ ಮಾಡ್ಕೊಂಡಿರುವಂಥದ್ದು. ಸೊ ನಿಯರ್ಲಿ 52,000+ ಟ್ರೀಸು ಇದರಲ್ಲಿ ಪ್ಲಾಂಟೇಷನ್ ಮಾಡ್ಕೊಂಡಿದ್ದಾರೆ. ಸೊ ಏಮ್ ಇರುವಂಥದ್ದು 2 lakh ಟ್ರೀಸು. ನೆಕ್ಸ್ಟು ನಮಗೆ ಕೃಷಿ ಭಾಗ್ಯ ಸ್ಕೀಮ್ ಅಂತ. ಕೃಷಿ ಭಾಗ್ಯ ಸ್ಕೀಮಲ್ಲಿ ಇದನ್ನು ಲಾಂಚ್ ಮಾಡಿದ್ದು ನೋಡಿ 2015 ಲಾಂಚ್ ಮಾಡಿದರು. 14-15 ಟೈಮಲ್ಲಿ ಇದನ್ನು ಲಾಂಚ್ ಮಾಡ್ಕೊಂಡಿದ್ರು. ಇದರಲ್ಲಿ ಏನು ಅಂತಂದರೆ ಒಂದು ಫಾರ್ಮ್ ಪಾಂಡ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಫಾರ್ಮ್ ಪಾಂಡ್ಸು ನೀವು ಕೂಡ ಎಷ್ಟೊಂದು ಕಡೆ ನೋಡ್ಕೊಂಡಿರ್ಬೋದು. ಸೊ ಈ ಥರ ಹೊಲದಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಒಂದು ಈ ಥರ ಪಾಲಿಥೀನ್ ಬ್ಯಾಗ್ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದು ಈ ಥರದೊಂದು ಪಾಂಡ್ ಮಾಡ್ಕೊಂಡಿರ್ತಾರೆ. ಸೊ ಬ್ಲ್ಯಾಕ್ ಕಲರ್ ಪಾಲಿಥೀನ್ ಬ್ಯಾಗ್ ಹಾಕ್ಕೊಂಡು ಒಂದು ಪಾಂಡ್ ಮಾಡ್ಕೊಂಡಿರ್ತಾರಲ್ಲ. ಸೊ ಇದು ಬಂದ್ಬಿಟ್ಟು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಂಥದ್ದು ಯಾವುದು ಅಂತಂದರೆ ಇದು ಪಾಲಿಥೀನ್ ಯೂಸ್ ಮಾಡಿಕೊಂಡು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅಂತಂದರೆ ಏನು, ಇಲ್ಲಿ ನೀರು ಸ್ಟೋರೇಜ್ ಆದರೆ ಸೊ ಹೊರಗಡೆ ಎಲ್ಲೂ ಕೂಡ ಸೀಪ್ ಔಟ್ ಆಗಲ್ಲ ಅಂತಂದರೆ ಅದು ಬೇರೆ ಕಡೆ ಎಲ್ಲೂ ಕೂಡ ಲೀಕ್ ಆಗಲ್ಲ. ಅದು ನೀರು ಪ್ರಾಪರಾಗಿ ಇದ್ರ ಒಳಗಡೆ ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು. ಸೊ ನಾವು ಕರ್ನಾಟಕ ನೋಡ್ಕೋಬೇಕು ಅಂತಂದರೆ ರಾಜಸ್ಥಾನು ಫಸ್ಟ್ ಡ್ರಾಟ್ ಸ್ಟೇಟು, ಸೆಕೆಂಡ್ ಪ್ಲೇಸಲ್ಲಿರೋಂಥದ್ದೇ ನಮಗೆ ಕರ್ನಾಟಕ. ಅಂತಂದರೆ ಡೆಸರ್ಟ್ ರೀಜನ್ನು ರಾಜಸ್ಥಾನ್ ಬಿಟ್ಟರೆ ಕರ್ನಾಟಕದಲ್ಲಿ ಜಾಸ್ತಿ ಇರುವಂಥದ್ದು ಅಂತ ಹೇಳ್ಬಿಟ್ಟು ಕೂಡ ಮೆನ್ಷನ್ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಏನು ಮಾಡಿದರು ಅಂತಂದರೆ ನಮ್ಮಲ್ಲಿ ಆಲ್ಮೋಸ್ಟು ಏನು ನಮಗೆ ತಾಲೂಕ್ಸ್ಗಳಿದಾವಲ್ಲ ಆಲ್ಮೋಸ್ಟ್ ಎಲ್ಲ ತಾಲೂಕ್ಸಲ್ಲೂ ಕೂಡ ನಮಗೆ ಡ್ರೈ ರೀಜನ್ಸು ಬರ್ತಾನೆ ಇರುತ್ತೆ. ಅಂದರೆ ಈ ಸ್ಕೀಮ್ನ ಲಾಂಚ್ ಮಾಡಿರ್ಬೇಕಾದ್ರೆ ಬರೀ 4 ಡ್ರೈ ಕ್ಲೈಮೆಟಿಕ್ ಝೋನ್ಸಲ್ಲಿ ಲಾಂಚ್ ಮಾಡಿದರು. ಬಟ್ ಇವಾಗ ಸ್ಕೀಮ್ನ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಎಕ್ಸ್ಪ್ಯಾಂಡ್ ಮಾಡಿ ಇನ್ಕ್ಲೂಡ್ಸ್ ಆಲ್ ತಾಲೂಕ್ಸ್, ಎಲ್ಲ ತಾಲೂಕ್ಸು, ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿರುವಂಥ ಎಲ್ಲ ತಾಲೂಕ್ಸು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಅಂತಂದರೆ ಈ ಸ್ಕೀಮಿನ ಸ್ಕೋಪ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದಾರೆ. ಯಾಕಂತಂದರೆ 2023ಯಲ್ಲೂ ಕೂಡ ನಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಡ್ರಾಟ್ ಇತ್ತಲ್ಲ. ಸೊ ಅದಕ್ಕೆ ಈ ರೇನ್ ವಾಟರ್ ಸ್ಟೋರೇಜ್ ಏನು ಮಾಡ್ಕೊತಾ ಇರ್ತೀವಿ ನಾವು, ಇದು ರೇನ್ ವಾಟರ್ ಸ್ಟೋರೇಜ್ ಏನು ಮಾಡ್ಕೊತಾ ಇರ್ತೀವಲ್ಲ ಅದನ್ನು ಎಲ್ಲ ತಾಲೂಕಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕು. ಎಸ್ಪೆಷಲಿ ಸಮ್ಮರ್ ಸೀಸನಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ. ಇಲ್ಲ ಅಂತಂದರೆ ನಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅದು ಎಸ್ಪೆಷಲಿ ಡ್ರಾಟ್ ಆಗ್ತಾ ಇರುತ್ತೆ. ಸೊ ಈ ವರ್ಷ ಟಾರ್ಗೆಟ್ ಎಷ್ಟು ಇಟ್ಕೊಂಡಿರೋದು ಅಂತಂದರೆ ನಿಯರ್ಲಿ 30,000ಇಂದ 40,000 ಫಾರ್ಮ್ ಪಾಂಡ್ಸು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ. ಫಾರ್ಮ್ ಪಾಂಡ್ಸು. ಸೊ ಕೃಷಿ ಭಾಗ್ಯ ಅಂತಂದರೆ ಫಾರ್ಮ್ ಪಾಂಡ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಇನಿಷಿಯಲ್ ಅಲೋಕೇಶನ್ ಇದರಲ್ಲಿ 200 crore ಅಲೋಕೇಶನ್ ಮಾಡ್ಕೊಂಡಿದ್ದು. 200 crore ಅಲೋಕೇಶನ್ ಮಾಡ್ಕೊಂಡಿರೋವಂಥದ್ದು. ಸೊ 100 crore ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು. ಸೊ ಇದು ಮುಂಚೆ ಇತ್ತು ಆ್ಯಕ್ಚುಲಿ ಸ್ಕೀಮು. ಬಟ್ 2022 2014 ಲಾಂಚ್ ಆಗಿರುವಂಥದ್ದು. 2022 ಇದನ್ನು ಡಿಸ್ಕಂಟಿನ್ಯೂ ಮಾಡ್ಕೊಂಡಿದ್ದು. ಮತ್ತು ಇದನ್ನು ರೀಇಂಟ್ರಡ್ಯೂಸ್ ಮಾಡಿದ್ದಾರೆ, ಆಯಿತಾ. ಸೊ ರೀಇಂಟ್ರಡ್ಯೂಸ್ ಮಾಡ್ಕೊಂಡಿದ್ದಾರೆ 2023-24 ಟೈಮಲ್ಲಿ, ಆಯಿತಾ. ಸೊ ಇಷ್ಟು ಇಂಪಾರ್ಟೆಂಟ್ ಇರುತ್ತೆ. ಫಾರ್ಮ್ ಪಾಂಡ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಇದನ್ನು ಮುಂಚೆನೂ ಕೂಡ ಕೇಳಿದರು ಅನಿಸುತ್ತೆ. ಅಂತಂದರೆ PYQಸಲ್ಲಿ ಕೃಷಿ ಭಾಗ್ಯ ಸ್ಕೀಮು ಮುಂಚೆ ಕೇಳಿದ್ದಾರೆ. ನೆಕ್ಸ್ಟು ನಮಗೆ DCRE ಪೊಲೀಸ್ ಸ್ಟೇಷನ್ಸ್ಗಳು. ಸೊ DCRE ಅಂತಂದರೆ ಏನಾಗುತ್ತೆ, ನಮಗೆ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್. ಸೊ ಇದರ ಪರ್ಪಸ್ ಏನು ಅಂತಂದರೆ ಇದನ್ನು ನೋಡಿ, ಸಿವಿಲ್ ರೈಟ್ಸು ಯಾರ್ದು, SC ಮತ್ತು ST ಅವರ ಸಿವಿಲ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಸಿವಿಲ್ ರೈಟ್ಸ್ನ ಇದರಲ್ಲಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋವಂಥದ್ದು. ಸೊ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟು ಇದು ಎಸ್ಟಾಬ್ಲಿಷ್ ಆಗಿರೋಂಥದ್ದು ಯಾವಾಗ ಅಂತಂದರೆ 1974 ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಸೊ ಇವಾಗ ಕ್ಯಾಬಿನೆಟ್ ಡಿಸಿಷನ್ ಏನು ತೊಗೊಂಡಿರೋಂಥದ್ದು ಅಂತಂದರೆ 33 DCRE ಯೂನಿಟ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು DCRE ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಅದಕ್ಕೆ ನಿಯರ್ಲಿ 450 ಪರ್ಸನಲ್ಸ್ನ ರೆಕ್ರೂಟು ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ಗಳಿಗೆ. ಅಂತಂದರೆ ಅಟ್ಲೀಸ್ಟು ಒಂದು DCRE ಪೊಲೀಸ್ ಸ್ಟೇಷನ್ ಇರಬೇಕು ಒಂದು ಡಿಸ್ಟ್ರಿಕ್ಟಿಗೆ. ಬೆಂಗಳೂರಲ್ಲಿ 2 DCRE ಪೊಲೀಸ್ ಸ್ಟೇಷನ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇದರ ಹೆಡ್ ಯಾರಾಗಿರ್ತಾರೆ ಅಂತಂದರೆ ಇದರ ಹೆಡ್ಡು ಬಂದ್ಬಿಟ್ಟು ನಮಗೆ DYSP ಇರ್ತಾರೆ, ಇಲ್ಲ ಅಂತಂದರೆ ACP ಇದರ ಹೆಡ್ ಇರ್ತಾರೆ. ಅಂತಂದರೆ ನಮಗೆ SC ST ಅಗೇನ್ಸ್ಟ್ ಏನು ಅಟ್ರಾಸಿಟೀಸ್ ಆಗಿರುತ್ತಲ್ಲ ಅದರ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡಿರ್ತಾರೆ. ಸೊ ಅದರ ಕೇಸಸ್ನ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಇನ್ವೆಸ್ಟಿಗೇಟ್ ಮಾಡಿಕೊಂಡು ಒಳ್ಳೆ ಔಟ್ಕಮ್ನ ತೊಗೊಂಬರೋದಕ್ಕೋಸ್ಕರ ಡೆಡಿಕೇಟೆಡ್ ಪೊಲೀಸ್ ಸ್ಟೇಷನ್ ಅಂತ ಮಾಡ್ಕೊಂಡಿರೋಂಥದ್ದು DCRE ಪೊಲೀಸ್ ಸ್ಟೇಷನ್, ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್. ನೆಕ್ಸ್ಟು ನಾವು ಮನುಜರು ಅಂತ ಒಂದು ಪ್ರೋಗ್ರಾಮು. ಸೊ ಇದನ್ನು ನಮಗೆ
ಗೌರ್ಮೆಂಟ್ ಆಫ್ ಕರ್ನಾಟಕನೇ ಲಾಂಚ್ ಮಾಡಿದೆ. ಎಲ್ಲಿ ಅಂತಂದರೆ ಸ್ಕೂಲ್ಸ್ಗಳಿಗೋಸ್ಕರ ಇದನ್ನು. ಸೊ ಸ್ಕೂಲ್ಸಲ್ಲಿ ಇದನ್ನು ಲಾಂಚ್ ಮಾಡ್ಕೊಂಡಿರೋವಂಥದ್ದು. ಯಾಕೆ ಅಂತಂದರೆ ಸ್ಕೂಲಲ್ಲಿ ನಮಗೆ ಸೈಂಟಿಫಿಕ್ ಟೆಂಪರು ನೋಡಿ, ಇದು ನಮಗೆ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಬರುತ್ತಾ, ಡೈರೆಕ್ಟ್ ಟು ಪ್ರಿನ್ಸಿಪಲ್ಸಲ್ಲಿ ಬರುತ್ತಾ, ಇದನ್ನು ಕಮೆಂಟ್ ಮಾಡಿ. ಸೈಂಟಿಫಿಕ್ ಟೆಂಪರ್ ಆಗಿರಲಿ, ಅದಾದಮೇಲೆ ಟಾಲರೆನ್ಸು, ಸೋಷಲ್ ಹಾರ್ಮನಿ ಇವೆಲ್ಲದೂ ಕೂಡ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಇದನ್ನು ಹೇಳ್ಕೊಡ್ಬೇಕು, ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಲಾಂಚ್ ಮಾಡ್ಕೊಂಡಿರೋವಂಥದ್ದು. ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ನಾವು ಮನುಜರು ಈ ಪ್ರೋಗ್ರಾಮ್ ಅಂಡರಲ್ಲಿ ಡಿಸ್ಕಷನ್ಸ್ ಮತ್ತು ಡೈಲಾಗ್ ಮಾಡ್ತಾ ಇರ್ತಾರೆ. ಅಂತಂದರೆ ಒಂಥರ ಸೆಮಿನಾರ್ಸ್ ಕಂಡಕ್ಟ್ ಮಾಡ್ಕೊಳ್ಳೋವಂಥದ್ದು. 2 hours ಪ್ರತಿ ವೀಕು ಕೂಡ. ಅಂತಂದರೆ ನಾವು ನೋಡ್ಬೋದು 3 periods 40 minutes ಈಚಿಂದ 3 period ಇದರಲ್ಲಿ ಕಂಡಕ್ಟ್ ಮಾಡ್ಕೊಳ್ಳೋವಂಥದ್ದು. ಸೊ ಇದರ ಇಂಪ್ಲಿಮೆಂಟೇಷನ್ ಕರೆಕ್ಟಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನೋಡಲ್ ಆಫೀಸರ್ಸ್ನೂ ಕೂಡ ಅಪಾಯಿಂಟ್ ಮಾಡಿದ್ದಾರೆ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ನೋಡಲ್ ಆಫೀಸರ್ಸ್ ಅವ್ರನ್ನೂ ಕೂಡ ಇದರಲ್ಲಿ ಅಪಾಯಿಂಟ್ ಮಾಡ್ಕೊಂಡಿರೋವಂಥದ್ದು. ಅಂತಂದರೆ ನೀವು ಅದನ್ನು ಪ್ರಾಪರಾಗಿ ರಿವ್ಯೂ ಮಾಡಿ, ಅದರ ಫಂಕ್ಷನಿಂಗು ಮತ್ತು ಅದರ ಇಂಪ್ಲಿಮೆಂಟೇಷನ್ನು ರಿವ್ಯೂ ಮಾಡಿಕೊಂಡು ಅದರ ರಿಲೇಟೆಡ್ಡು ನೀವು ರಿಪೋರ್ಟ್ಸ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇದರಲ್ಲಿ ಬೇರೆ ಬೇರೆ ಥರದ್ದು ಥೀಮ್ಸ್ಗಳನ್ನ ಕವರ್ ಮಾಡಿರ್ತಾರೆ. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಲೋಕಲ್ ಫೆಸ್ಟಿವಲಿನ ಇಂಪಾರ್ಟೆನ್ಸ್ ಏನಿರುತ್ತೆ, ಸ್ಪೋರ್ಟ್ಸಿನ ಇಂಪಾರ್ಟೆನ್ಸ್ ಏನಿರುತ್ತೆ, ನ್ಯಾಷನಲ್ ಫೆಸ್ಟಿವಲ್ಸು, ಅದಾದಮೇಲೆ ಫೋಕ್ ಗೇಮ್ಸು, ಅದಾದಮೇಲೆ ವಿಸಿಟ್ಸ್ಗಳನ್ನೂ ಕೂಡ ಆರ್ಗನೈಸ್ ಮಾಡ್ಕೊಂಡಿರ್ತಾರೆ. ಸೊ ಒಟ್ಟಿನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ನಾವು ಮನುಜರು ಒಂಥರ ಸೋಷಲ್ ಹಾರ್ಮನಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋಂಥದ್ದು ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ಸ್ಗಳಲ್ಲಿ. ಲಾಸ್ಟಲ್ಲಿ ನಾವು ಸ್ವಲ್ಪ ಮಿಸಲೇನಿಯಸ್ ನ್ಯೂಸ್ಗಳಿದ್ದಾವೆ. ಅಂತಂದರೆ ಇದ್ರ ಬಗ್ಗೆ ಒನ್ ವರ್ಡ್ ಅಷ್ಟೇ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ. ಎಕ್ಸ್ಪ್ಲನೇಷನ್ ಏನು ಅಷ್ಟೊಂದೇನು ಇಂಪಾರ್ಟೆಂಟ್ ಇರಲ್ಲ. ಸೊ ನಿಮಗೆ ಎಕ್ಸ್ಪ್ಲನೇಷನ್ ಏನಾದ್ರು ಬೇಕು ಅಂತಂದರೆ ನೀವು ಅದರ ರಿಲೇಟೆಡ್ಡು ನೀವು ಬೇಕಾದ್ರೆ ಬ್ರೌಸ್ ಮಾಡಿಕೊಂಡು ನೀವು ನೋಟ್ಸ್ನ ಅಪ್ಡೇಟ್ ಮಾಡ್ಕೊಂಡಿರ್ಬೋದು. ಸೊ ಇದು ಜಸ್ಟ್ ಒನ್ ಲೈನರ್ ಥರ ಇರೋವಂಥದ್ದು. ಸೊ ತುಂಬ ಜಾಸ್ತಿ ಈ EV ವೆಹಿಕಲ್ಗಳ ಚಾರ್ಜಿಂಗ್ ಸ್ಟೇಷನ್ಸ್ಗಳು ಇಡೀ ಇಂಡಿಯಾದಲ್ಲಿ ಎಲ್ಲಿರುವಂಥದ್ದು ಅಂತಂದರೆ ಕರ್ನಾಟಕದಲ್ಲಿ. ಸೊ ಯಾವುದನ್ನು ರೀಸೆಂಟಾಗಿ ಕರ್ನಾಟಕದಲ್ಲಿ ನೋಟಿಫೈಯಬಲ್ ಡಿಸೀಸ್ ಅಂತ ಹೇಳ್ಬಿಟ್ಟು ಹೇಳಿದರು ಅಂತಂದರೆ ಸ್ನೇಕ್ ಬೈಟ್ನ. ಯಾಕೆಂತಂದರೆ ಪಾಯ್ಸನ್ಗಳ ಅವೈಲಬಿಲಿಟಿ ರಿಲೇಟೆಡ್ಡು ಎಲ್ಲ ಅಪ್ಡೇಟ್ ಆಗ್ತಾ ಇರಬೇಕು. ಪ್ಲಸ್ ಅವುಗಳ ರೆಕಾರ್ಡ್ಸ್ಗಳು ಕೂಡ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಪ್ರಾಪರ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ನೋಟಿಫೈಯಬಲ್ ಡಿಸೀಸ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ಕೊಂಡಿದ್ದಾರೆ. ಸೊ ಈ ನೆಕ್ಸ್ಟು ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್. ಸೊ ಈ ವರ್ಷ ಬಂದ್ಬಿಟ್ಟು ಏನು ಎಲೆಕ್ಷನ್ ನಡೆದಿತ್ತಲ್ಲ, ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಬಂದಿರುವಂಥದ್ದು. ಸೊ ಇದನ್ನು 1937 ಟೈಮಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದರು. ಆ ಟೈಮಲ್ಲಿ ಒಡೆಯರ್ ಇದ್ದಿದ್ದು ಬಂದ್ಬಿಟ್ಟು ನಮಗೆ ಕೃಷ್ಣರಾಜ ಒಡೆಯರ್ ಫೋರ್ತ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸೊ ಹೊಸದಾಗಿ ಚೀಫ್ ಜಸ್ಟಿಸ್ಸು ಯಾರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದನ್ನು ನಾವು ಮುಂಚೆ ನೋಡ್ಕೊಂಡಿದ್ದೀವಿ. ಅಂತಂದರೆ 2023 ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತಿರೋಂಥ ಟೈಮಲ್ಲಿ ಹೊಸದಾಗಿ ಆ ಟೈಮಲ್ಲಿ ವಿನಯ್ ಕುಮಾರ್ ಅವರಿದ್ದರು. ಬಟ್ ಇವಾಗ ಹೊಸದಾಗಿ ಚೀಫ್ ಜಸ್ಟಿಸ್ ಇರುವಂಥದ್ದು ಜಸ್ಟಿಸ್ ನಿಲೈ ವಿಪಿನ್ ಚಂದ್ರ ಅಂಜಾರಿಯಾ. ಸೊ ಎಷ್ಟನೇ ಚೀಫ್ ಜಸ್ಟಿಸ್ ಇವರು ಅಂತಂದರೆ 34th ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ. ಸೊ ಇದರ ರಿಲೇಟೆಡ್ ಆರ್ಟಿಕಲ್ ಯಾವುದು? 217 ಇದರ ರಿಲೇಟೆಡ್ ಆರ್ಟಿಕಲ್. ಸೊ BBMP ಅವರು ರೀಸೆಂಟಾಗಿ ಏನು ಬಜೆಟ್ ಅನೌನ್ಸ್ ಮಾಡ್ಕೊಂಡಿದ್ರಲ್ಲ, ಅದು ಮೇನ್ ಪರ್ಪಸ್ಸು ಅಥವಾ ಫೋಕಸ್ ಇಟ್ಕೊಂಡಿರುವಂಥದ್ದು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಬ್ರ್ಯಾಂಡ್ ಬೆಂಗಳೂರು ಅಂತ ಬಿಲ್ಡ್ ಮಾಡ್ಕೋಬೇಕು ಅಂತ. ಹೇಳ್ಬಿಟ್ಟು ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿ ಅವರು ಒಂದು ಏಮ್ ಇಟ್ಕೊಂಡಿರೋವಂಥದ್ದು. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕಮ್ಯುನಿಕೇಷನ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ಅಂತಂದರೆ ಇದೇನಾಗಿರುತ್ತೆ? ಡ್ರೈವರ್ಲೆಸ್ ಟ್ರೈನು ಆಯಿತಾ. ಸೊ ಯಾರು ಇದನ್ನು ರಿಸೀವ್ ಮಾಡ್ಕೊಂಡಿರುವಂಥದ್ದು ಅಂತಂದರೆ BMRCL ಅಂತಂದರೆ ಬೆಂಗಳೂರು ಮೆಟ್ರೋ ಏನಿದೆಯಲ್ಲ, ಸೊ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ಡು. ಸೊ ಇದು ರಿಸೀವ್ ಮಾಡ್ಕೊಂಡಿದೆ. ನಿಯರ್ಲಿ 6 ಟ್ರೈನ್ ಕೋಚಸ್ಗಳನ್ನೇನೋ ರಿಸೀವ್ ಮಾಡ್ಕೊಂಡಿದೆ. ಸೊ ಇವುಗಳಲ್ಲಿ ಇದು ಕಮ್ಯುನಿಕೇಷನ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ಸಿಸ್ಟಮು ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ. ಅಂತಂದರೆ ಇದರಿಂದ ಏನು ಮಾಡ್ತಾರೆ? ರೇಡಿಯೋ ಕಮ್ಯುನಿಕೇಷನ್ನ ಯೂಸ್ ಮಾಡ್ಕೊತಾ ಇರ್ತಾರೆ. ಅಂತಂದರೆ ಆ್ಯಕ್ಯುರೇಟ್ ಟ್ರೈನ್ ಕಂಟ್ರೋಲ್ ಇನ್ಫಾರ್ಮೇಷನ್ಗೆ. ಸೊ ಇದಕ್ಕೆ ರೇಡಿಯೋ ಕಮ್ಯುನಿಕೇಷನ್ನ ಯೂಸ್ ಮಾಡ್ಕೊತಾ ಇರ್ತಾರೆ ಇದರಲ್ಲಿ. ಸೊ ಯಾವುದು ಎಲ್ಲಿ ಆಪ್ರೇಟ್ ಆಗುವಂಥದ್ದು ಅಂತಂದರೆ ಯೆಲ್ಲೋ ಲೈನ್ ಏನಿದೆಯಲ್ಲ, ಸೊ ಅಲ್ಲಿ ಅನ್ಅಟೆಂಡೆಡ್ ಟ್ರೈನ್ ಆಪರೇಷನ್ಸ್ ಏನಿರ್ತಾರೆ ಅಲ್ಲಿ ಅಲೋ ಮಾಡ್ಕೊಂಡಿರ್ತಾರೆ ಇದರ ಫುಲ್ ಇಂಪ್ಲಿಮೆಂಟೇಷನ್ ಅಂತ. ನೆಕ್ಸ್ಟು
ನ್ಯೂ ಬಾರ್ನ್ ಅಂತಂದರೆ ಹೊಸದಾಗಿ ಏನು ಮಕ್ಕಳು ಹುಟ್ಟಿರ್ತಾರಲ್ಲ, ಮಗು ಏನು ಹುಟ್ಟಿರುತ್ತಲ್ಲ ಹೊಸದಾಗಿ, ಸೊ ಅವುಗಳಿಗೆ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರಂತೆ BBMP ಅವರು. ಸೊ ಯಾವುದರ ರಿಲೇಟೆಡ್ ಸ್ಕ್ರೀನಿಂಗ್ ಮಾಡ್ತಾರೆ? ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್. ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್ ಅಂತಂದರೆ ಹುಟ್ಟಿದಾಗ ಮೆಟಬಾಲಿಸಮ್ ರಿಲೇಟೆಡ್ ಏನು ಇಶ್ಯೂಸ್ ಬಂದಿರುತ್ತಲ್ಲ, ಸೊ ಬರ್ತಿಂದನೇ ಬರುವಂಥದ್ದು ಇಶ್ಯೂಸು, ಅದು ಡಿಲೇ ಆಗಿ ಅದರ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಈಗ ಮೆಂಟಲ್ ರಿಟಾರ್ಡೇಷನ್ ಆಗಿರ್ಬೋದು, ಪುವರ್ ಗ್ರೋತ್ ಆಗಿರ್ಬೋದು ಮಕ್ಕಳಲ್ಲಿ. ಸೊ ಇವನ್ನೆಲ್ಲ ಮುಂಚೆನೇ ಸ್ಕ್ರೀನಿಂಗ್ ಮಾಡ್ಕೊತಾ ಇರ್ತಾರೆ, ಡಿಟೆಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ. ನೆಕ್ಸ್ಟ್ ಬಂದ್ಬಿಟ್ಟು ಝೀರೋ ಶ್ಯಾಡೋ ಡೇ ಅಂತ. ಝೀರೋ ಶ್ಯಾಡೋ ಡೇ ಅಂತಂದರೆ ಒಂದು ಟೈಮಲ್ಲಿ ಏನಾಗಿರುತ್ತೆ, ನಾವು ನಿಂತ್ಕೊಂಡಿದ್ರೆ ಸನ್ಲೈಟಲ್ಲಿ ಯಾವುದೇ ಥರದ್ದು ಶ್ಯಾಡೋ ಬಿದ್ದಿರಲ್ಲ. ಸೊ ಈ ಝೀರೋ ಶ್ಯಾಡೋ ಡೇ ಬಂದ್ಬಿಟ್ಟು ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಮಂಗಳೂರು, ಚೆನ್ನೈ ಇಲ್ಲೆಲ್ಲನೂ ಕೂಡ ಅಂತಂದರೆ ಸೇಮ್ ಲ್ಯಾಟಿಟ್ಯೂಡಲ್ಲಿ ಬರುವಂಥದ್ದು. ಈಗ ಬೆಂಗಳೂರು, ಮಂಗಳೂರು, ಚೆನ್ನೈ, ಸೊ ಇವೆಲ್ಲ ಸೇಮ್ ಲ್ಯಾಟಿಟ್ಯೂಡಲ್ಲಿ ಬರುವಂಥದ್ದು. ಅದನ್ನು ಒಂದು ನೆನ್ಪಿಟ್ಕೊಂಡಿರಿ, ಬೆಂಗಳೂರು, ಮಂಗಳೂರು, ಚೆನ್ನೈ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಬೆಂಗಳೂರಲ್ಲಿ ಫಸ್ಟು ಯಾವಾಗ ಅಬ್ಸರ್ವ್ ಮಾಡ್ಕೊಂಡಿರುವಂಥದ್ದು ಅಂತಂದರೆ 24th ಏಪ್ರಿಲ್. ಸೊ 24th ಏಪ್ರಿಲ್ ಇನ್ನೊಂದು ಯಾಕೆ ಇಂಪಾರ್ಟೆಂಟು ಅಂತಂದರೆ 24th ಏಪ್ರಿಲ್ ದಿನವೇ ನಮಗೆ ಇದು 1973 ಆ ಟೈಮಲ್ಲಿ ಕೇಶವಾನಂದ ಭಾರತಿ ಕೇಸ್ ಇತ್ತಲ್ಲ, ಸೊ ಅದರ ವರ್ಡಿಕ್ಟ್ ಬಂದಿರುವಂಥದ್ದು. ಅವತ್ತಿನ ದಿನವೇ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಹುಟ್ಟಿರೋವಂಥದ್ದು. ಸೊ ಅದೇ ಒಂದು ಶಾರ್ಟ್ಕಟಲ್ಲಿ ನೆನ್ಪಿಟ್ಕೊಂಡಿರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಟಿ ಟೂರಿಸಮ್. ಇದನ್ನು ಲಾಂಚ್ ಮಾಡಿದ್ದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲ, KSRTC. ಸೊ ಯಾಕೆ ಅಂತಂದರೆ ಹಾರ್ಟಿಕಲ್ಚರ್ ರಿಲೇಟೆಡ್ ಅಗ್ರಿಕಲ್ಚರ್ ಟೂರಿಸಮ್ನ ಇದು ಬೂಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡ್ಕೊಂಡಿರೋವಂಥದ್ದು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಮತ್ತು ಎನ್ವೈರ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುವಂಥದ್ದು ಇದು. ಏನು ಅಂತಂದರೆ ವಾಟ್ ಈಸ್ ದ ಕಲೆಕ್ಷನ್ ಆಫ್ ಪ್ರಿಸರ್ವ್ಡ್ ಪ್ಲ್ಯಾಂಟ್ ಸ್ಪೆಸಿಮೆನ್ ಆ್ಯಂಡ್ ಅಸೋಸಿಯೇಟೆಡ್ ಡೇಟಾ ಫಾರ್ ಸೈಂಟಿಫಿಕ್ ಸ್ಟಡಿ. ಸೊ ಇದನ್ನು ನಾವು ಏನಂತ ಕರಿತೀವಿ? ಹರ್ಬೇರಿಯಂ ಅಂತ ಕರಿತೀವಿ ನಾವು ಇದನ್ನು, ಹರ್ಬೇರಿಯಂ. ಈ ಹರ್ಬೇರಿಯಂನ ಲಾಲ್ಬಾಗಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿಯಲ್ಲಿ ಇಂಪಾರ್ಟೆಂಟ್ ಇರುತ್ತೆ ಇದು ಹರ್ಬೇರಿಯಂ ಅಂತ. ಸೊ ಗ್ರೀನ್ ಏರ್ಪೋರ್ಟ್ಸ್ ರೆಕಗ್ನಿಷನ್ ಅವಾರ್ಡು. ಸೊ ಈ ಅವಾರ್ಡ್ ಬಂದ್ಬಿಟ್ಟು ನಮಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಸಿಕ್ಕಿದೆ. ಸೊ ಸಿಲ್ವರ್ ಅವಾರ್ಡೇನೋ ಸಿಕ್ಕಿರೋಂಥದ್ದು ಇದಕ್ಕೆ. ಲೆಪರ್ಡ್ ಸಫಾರಿ ಎಲ್ಲಿ ಲಾಂಚ್ ಮಾಡಿರೋಂಥದ್ದು ಅಂತಂದರೆ ಇಲ್ಲಿ ಬನ್ನೇರುಘಟ್ಟ. ಬೇರೆ ಕಡೆನೂ ಇರುತ್ತೆ, ಬಟ್ ಬನ್ನೇರುಘಟ್ಟದಲ್ಲಿ ಲೆಪರ್ಡ್ ಸಫಾರಿ ಲಾಂಚ್ ಮಾಡಿದ್ರು ಅಂತ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಒಂದು ಒನ್ಲೈನರ್ ಆಗಿ ಮಾಡ್ಕೊಂಡಿರೋಂಥದ್ದು. ಸೊ ಯಾವ ಸೆಕ್ಟರ್ಗೆ ಲೇಬರ್ ಲಾಸ್ ಇಂದ ಹೊರಗಡೆ ಇಟ್ಟಿದ್ದಾರೆ ಈಗ ಅಂತಂದರೆ ಅದು ಬಂದ್ಬಿಟ್ಟು ನಮಗೆ IT ಮತ್ತು IT ಎನೇಬಲ್ಡ್ ಸರ್ವೀಸಸ್ಸು. ಈ ಸೆಕ್ಟರನ್ನು ಲೇಬರ್ ಲಾಸಿಂದ ಹೊರಗಡೆ ಇಟ್ಟಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಯಾಕೆಂತಂದರೆ ಲೇಬರ್ ಲಾಸು ನಮಗೆ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಅದರಲ್ಲಿರುವಂಥ ರೂಲ್ಸು ರೆಗ್ಯುಲೇಷನ್ ಎಲ್ಲ ಪ್ರಾಪರಾಗಿ ಫಾಲೋ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತಾರೆ. ಬಟ್ ಇದರಿಂದಾಗಿ ಏನಾಗುತ್ತೆ ಅಂತಂದರೆ IT ಮತ್ತು ITA ಸೆಕ್ಟರು ಹೊರಗಡೆ ಇರೋದ್ರಿಂದ ಇನ್ನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಬರುತ್ತೆ. ಯಾಕಂತಂದರೆ ಬೇರೆ ಕಡೆಯಿಂದ ಕಂಪನಿ ಬಂದುಬಿಟ್ಟು ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತಂದರೆ ಅವ್ರಿಗೆ ಒಂಥರ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಚಾಲೆಂಜ್ ಆಗುವಂಥದ್ದೇ ಏನು ಅಂತಂದರೆ ಲೇಬರ್ ಲಾಸ್. ಅವರಿಗೆ ಫಸ್ಟ್ ಆಫ್ ಆಲ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಒಂದು ಕಂಪನಿನ ಅದರಲ್ಲೇ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾಕಂತಂದರೆ ರೆಡ್ ಟೇಪಿಸಮ್ ನಮ್ಮಲ್ಲಿ ಜಾಸ್ತಿ ಇರೋವಂಥದ್ರಿಂದ. ಸೊ ಅದರಲ್ಲಿ ಲೇಬರ್ ಲಾಸು ಕೂಡ ಏನಾದರೂ ಪ್ರಾಬ್ಲಮ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಇದು ನಮಗೆ IT ಮತ್ತು IT ಸೆಕ್ಟರ್ನ ಹೊರಗಡೆ ಇಟ್ಟಿದ್ದಾರೆ ಲೇಬರ್ ಲಾಸಿಂದ. ಸೊ ಕರ್ನಾಟಕದ ಫಸ್ಟು ವೇಸ್ಟ್ ಟು ಎನರ್ಜಿ ಪ್ಲ್ಯಾಂಟ್ ಎಲ್ಲಿ ಬರುತ್ತಂತೆ? ಬಿಡದಿಯಲ್ಲಿ ಬರುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ನಮಗೆ ವುಮನ್ ಪ್ರೀಮಿಯರ್ ಲೀಗು ನಮ್ಮ RCB ವುಮನ್ ಟೀಮು ವಿನ್ ಆಗಿರುವಂಥದ್ದು. ಸೊ ಹೋಲಿಸ್ಟಿಕ್ಕಾಗಿ ಆಲ್ಮೋಸ್ಟ್ ಎಲ್ಲ ಕರೆಂಟ್ ಅಫೇರ್ಸು ನಾವು ಕರ್ನಾಟಕ ರಿಲೇಟೆಡು ಕವರ್ ಮಾಡ್ಕೊಂಡಿದ್ದೀವಿ. 4 ಪಾರ್ಟ್ಸಲ್ಲಿ ಆಗಿದೆ ಇದು. ನೆಕ್ಸ್ಟು ನಾವು ಬೇರೆ ಸೀರೀಸ್ಗಳೇನು ಮಾಡ್ಕೊತಾ ಇರ್ತೀವಿ, ಹಿಸ್ಟ್ರಿ ಆಗಿರಲಿ ಮತ್ತು ಜಾಗ್ರಫಿ ಆಗಿರಲಿ, ಎಕನಾಮಿ ಆಗಿರಲಿ, ಎನ್ವೈರ್ಮೆಂಟ್ ಆಗಿರಲಿ, ಪಾಲಿಟಿ ಆಗಿರಲಿ, ಅವುಗಳಲ್ಲಿ ಅವಾಗವಾಗ ನಾವು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸು, ಕೇಸ್ ಸ್ಟಡೀಸು, ರೀಸೆಂಟ್ ಆಗಿರುವಂಥ ಕರೆಂಟ್ ಅಫೇರ್ಸ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರೋಣ. ಅವನು ಕೂಡ ಇದೇ ಥರ ಫುಲ್ ದೊಡ್ಡ ಕ್ಲಾಸ್ಗಳನ್ನೇ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡಿರೋಣ. ಅವುಗಳ ರಿವಿಷನ್ ಮಾಡ್ಕೊಂಡಿದ್ರೆ ಸಾಕಾಗಿರುತ್ತೆ. ಸೊ ನಿಮಗೆ ಈ ಕರೆಂಟ್ ಅಫೇರ್ಸ್ ಸೀರೀಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ ನಿಮ್ಮ ಒಪಿನಿಯನ್ ಏನಿದೆ ಅಂತ. ಥ್ಯಾಂಕ್ ಯು.